ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಭಕ್ತಿಯುಳಂಬಿಕಾ ವಿಘ್ನರಾಜನ ಪಿಡಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮನಿಗೆ ಕೈ
ತೆರಳುತ್ತಾರೆ. ಅವರು ಮೃತ ಸಂಜೀವಿನಿ ವಿದ್ಯೆಯನ್ನು ಕಳೀತಾರೆ. ಆಮೇಲೆ ಈ ದಾನವರನ್ನು ನಾವು ಕೊಂದರೆ ಅವರು ಮಾಡ್ತಾರೆ. ಮೃತ ಸಂಜೀವಿನಿ ವಿದ್ಯೆ ಇಲ್ಲ. ಅದಕ್ಕಾಗಿಯೇ ಶ್ರೀಹರಿಯ ಸಂದೇಶ, ಕೆಟ್ಟ ಬೀಜವು ಸುತ್ತಲೂ ಮೊಳಕೆ ಬರುತ್ತದೆ. ಮತ್ತೆ ದಾನವರು ಮೊಳಕೆ ಇರುತ್ತಲೇ ಇರುತ್ತಾರಲ್ಲ, ಅದುದರಿಂದ ಶುಕ್ರಾಚಾರ್ಯರು ವಿದ್ಯೆಯನ್ನು ಕಲಿತು ಬರುವಾಗ ಅದೆಷ್ಟೋ ವರ್ಷಗಳು ಕಲಿತು ಹೋಗುವುದು. ಆಗುವುದರಿಂದ ಅದರಿಂದ ಮೊದಲೇ ದಾನವರು ಎಲ್ಲಿದ್ದರು ಅವರನ್ನು ಹುಡುಕಿಕೊಳ್ಳಬೇಕು. ಆದುದರಿಂದ ಅವರನ್ನು ಹುಡುಕಿಕೊಳ್ಳಲು ನಮ್ಮವರೆಲ್ಲ ಈಗ ನಿಮ್ಮಲ್ಲಿ ಕೇಳುವುದು, ಒಂದು ವೇಳೆ ದಾನವರು ನಮ್ಮ ಈ ದೇವಲೋಕಕ್ಕೆ ಸಂದೆತ್ತಿ ಬಂದರೆ, ಮುಂದೆ ಕೂಡ ಬಂದಿದ್ದಾರೆ, ದಯೆಯಿಂದ ಅವರನ್ನೆಲ್ಲ ನಾವು ನಿರ್ನಾಮ ಮಾಡಿದ್ದೇವೆ. ಇನ್ನು ಬಂದರೆ ನೀವೇನು ಮಾಡುವುದು? ನಿಮ್ಮಾತನಗೆ ತುದಿಗಾಲವಿಲ್ಲವು ಸಹಜ. ಪ್ರಭುಜನು ಮೃತನ ಜೀವಿಸುವ ಹೌಳಿಕದ ವಿದ್ಯವನ್ನು ತಿಳಿಯಲು ಕಾಲ ಸಾಧಿಸಿ ಹೋಗಿರುವ ಬಗೆ ಶೀಲತೀಷಣನರಿದು ತೆರಳಿಯ ಮಂತ್ರ ಪಠಿಸಲಿಕ್ಕೆ ಬಹಳ ಸಂತೋಷವಾಯಿತು ನಿಮ್ಮ ಮಾತನ್ನು ಕೇಳಿ. ಈ ಹಿಂದೆಯೂ ಅದೆಷ್ಟೋ ದಾನವರು ಬಂದಿದ್ದಾರೆ. ನಾವು ಅವರ ಕೈಯಲ್ಲಿ ಸುಗತು ನೋಡಿದರು. ಶ್ರೀಹರಿ ನಮಗೆ ಜಯ ಲಭಿಸಿದೆ. ಇನ್ನು ಮುಂದೆಯೂ ಹಾಗೆ ನೀವೆಲ್ಲರೂ ಇದ್ದೀರಲ್ಲ, ನನಗೆ ಭಯವಿಲ್ಲ. ಆದುದರಿಂದ ಇಂದಿನ ಸಭೆಯನ್ನು ನಾವು ಹೀಗೆ ಮುಕ್ತಾಯ ಮಿತ್ರ
ಆನಂದಗೊಳ್ಳೋದು. ಅಲಂಕರಿಸಿಕೊಂಡಿದ್ದೇನೆ. ದೇವಿಯ ಸುಪುತ್ರ ಸೋಮಕ ನಾಮಧೇಯ ಪಂಚಮುಖದಲ್ಲಿ ತಮಾಸುರ ಹೀಗೆಂದೇ ಗುರುತಿಸಲ್ಪಟ್ಟವ. ತಮ ಎಂದರೆ ಕತ್ತಲೆ, ಅದೇ ತಮೋಗುಣಕ್ಕೆ ಸೂಕ್ತವಾದಂತಹ ವೇದಿಕೆ. ಅಸುರರು ಯಾರು ಎನ್ನುವಲ್ಲಿ ದೊರಕುವ ಉತ್ತರವೂ ಅದೇ, ತಮೋಗುಣ ರಹಿತರು. ನಮಗೆ ಸಂತೋಷವೇ. ಯಾಕಂತ ಹೇಳಿದ್ರೆ ಲೋಕೋ ಭಿನ್ನ ರುಚಿ, ಸೃಷ್ಟಿಯ ವಿವಿಧತೆ. 84 ಲಕ್ಷ ಜೀವರಾಶಿಗಳು ಒಂದೇ ರೀತಿಯಾಗಿದ್ದರೆ ಪ್ರಪಂಚ ನಡೆಯುವುದಕ್ಕೆ ಸಾಧ್ಯತೆ ಉಂಟಾ? ಹಾಗಿದ್ದರೆ ಒಳ್ಳೆಯದಕ್ಕೆ ವಿರೋಧವಾಗಿ ಕೆಟ್ಟದ್ದಿರಬೇಕು. ನಾವು ಕೆಟ್ಟವರು ಅಂತ ನಮ್ಮನ್ನು ನಾವು ಹೇಳುವುದಲ್ಲ. ನಮ್ಮ ಹಿಂದಿನಿಂದೆಲ್ಲ ಹೇಳ್ತಾರೆ ನಮ್ಗೆ ಧೂರ್ತ ಅಂತ ಹೇಳಿ. ಧೂರ್ತ ಯಾವಾಗಲೂ ಜನ್ಮದಿಂದಲೇ ಧೂರ್ತರಾಗಿರುವುದಿಲ್ಲ. ಬೆಳೆಯುತ್ತಾ ಹೋದ ಹಾಗೆ ಪರಿಸರದ ದಾಸರಾಗಿ ಧೂರ್ತತನವನ್ನು ಅಪ್ಪಿಕೊಳ್ಳುತ್ತಾರೆ. ಹಾಗಿದ್ರೆ ಕಾರಣ ಏನು? ನಮ್ಮ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ನಮಗೆ ಆದ ಅನ್ಯಾಯ ಒಂದೋ ಎರಡ ಹೇಳಿ ನಮ್ಮವರು ಅದೆಷ್ಟೋ ಶೂರರು ವೀರರು ಹುಟ್ಟಿ ಬಂದು ಸಾಮರ್ಥ್ಯದಿಂದ ವರ ಬಲದಿಂದ ಅಧಿಕಾರವನ್ನು ಪ್ರಾರ್ಥಿಸಿಕೊಂಡರೂ ಕೂಡ ನಮ್ಮವರಿಗೆ ಕ್ಷೇಮವಾಗಿ ಬದುಕುವಂತಹ ಭಾಗ್ಯ ಒದಗಿ ಬಂದಿತ್ತ ಹೇಳಿ? ರೋಗಿಗಳಾದಂತಹ ದೇವತೆಗಳು ಮಾತ್ರವಲ್ಲ, ಅವರ ಪಕ್ಷವನ್ನು ವಹಿಸಿಕೊಂಡು ಬರುವಂತಹ ಆ ಕರಿಯ ಇವರೆಲ್ಲ ಸೇರಿ ರಾಕ್ಷಸ ಕುಲವನ್ನೇ ಸರ್ವನಾಶ ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಹೊಂದಿದವರು. ನಿಮ್ಮಲ್ಲಿ ನಾನು ಕೇಳುವುದು, ನಮ್ಮ ಜಾತಿಯವರು ಇಲ್ಲ ಅಂತ ಆದ್ರೆ ಪ್ರಪಂಚದಲ್ಲಿ ಇಷ್ಟೇ ನಾವು ಬೇಕೇ ಬೇಕು. ರಾಕ್ಷಸರಿಲ್ಲದ್ರೆ ಏನು ಸ್ಪಷ್ಟವಾಗಿ ಇದನ್ನೆಲ್ಲ ವಿದ್ಯಾವಂತರೆಲ್ಲ ಮುಚ್ಚಿರ್ತಾರೆ. ಯಾಕೆ? ನಮ್ಮನ್ನು ಒಪ್ಪಿಕೊಂಡ್ರೆ ಹರಿಗೆ ಬೇಸರವಾಗುತ್ತದೋ ದೇವತೆಗಳಿಗೆ ಬೇಸರವಾಗುತ್ತದೋ ಎನ್ನುವ ಹಾಗೆ ತಿಳಿತಾರೆ. ಬ್ರಹ್ಮನ ಆದಿಯಲ್ಲಿಯೇ ಸೃಷ್ಟಿ ಮಾಡುವ 2 ಜೀವರಾಶಿಗಳನ್ನು ಸೃಷ್ಟಿ ಮಾಡಿದರೆ ಒಂದು ಜೀವರಾಶಿ ಹೇಳಿದಂತೆ ಯಕ್ಷ ಯಕ್ಷ ಅಂತ ಹೇಳಿ, ಇನ್ನೊಂದು ಜೀವರಾಶಿ ಹೇಳಿದಂತೆ ರಕ್ಷ ರಕ್ಷ ಅಂತ ಹೇಳಿ. ಯಾವುದು ರಕ್ಷ ರಕ್ಷ ಅಂತ ಹೇಳಿದೋ ಆ ಜೀವರಾಶಿಗಳಿಗೆ ಆಶೀರ್ವಾದ ಮಾಡಿದಂತೆ ಬ್ರಹ್ಮ, ನೀವು ಲೋಕದ ರಕ್ಷಕರು, ಆದ್ದರಿಂದ ನೀವು ರಾಕ್ಷಸರು. ರಾಕ್ಷಸರು ಅಂತ ಹೇಳಿದ್ರೆ ಕೆಲವರೆಲ್ಲ ತಪ್ಪು ಕಲ್ಪನೆ ಉಂಟು. ಇಷ್ಟು ದೊಡ್ಡ ಮೂಗು, ಅಷ್ಟು ದೊಡ್ಡ ಕಿವಿ, ಒಂದು
ತಲೆ ಒಂದು ಇಷ್ಟು ದೊಡ್ಡದು ಏನು ಅಲ್ಲ. ಅಲ್ಲಿಂದ ನಮ್ಮ ವಿರೋಧಿಗಳು ಮಾಡಿದಂತಹ ಕಲ್ಪನೆಗಳು ನನ್ನ ಮೇಲೆ ಕಾಂಚನ ಹಾಗಿದ್ರೆ ರಾಕ್ಷಿಸುವಂತಹ ವರ್ಗ ಹುಟ್ಟಿದಂತಹ ರಾಕ್ಷಸರು ಇಂತಹ ಅಧೋಗತಿಗೆ ಇಳಿತಾರಂತಾದರೆ ಅದಕ್ಕೆ ಕಾರಣ ಆ ಸುರರು, ಆ ಹರಿ. ಆದ್ದರಿಂದ ಸಕಾಲದಲ್ಲಿ ಅವರಿಗೆ ಮದ್ದಲೇಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡಿದ್ದೇವೆ. ನಮ್ಮ ಬಲದಲ್ಲಿ ಆರಂಜರ ಹಿರಣ್ಯಪುರವನ್ನು ಬಿಟ್ಟು 1 ವರ್ಷ ಆಯ್ತು. 1 ವರ್ಷ ಆಯ್ತು. ಈಗ ಇವ ನಮ್ಮಲ್ಲಿಲ್ಲ. ಈಗ ದೂರದ ಊರಿನಲ್ಲಿ ಇಲ್ಲಿಯ ಸೇವೆ ಮಾಡಲೇಬೇಕೆಂಬ ಉದ್ದೇಶದಿಂದ ಬಂದವರಿದ್ದೇವೆ. ನಾನು ಇವನನ್ನು ಅಲ್ಲಿ ನೇಮಿಸಿದ್ದೇನೆ ಊರಿನಲ್ಲಿ. ಅಲ್ಲಿಯೂ ನಮ್ಮ ಜನ ಬೇಕು ಅಂತ ಹೇಳಿ ಈಗ ಒಳ್ಳೇದಾಯ್ತು ನೋಡಿ. ತಮಾಸುರ ಬಂದಾಗ ಕತ್ತಲೇ ಇರಬೇಕು. ಇವನನ್ನು ಊರಿಗೆ ಕಳಿಸಿ ವ್ಯವಸ್ಥೆ ಮಾಡುವುದಕ್ಕೆ ಇಟ್ಟಿದ್ದೇವೆ. ಈಗ ಇವನ ಅಗತ್ಯ ನಮ್ಮಲ್ಲಿ ಉಂಟು. ಅದಕ್ಕಾಗಿ ಕರೆಸಿದ್ದು ಬಹಳ ಸಂತೋಷವಾಯಿತು. ಯಾಕೆ ಕರೆಸಿದ್ದು ಒಳ್ಳೆ ನಿನ್ನ ಸಂಬಂಧದವರು ಇದ್ದಾರಲ್ಲ ಎಲ್ಲಿ? ನನ್ನ ಸಂಬಂಧದವರು ನನಗೂ ಸಂಬಂಧ ನಿನ್ನನ್ನು ದೊಡ್ಡದು ಮಾಡಿ ಹೇಳಿದ್ದೆ ನಾನು. ಅಲ್ಲಿಯ ಯಾವುದೇ ಒಂದು ಸಂಪತ್ತನ್ನು ನಮಗೆ ಬಿಟ್ಟು ಕೊಡುವುದಿಲ್ಲ ಬಿಡು. ನಾವು ಬಲಾತ್ಕಾರದಿಂದ ವಶಪಡಿಸಿಕೊಟ್ಟರು ನಮ್ಮನ್ನು ಇರಗೊಡುವುದಿಲ್ಲ. ಅದಕ್ಕಾಗಿ ನಿನ್ನಲ್ಲಿ ಹೇಳುವುದು ನಾವು ನೀನು ನೋಡಿದಾಗೆ ಅಲ್ಲ, ನಿನ್ನ ಒಳಗೆ ಬಾಳ ಉಂಟು. ಈಗ ಸಮಯ ಸೂಕ್ತವಾಗಿದೆ. ಅವರನ್ನು ಸದೆ ಬಡಿಯುವುದಕ್ಕಾಗಿ ಮತ್ತೊಂದು ವಿಷಯ ಉಂಟು. ಏನು ತೊಂದರೆ ಇಲ್ಲ, ಬಹಳ ಸಂತೋಷದಿಂದಿದ್ದೇವೆ. ಆಯ್ತು ಆಯ್ತು, ಖಂಡಿತ. ಆದರೆ ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಯಾವುದು ಗೊತ್ತಾ,
ಅಮರೇಂದ್ರ ಪದವನ್ನು ನಮ್ಮ ರಾಕ್ಷಸರು ಸಿಂಹಾಸನಕ್ಕೆ ಆದ್ದರಿಂದ ಇದು ಸೂಕ್ತವಾದ ಕಾಲ. ದೇವತೆಗಳನ್ನು ನೀನು ಅಲ್ಲಿ ಅರಸನಾಗಬೇಕು, ಅಮರೇಂದ್ರನಾಗಬೇಕೆಂದು ಬಯಸುತ್ತೇನೆ. ನಿನಗೆ ಅವಕಾಶ ಕೊಟ್ಟಿದ್ದೇನೆ. ಅಲ್ಲಿ ಮುಂದೆ ನೀನೆ, ನಿನ್ನ ಮುಂದೆ ನಾನು, ನಿನ್ನ ಮುಂದೆ ನಾನು, ಹಿಂದಿನಿಂದ
ಒಂದದ್ದು ದೇವಲೋಕವನ್ನು ವಶಪಡಿಸಬೇಕು. ಹೌದು. ಇದು ವಜ್ರಾಯುಧದಿಂದ ಪಡೆದೇನು ವಜ್ರಾಯುಧ. ಒಳಗೆ ಒಳಗೆ ಒಂದು ರೀತಿಯ ಮರುಕ ಉಂಟಾಗ್ತದೆ. ಯಾಕೆ? ಅದಿತಿ ಸಂಜಾತರು ನೀವು. ಹೌದು. ನಾವು ನಿಮ್ಮ ತಾಯಿಯ ಅಕ್ಕನ ವಂಶದವರು. ವಾವೆಯಲ್ಲಿ ನಾವು ಸಂಬಂಧಿಕರು. ಹೌದು. ಅಣ್ಣ ಸಂಬಂಧಿಕರು. ಹೌದು. ನಿಮಗೆ ಸಂಬಂಧಿಕರ ಗುರುತೇ ಇಲ್ಲ ಬಿಡು. ಆದರೆ ನಮಗೆ ಆಗಾಗ ನೆನಪಾಗ್ತದೆ. ಯಾಕೆ? ನಾವು ಬಂದಾಗ ನೀನು ಒಮ್ಮೆಯಾದ್ರೂ ಹೇಳಿದ್ದುಂಟ? ಒಮ್ಮೆಯಾದ್ರೂ ಹೇಳಿ ನೀನು ಆ ಒಂದು ಅಪವಾದದಿಂದ ಪಾರಾಗಬೇಕು ಅಂತ ನನ್ನ ಒಂದು ಭಿನ್ನ. ನೀನು ಹೇಗೆ ಹೇಳ್ಬೇಕು? ಒಂದೇ ಅಮಾಸುರ, ನೀನು ನನಗೆ ತಮ್ಮನ ಹಾಗೆ ಅಥವಾ ಅಣ್ಣನ ಹಾಗೆ ತಿರುಗುವುದಕ್ಕೆ ನಂದನವನಂತೆ, ಉಪಯೋಗಿಸುವುದಕ್ಕೆ ರಂಭಾದಿ ನಾರಿಯರೆಲ್ಲ ಇದ್ದಾರೆ. ಕೇಳಿದ್ದನ್ನು ಕೊಡುವಂತಹ ಚಿಂತಾಮಣಿ ಉಂಟು, ಕಲ್ಪವೃಕ್ಷ ಉಂಟು, ಕಾಮಧೇನು ಉಂಟು. ಸ್ವಲ್ಪ ಸಮಯ ಇಲ್ಲಿ ಕಳೆ, ವಿಶ್ರಾಂತಿ ಪಡೆ. ಹೀಗೆ ನೀನು ಒಮ್ಮೆಯಾದ್ರೂ ಹೇಳಿದ್ರಿ ನಿನ್ನನ್ನು ಎಷ್ಟು ಲೋಕ ಕೊಂಡಾಡ್ಲಿಕ್ಕಿಲ್ಲ. ನೀನು ಹೇಳ್ತೀಯ ನೀನು ಬಂದಾಗಲೇ ಪಾಪಿ ದುಷ್ಟ ಅಂತೇಳಿ ಹೇಳು. ನೀನು ಒಳ್ಳೆಯ ಬುದ್ಧಿಯಿಂದ ಬಂದಿದ್ದರೆ ನಿನ್ನನ್ನು ಕರೆದು ನಿನಗೆ ಉಪಚಾರ ಮಾಡಬಹುದಿತ್ತು. ನೀವು ಅಸುರರು. ಹೌದು, ನಮ್ಮ ಹಿರಿತಾಯಿಯ ಮಕ್ಕಳು ನೀವು. ಹೌದು. ಆದರೆ ಈ ದೇವಲೋಕವನ್ನು ನಾವು ಪಡೆದದ್ದು ಹೇಗೆ? ಶತಯಾಗಗಳ ಮೂಲಕ 3 ಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತ ಈ ದೇವಲೋಕ. ಅಷ್ಟು ಕಷ್ಟಪಟ್ಟು ಪಡೆದ ದೇವಲೋಕವನ್ನು ನೀವು ಬ್ರಹ್ಮದೇವನಿಂದ ತಪಸ್ಸನ್ನು ಮಾಡಿ ನಮಗೆ ಶಕ್ತಿ ಇದೆ, ವರಬಲ ಇದೆ, ನಾವು ಹಿರಿಯರು, ನಮಗೆ ಸಿಗಬೇಕಾದ ದೇವಲೋಕ ಯಾವ ರೀತಿಯಲ್ಲಿ ನಿಮಗೆ ಸಿಗಬೇಕಾದ ದೇವಲೋಕ? ಅಸುರರು ಅಂತ ಹೇಳಿದ್ಯಲ್ಲ, ಅದಕ್ಕೆ ದೊಡ್ಡ ವ್ಯಾಖ್ಯಾನ ಏನು ಬೇಡ. ಸುರರಿಗೆ ಯಾರು ವಿರೋಧಿಗಳು ಅವರೇ ಅಸುರರು ಅಂತ ಹೇಳಿ ಲೆಕ್ಕ. ಅದರ ಅಸುರರು ಅಂತ ಹೇಳಿ ದುಷ್ಟರು ಅಂತ ಹೇಳಿ ಏನೂ ಅಲ್ಲ. ಶತಯಾಗಗಳನ್ನು ಮಾಡಿ ನಾಶ ಮಾಡ್ತೇವೆ ಬೇಕಿತ್ತು, ಅದು ಬಿಡು ಬದಿಯಲ್ಲಿರ್ಲಿ. ಈಗ ನಾನು ನಿನ್ನಲ್ಲಿ ಹೇಳಿದ್ದೇನೆ, ಸ್ವಲ್ಪ ಅಂತ ನಾನು ಕೇಳಿದ್ದಲ್ಲ ಮೊದಲು. ಒಂದು ಆಧಾರ ಮಾಡಿದ್ಯಾ ಅಂತ ಕೇಳಿದ್ದು ನಾನು. ಒಂದು ಗೃಹಸ್ಥನ ಲಕ್ಷ್ಯ ಉಂಟ ನಿನ್ನ. ನೀವು ಬಂದಂತೆಯೇ ಸ್ವರ್ಗವನ್ನು ಬಂದದ್ದು ನೀವು. ಅದು ನಿನ್ನ ನಡೆಯನ್ನು ನೋಡಿ ನಮ್ಮ ತೀರ್ಮಾನ. ನೀನು ನಮಗೆ ಒಪ್ಪುವ ಹಾಗೆ ನಡೆದುಕೊಂಡ್ರೆ ನಮ್ಮ ತೀರ್ಮಾನವನ್ನು ಬದಲಿಸಲಾಗದು. ಹೌದು. ಈಗ ನಾನು ಒಪ್ಪಿದ್ರೆ ನೀವು ನಿಮ್ಮ ತೀರ್ಮಾನವನ್ನು ಬದಲಿಸ್ತೀವಿ. ನಾವು ಒಪ್ಪುವುದಿಲ್ಲ. ನಾವು ನಿಮ್ಮನ್ನು ದಂಡಿಸಿ
ಎಲ್ಲಿ ಓಡಿದ? ದೇವತೆಗಳೇ ಅಮರೇಂದ್ರ ಎಲ್ಲಿಯೂ ಮಾಡಿ ಹೋಗಲಿ, ಅವನನ್ನು ಬಿಡಬಾರದು. ಅವನು ಬೆನ್ನಟ್ಟಿ ಹೋಗಿ ಅವನನ್ನು ಹಿಡಿದು ಇಲ್ಲದಿದ್ದರೆ ಇಂದು ಓಡಿದರು ಮುಂದೊಂದು ದಿನ ನಮ್ಮ ಈ ದೇವಲೋಕವನ್ನು ಮುತ್ತಿಗೆ ಹಾಕಿಯಾನು. ಆದುದರಿಂದ ಸಮಯ ಹಾಳು ಮಾಡುವುದಲ್ಲ, ಮುಂದುವರಿಯೋದು ಮಾಡೋಣ. ವರ್ಗದವರ ಜೊತೆ ಯುದ್ಧಾಪೇಕ್ಷಿಗಳಾಗಿ ನಾವು ಮುಂದುವರಿಯುವಂತಹ ಕಾಲಕ್ಕೆ ನಮ್ಮ ಪಾಲಿಗೆ ಸೋಲೆ ಉಂಟಾಯಿತು. ಕೆಲವು ಅವರ ಪಾಲಿಗೆ ಸಾಗುತ್ತಾ ಉಂಟು. ಹಾಗಿದ್ದರೆ ಆ ಕಾಲಕ್ಕೆ ನಮ್ಮ ಗುರುಗಳಾದಂತಹ ಒಂದು ಮಾತು ನಮಗೆ ನೆನಪಿಗೆ ಬಂತು. ಯಾವ ಕಾಲದಲ್ಲಿಯೂ ನಾವು ಬಲಾಢ್ಯರಾಗಬೇಕಿದ್ರೆ ಕೇವಲ ದೇಹದ ಶಕ್ತಿ ಸಾಮರ್ಥ್ಯ ಮತ್ತು ವರಬಲ ಮಾತ್ರ ಸಾಕಾಗುವುದಿಲ್ಲ. ಅತ್ಯಪೂರ್ವವಾದಂತಹ ಒಂದು ಬಲ ಬೇಕು ನಿಮಗೆ. ಅದಕ್ಕಾಗಿ ಸಾಧನ ಪತ್ರದಲ್ಲಿ ನಾನು ಪ್ರಕಟಿಸುತ್ತೇನೆ ಹೀಗೆಂದು ಹೇಳಿದಂತಹ ಆಚಾರ್ಯ ಶುಕ್ರರು ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆದಕ್ಕೆ ಬೇಕಾಗಿ ತಪಸ್ಸಿಗಾಗಿ ತೆರೆದಿದ್ದಾರೆ. ಆ ಮೃತ ಸಂಜೀವಿನಿ ವಿದ್ಯೆ ಪಡೆದ ಮೇಲೆ ನಮ್ಮಲ್ಲಿ ಯಾರಾದರೂ ಸತ್ತರುವಂತಾದರೆ, ಅನಾರೋಗ್ಯ ಪೀಡಿತರಂತಾದರೆ ಎಲ್ಲರನ್ನೂ ಅವರು ಮೊದಲಿನಂತೆಯೇ ಮಾಡುವಲ್ಲಿ ಸಮರ್ಥರಾಗಿದ್ದಾರೆ. ಅವರು ಬರುವಾಗ ಅವರಿಗೆ ಒಂದು ಶುಭ ಸಂದೇಶ ಕೊಡುವ, ಶುಭ ವರ್ತಮಾನ ಕೊಡುವ ಎನ್ನುವ ನೆಲೆಯಲ್ಲಿ ನಾವು ಸ್ವರ್ಗವನ್ನು ಅತಿಕ್ರಮಿಸಿದ್ವಿ. ಪರಿಣಾಮ ಸುಲಭವಾಗಿದೆ. ಈಗ ಒಂದು ಕೆಲಸ ಮಾಡುವ, ಇಲ್ಲಿ ನಾವು ಹೋದ್ರು ಕೂಡ ಅವರು ಬರ್ತಾ ಇದ್ದಾರೆ, ಹಿಂದಿನಿಂದಲೇ ಬರ್ತಾ ಇದ್ದಾರೆ, ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಬರಬರುತ್ತಾ ಖಂಡೆಯಲ್ಲಿ ಧೂಮು ಮೇಲೆ ಹೇಳುವಂತಹ ವಿಷಯಾಶ್ರಮ ಇರಬೇಕು. ಯಾರದಂತೆ? ಭೃಗು ಮಹರ್ಷಿಗಳ ಭೃಗು ಮಹರ್ಷಿಗಳ ಆಶ್ರಮ. ಹಾಗಾದರೆ ಶುಕ್ರಾಚಾರ್ಯರ ಆಶ್ರಮ ಇದೆ. ತಾಯಿಯಾದಂತಹ ಆ ಖ್ಯಾತಿದೇವಿ ಅಲ್ಲಿ ಇರುವುದಕ್ಕೆ ಸಾಧ್ಯತೆ ಉಂಟು. ಅಮ್ಮನ ಪಾದವನ್ನು ಹಿಡಿದು ಆಕೆಯಲ್ಲಿ ಪ್ರಾಣ ಭಿಕ್ಷೆಯನ್ನು ಕೇಳಿ ಆಕೆಯ ಆಶ್ರಯವನ್ನು ಸ್ವಲ್ಪ ಸಮಯ ಪಡೆಯಬೇಕು. ಬನ್ನಿ, ಎಲ್ಲರೂ ಬನ್ನಿ. ಹೀಗೆ Bhragu
ಪದಾಬ್ಜ ಕೆರಗುತ್ತ ಇಂತೆಂಬರು ಭೃಗು ಮುನೀಂದ್ರ ಗಾಯೇ ಪಾದ ಯುವಳಕ್ಕೆ ನಮೋ ನಮೋ ಭೃಗು ಮುನೀಂದ್ರ ಗಾಯೇ ಪಾದ ಯುವಳಕ್ಕೆ ನಮೋ ನಮೋ ಸುಗುಣಿಯಿಂದ ಮಗನ ಶಿಷ್ಯರುಗಳು ನಾವು ನಮೋ ನಮೋ ಮೊದಲು ಪ್ರಾಣದಾನವಿತ್ತು ಸದಯೇ ಉಭಯ ಪಾಲಿಸು ಮೊದಲು ಪ್ರಾಣದಾನವಿತ್ತು ಸದಯೇ ಅಭಯ ಪಾಲಿಸು ಮಗನಾವಕ್ಕೆ ಕೇಳುವೆನು ಶಶಿವದನೆ ದಯವ ತೋರಿಸು ಭೃಗು ಮುನೀಂದ್ರ ಜಾಯೇ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ನಾನು ಹಾಗೂ ಸಮಸ್ತ ನನ್ನವರು ಕೋಟಿ ಕೋಟಿ ನಾಮಗಳು ಎದ್ದೇಳಿ, ಶುಭವಾಗಲಿ. ಭೀತರಾಗಿದ್ದೀರಿ. ಹೌದಾ, ನಡ್ತಾ ಇದೆ. ತಾಯಿ పంపిಸ್ತಾ ಇದೆ. ಕಾರಣ ಏನು, ಯಾರು ನೀವು ಅಂತ ಗೊತ್ತಾಗಿಲ್ಲವಲ್ಲ. ಅಮ್ಮ, ನನ್ನ ಹೆತ್ತ ತಾಯಿ ಬೇರೆ ಅಲ್ಲ, ನೀನು ಬೇರೆ. ಅವರೇ ನೀವು. ಆ ತಾಯಿಯೇ ನೀನು ಮಹಾತಾಯಿ ಅಂತ ಕೈಗಾರಿಸುವಂತಹ ನಾವುಗಳು ನಿನ್ನದಾದಂತಹ ಈ ಪುಣ್ಯಾಶ್ರಮವನ್ನು ಪ್ರವೇಶ ಮಾಡಿದ್ದೇವೆ. ಯಾಕೋ ನೀವು ಯಾರು ಅಂತ ಕೇಳ್ತಾ ಇದ್ದೀರಿ. ಹೌದಪ್ಪ, ನಿಮಗೆ ತೀರಾ ಹತ್ತಿರದವರು ನಾವು ತಾಯಿ. ನಮಗೆ ಹತ್ತಿರದವರೇ. ನಿಮ್ಮ ಗರ್ಭಾಂಬುದಿಯನ್ನು ಹವನಗೊಳಿಸಿದಂತಹ ಯಾವ ಆಚಾರ್ಯ ಶುಕ್ರರು ಇದ್ದಾರೋ ನನ್ನ ಮಗ, ನನ್ನ ಮಗನ ಶಿಷ್ಯರು ನೀವು. ಹೌದಮ್ಮ, ಹೌದೇ? ಹೌದು. ನಿಮ್ಮನ್ನು ಕಂಡ ನೆನಪಿಲ್ಲ. ಅಲ್ಲ, ನಾವೆಲ್ಲ ಅಲ್ಲಿ ಅವರು ನಮ್ಮಲ್ಲಿಗೆ ಕೆಲವೆಲ್ಲ ಉಂಟಲ್ಲ ಆಶ್ರಮಗಳು, ಗುರುಕುಲ ಉಂಟಲ್ಲ, ಅಲ್ಲಿಗೆ ಅವರು ಬಂದು ಕಲಿಸಿದ್ರು. ನಿಮಗೆ ನಮ್ಮನ್ನು ಬರ ಮಾಡಿಸಿ ಬಹಳ ಕಡಿಮೆ. ಗುರು ಪರಂಪರೆಯಲ್ಲಿ ಎಲ್ಲವನ್ನು ಕಳೆದು ಬಿಟ್ಟಿದ್ದೀವಿ. ಅದು ಎಲ್ಲವನ್ನೂ ಕಲಿತಿಲ್ಲ ನಾವು. ಇಲ್ಲವೇ? ಕಲಿತಿದ್ದೇನೆ, ಸ್ವಲ್ಪ ಸ್ವಲ್ಪ ನಾವು ಕಲಿತಿದ್ದೇವೆ. ಎಲ್ಲವನ್ನು ಕಲಿಯುವ ಹಾಗಿಲ್ಲ. ಬದುಕಿದಷ್ಟು ಕಾಲವು ಮನುಷ್ಯನಾದರೂ ಕಲಿಯಬೇಕು. ಮಾನವನಾಗಲಿ ದಾನವನಾಗಲಿ ಕಲಿತಾ ಇರಬೇಕು. ಹೌದಮ್ಮ, ನಮ್ಮ ಗುರುಗಳು ಹಾಗೆ ಹೇಳಿದ್ದಾರೆ ನನಗೆ. ಈಗ ಒಂದು ಸಂಕಟ ಒದಗಿ ಯಾಕೆ ಭೀತರಾದದ್ದು ನೀವು? ನಮಗೆ ಪ್ರಾಣ ಭಯ. ಪ್ರಾಣ ಭೀತಿ. ಹೌದು, ಅದನ್ನು ನೀನು ನಮ್ಮ ಪ್ರಾಣವನ್ನು ರಕ್ಷಿಸಿಕೊಟ್ಟೇನಂತ ನಮಗೊಂದು ಮಾತನ್ನು ಕೊಟ್ಟೆ ಅಂತ ಆದ್ರೆ ನಮ್ಮ ಅಳವನ್ನು ನೋಡಿ ಬಿಡುತ್ತೇವೆ ತಾಯಿ. ಕಣ್ಣೀರು ಮುಚ್ಚಿದೆಯಪ್ಪ. ನಿಮ್ಮ ಕಣ್ಣೀರು ಕಣ್ಣಾಗ ಕಲಿಸ್ತಾ ಇದೆ. ಭೀತರಾದ್ರೆ ನೀವು ಹೇಳಿರಲ್ಲ ಧೈರ್ಯವ ತಾಳಿರಲ್ಲ ಹೇಳಿರಲ್ಲ ಧೈರ್ಯವ ತಾಳಿರಲ್ಲ ಹೇಳಿರಲ್ಲವರು ತಾಳಿ ಧೈರ್ಯವೇ ತಾಳಿದ ನಾನೇ ಹೇಳಿರಲ್ಲವರು ತಾಳಿ ಧೈರ್ಯವೆನ್ನಾಳಿದ ನಾನೇ ತ್ರಿಶೂಲಿಯೇ ಬಂದದು ತ್ರಿಶೂಲಿಯೇ ಬಂದದು ಹೇಳಿರಲ್ಲ ಧೈರ್ಯವ ತಾಳಿರಲ್ಲ ಧೈರ್ಯವ ತಾಳಿ ಅಯ್ಯ, ಒಬ್ಬರಲ್ಲ ಇಬ್ಬರಲ್ಲ, ಅಗಣಿತವಾದ ಸಂಖ್ಯೆಯಲ್ಲಿ ನೀವೆಲ್ಲರೂ ಇದ್ದೀರಿ. ಎಲ್ಲವರ ಸ್ಥಿತಿಯು ಒಂದೇ, ಭಾವವೂ ಒಂದೇ, ಭಯ ಆವರಿಸಿಕೊಂಡಿದೆ. ಕಂಪಿಸುವಂತಹ ಈ ಕಾಯಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಹೇಳುವುದು ಪ್ರಾಣ ಭಯ. ಪ್ರಾಣ ಭೀತಿಯೇ. ಅಬ್ಬಾ, ಇಷ್ಟು ಮಂದಿಗೂ ಪ್ರಾಣ ಭೀತಿ ಒದಗಬೇಕಿದ್ರೆ ಅದಕ್ಕೇನು ಕಾರಣವೋ ನಾನರಿಯೇ. ಸಾಮೂಹಿಕವಾದಂತಹ ಒಂದು ರೋಗ. ಅಂತಹ ಭಯೋತ್ಪಾದಕ
ಸಾಧಕರು ಯಾರೋ ನಾನು ಅರಿಯೆ. ಹಾಗಿದ್ರು ಮೊದಲಾಗಿ ನೀವು ಹೇಳಿದ ಹಾಗೆ ನಿಮ್ಮ ಮನಸ್ಸಿಗೆ ಧೈರ್ಯ ಬರುವ ಉಪಾಧಿಯಲ್ಲಿ ನಿಮಗೆ ಸಾಂತ್ವನವನ್ನು ಕೊಡ್ತೇನೆ. ಮಾತ್ರವೇ ಅಲ್ಲ, ಅಭಯವನ್ನು ಕೊಡ್ತೇನೆ. ಅದು ಹೇಗೆ? ತ್ರಿಶೂಲಿಯ ಪಾದದಾಣಿಯಾಗಿ ಅಲ್ಲ, ಆ ತ್ರಿಶೂಲಿಯೇ ಬಂದರೂ ನನ್ನ ಗಂಡನ ಪಾದದಾಣೆಯಾಗಿ ದೀನರಾಗಿ ಬಂದಂತಹ ನಿಮಗೆ ಪ್ರಾಣ ಭೀತಿ ಇಲ್ಲದ ಹಾಗೆ ನಾನು ಹೊರಿತೇನಪ್ಪ. ಈಗ ವಿಷಯ ಹೇಳಬಹುದು. ಯಾವಾಗ ನಿಮ್ಮ ನಾಲಿಗೆ ನಮಗೆ ಅಭಯವನ್ನು ಅರೋಹಿತೋ ನಾವು ಸಂತೃಪ್ತಗೊಂಡಿದ್ದೇವೆ. ನಿಮ್ಮ ಭಾವವನ್ನು ಕಾಣುವಾಗ, ನಿಮ್ಮ ವರ್ತನೆಯನ್ನು ಕಾಣುವಾಗ ನನಗೆ ಅರ್ಥವಾಗ್ತಾ ಇದೆ. ಯಾವುದೇ ಒಂದು ಜೀವಿಗೆ ಪ್ರಾಣ ಭಯಕ್ಕಿಂತ ದೊಡ್ಡ ಭಯ ಉಂಟೇ ಹೇಳಿದ್ರೆ ಇಲ್ಲ. ಪ್ರಾಣವನ್ನು ಉಳಿಸಿಕೊಟ್ಟಿದ್ದೇವೆ. ಅಮ್ಮ, ನನ್ನ ಹೆಸರು ಮಾಸು. ವರ್ತಮಾನ ಕಾಲದಲ್ಲಿ ಹಿರಣ್ಯಪುರ ನನ್ನ ಅಧಿಕಾರ ಕ್ಷೇತ್ರ. ಇವರೆಲ್ಲ ನನ್ನವರೇ. ಹೌದು, ಇಷ್ಟು ಮಂದಿಯು ನಿನ್ನವರೇ. ಗುರುಗಳು ನಿಮ್ಮ ಮಗ, ನನ್ನ ಮಗನ ಶಿಷ್ಯರು. ಹೌದು. ನಮಗೆ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕಪ್ಪ ಆಸೆ. ಅದಕ್ಕಾಗಿ ನಾವು ದೇವಲೋಕಕ್ಕೆ ದಾಳಿಯನ್ನಿಟ್ಟೆವು. ಆಸೆ ಸಹಜ, ತಪ್ಪಲ್ಲ. ನಾವು ದಾಳಿ ಇಡುವ ಪೂರ್ವದಲ್ಲಿ ನಮ್ಮ ಕುಲದವರೆಲ್ಲ ಹುಟ್ಟುತ್ತಾ ತಿರುಗಾಡ್ತಾ ಇದ್ರು. ಯಾಕಂತ ಹೇಳಿ ನಮಗೆ ಗೊತ್ತಿಲ್ಲ. ನಮಗೆ ಪರಸ್ಪರ ಮುಖಾಮುಖಿಯಾದಂತಹ ವೇಳೆ ಆ ದೇವೇಂದ್ರ ಹೇಳಿದ, ಏನು ನಿಮ್ಮ ದುಷ್ಟ ಬೀಜ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರು ಅದನ್ನು ಸುಡದೆ ಬಿಡುವವರು ನಾವಲ್ಲ ಅಂತ ಹೇಳಿ. ಪೂರ್ವ ವೈರವ ಉಂಟು. ಮತ್ತೆ ನಮ್ಮನ್ನೆಲ್ಲ ಬದುಕಿ ಇದ್ದಾರೆ. ನಮ್ಮ ಜಾತಿಯವರನ್ನು ರಾಕ್ಷಸರ ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ. ಅಮ್ಮ, ವಂದನೆ ಎಂದಂತೆ ಬಂದಿದ್ದಾನೆ. ಒಮ್ಮೆ ಸಾಕು, ಸ್ವಲ್ಪ ನೋಡಿ. ದೂರದಲ್ಲಿ ನೋಡಿ, ಸ್ವಲ್ಪ ಗುಂಪು ಉಂಟಲ್ಲ, ಅಲ್ಲ ಅದು ದೇವೇಂದ್ರನ ಗುಂಪು. ಅಸ್ಪಷ್ಟವಾದಂತಹ ಚಿತ್ರ ಕಾಣ್ತಾ ಇದೆ. ದೂರದಲ್ಲಿದ್ದಾರೆ, ಯಾರು ಅಂತ ಅರ್ಥವಾಗ್ತಾ ಇಲ್ಲ. ನಮ್ಮನ್ನೆಲ್ಲ ಒಡೆದು ಓಡಿಸಿಕೊಂಡು ಬಂದಂತಹ ದೇವತೆಗಳು ನಮ್ಮನ್ನು ಕೊಲ್ಲುವ ಉದ್ದೇಶ. ಅದಕ್ಕಾಗಿ ನಿಮ್ಮಲ್ಲಿ ಹೇಳುವುದು ಏನಪ್ಪ, ಆ ದೇವತೆಗಳ ವಿರೋಧಿಗಳಂತ ನಮ್ಮನ್ನು ನಮಗೆ ಆಶ್ರಯ ರಕ್ಷಿಸ್ತೇನೆ. ಅದರಲ್ಲಿ ಏನೋ ಮುಂತಾದಿಗಳು ಭೀತಿಯ
ನೀವೆಲ್ಲರೂ ವೀರರು ಧೀರರು. ನೀವಾಡಿದಂತಹ ಮಾತುಗಳನ್ನು ಕೇಳಿದ ಆ ಕ್ಷಣದಲ್ಲಿ ನಿಜವಾಗಿಯೂ ಒಂದು ವಿಧವಾದಂತಹ ಸಂಬಂಧ ನಮ್ಮೊಳಗೆ ಏರ್ಪಟ್ಟಿದೆ. ಅಂದಾಗಲೇ ಅಮ್ಮ ಅಮ್ಮ ಅನ್ನುವ ಹಾಗೆ ಗೋಕರಿದವರು ನೀವು. ಹೌದು. ಮಾತ್ರವೇ ಅಲ್ಲ, ಆತ್ಮತ್ರಾಣ ಪರಾಯಣ ಅಲ್ವೇ? ಧರ್ಮ ರಕ್ಷಣೆಯ ಒಂದು ಮುಖ, ಅದನ್ನೇ ಬದುಕಿನಲ್ಲಿ ಅಳವಡಿಸಿಕೊಂಡು ಮುನ್ನಡೆದವರು ನಾವು. ಇಲ್ಲಿ ನಿಮಗೆ ರಕ್ಷಣೆ ಅನ್ನೋದು ಸಿಗ್ತದೆ. ಯಾಕೆ? ಇದು ಮುನಿಯಾಶ್ರಮ. ಅದರಲ್ಲೂ ನಿಮ್ಮ ಗುರುವಾದಂತಹ ಶುಕ್ರಾಚಾರ್ಯ ತಂದೆಯ ಅಧಿಕಾರ ಕ್ಷೇತ್ರಕ್ಕೊಳಪಟ್ಟಂತಹ ಆಶ್ರಮ ಇದು. ಭೃಗು ಮಹರ್ಷಿ ಆಶ್ರಮ ಅಲ್ವೇ? ಹಾಗಿರುವಾಗ ನಿಮಗೆ ಪ್ರಾಣ ಭೀತಿ ಇಲ್ಲ. ಬಹಳಷ್ಟು ಸಂತೋಷದಿಂದ ನೀವು ಇಲ್ಲಿರಬಹುದು. ಆದ್ರೆ ಒಂದು ನಿರ್ಬಂಧನೇ ಇದೆ. ಏನಮ್ಮ? ಆಶ್ರಮ ಇದು. ಈ ಆಶ್ರಮಕ್ಕೆ ಅದರದೇ ಆದಂತಹ ಧರ್ಮ ಅನ್ನೋದಿದೆ. ಆ ಧರ್ಮಕ್ಕನ್ನು ಗುಣವಾಗಿ ಅದರ ಶಿಸ್ತನ್ನು ಪಾಲಿಸಿಕೊಂಡು ಇಲ್ಲಿರುವಂತಹ ಮುನಿವಟುಗಳಿಗೆ ಯಾವುದೇ ವಿಧವಾದಂತಹ ಭೀತಿಯಾಗದ ರೀತಿಯಲ್ಲಿ ಇದು ತನಕ ನೀವು ಏನೇ ಮಾಡಿದರೆ ಅದು ಇರಲಿ, ಆ ಬಗ್ಗೆ ನಾನು ವಿಚಾರಿಸುವುದಲ್ಲ. ಇನ್ನು ಮುಂದಕ್ಕಾದರೂ ನಿಮಗೆ ಆಶ್ರಯ ಸಿಕ್ಕಿದೆ, ನಿಮಗೆ ಪ್ರಾಣದಾನ ಸಿಕ್ಕಿದೆ ಅನ್ನುವಂತಹ ಭಾವ ತಳೆದು ಸತ್ಕರ್ಮ ಚರಿತರಾಗು, ಸತ್ಕೀರ್ತಿ ಪ್ರಸೂತರಾಗುವ ಅಲ್ಲಿಗೆ ನಿಮ್ಮ ದಾರಿ ಇರಬೇಕು, ನಿಮ್ಮ ಪಥ ಅಲ್ಲಿ ಇರಬೇಕು. ಈ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ಒಪ್ಪಿಕೊಳ್ತೀರಲ್ಲ ನೀವು? ಅದೇ ಮುಖ ನೋಡಿಕೊಳ್ತಾ ಇದ್ದೀರಿ. ನೀವು ಹೇಳಿದ್ದೆಲ್ಲ ನಮ್ಗೆ ಅರ್ಥ ಆಯ್ತು. ಅರ್ಥ ಆಯ್ತಾದ್ರೆ ಸಂತೋಷ. ಆ ರೀತಿಯ ದಿನಚರಿಯನ್ನು ಇಷ್ಟವರೆಗೆ ಆ ರೀತಿಯ ದಿನಚರಿ ನಿಮಗೆ ಇಷ್ಟವರೆಗೆ ಆಗದಿಲ್ಲ, ಬದುಕಿದವರಲ್ಲ ನೀವು. ಆದ್ದರಿಂದ ಒಂದೇ ದಿನದಲ್ಲಿ ಎಲ್ಲ ಕಷ್ಟ ಆಗ್ಬಹುದು ಅಂತ ಹೇಳುದು ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಪ್ರಯತ್ನ ಮಾಡ್ತೇವೆ. ಯಾಕಪ್ಪ? ನಿನ್ನ ಅಂತರ್ಯದ ತುಡಿತ ಏನು ನನಗೆ ಅರ್ಥವಾಗ್ತಾ ಇದೆ. ಒಂದೇ ದಿನದಲ್ಲಿ ಎಲ್ಲವೂ ಯಾರಿಗೂ ಸಾಧ್ಯವಿಲ್ಲ. ಪ್ರಯತ್ನ ಮಾಡುವಂತಹ ಮನಸ್ಸು ಉಂಟಲ್ಲ, ನಿಮ್ಮ ಪ್ರಯತ್ನಕ್ಕೆ ಸಿದ್ಧಿಯನ್ನು ಕೊಡುವುದಕ್ಕೆ ನಮ್ಮವರು ಬಹಳಷ್ಟು ಮಂದಿ ಇದ್ದಾರೆ. ಅವರು ಸಹಕರಿಸ್ತಾರೆ. ಆ ಸಹಕಾರಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಮಾಡ್ತೀರಾ? ಅಯ್ಯೋ ದೇವರೇ, ಬೇಕಾದಷ್ಟೆಲ್ಲ ಮಾಡಿರ್ತೀವಿ. ಸಾಮರ್ಥ್ಯ ಉಂಟಲ್ಲ, ಸಾತ್ವಿಕ ಆಹಾರ ಅದು ನಮ್ಮ ಮನೆಯಲ್ಲಿ ಮಾತ್ರ ಹೋದಲ್ಲೆಲ್ಲ ಉಂಟು. ಅದೇ ನಾನು ಹೇಳೋದು. ಸಾತ್ವಿಕ ಆಹಾರ ನಡೆ ನೋಡಿ. ಇದು ಎಚ್ಚರಿಕೆಯಿಂದ ಇರ್ಬೇಕು ನೀವು. ನೆನಪಿನಲ್ಲಿ ನೀವು ಮರೆತು ಬಿಡಬೇಡ, ಒಳಗಿದ್ದೇವೆ. ಹೊರಗೆ ಬೇಕಾದಂತಹ ವ್ಯವಸ್ಥೆ ಆದಷ್ಟು ಬೇಗನೆ ಹೋಗಿ ನಮ್ಮ ಆಶ್ರಮದ ಆ ದಾರಿ ಉಂಟಲ್ಲ, ಅದನ್ನು ಒಳಸೇರುವಂತಹ ಸ್ಥಳದಲ್ಲಿ ವಟುಗಳೆಲ್ಲ ಹೋಗಿ ಅಲ್ಲಿ ಕಾಯ್ತಾ ಇದ್ರು. ನನ್ನ ಆಜ್ಞೆಯ ಹೊರತಾಗಿ ಯಾರು ಈ ಆಶ್ರಮವನ್ನು ಪ್ರವೇಶಿಸಕೂಡದು. ಇದು ಜಾತಿಯ ಆಜ್ಞೆ, ಆಯಾಮನೆ ಅಪ್ಪಣೆ. ಪಾಲಿಸತಕ್ಕದ್ದು ಪಾಲಿಸಬೇಕು. ಭೂಲೋಕಕ್ಕೆ ಬಂದಿದ್ದೇವೆ ನಾವು. ಇಲ್ಲಿಗೆ ತನಕ ಅವನು ನಮಗೆ ಕಾಣ ಸಿಕ್ಕಿದ. ಇಲ್ಲಿ ಬಂದವ ಎಲ್ಲಿಗೆ ಹೋದ ಎಂದೇ ಗೊತ್ತಾಗ್ಲಿಲ್ಲ ನಮಗೆ. ಎಲ್ಲಿ ಹೋದ? ಓ, ಅಲ್ಲಿ ಒಂದು ಸಣ್ಣ ಗುಡಿಸಲು ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ತನಕ ಹೋಗುವುದನ್ನು ನಾವು ಕಂಡಿದ್ದೇವೆ. ಆಮೇಲೆ ಎಲ್ಲಿಗೆ ಹೋದ ಅಂತಲೇ ಗೊತ್ತಾಗ್ಲಿಲ್ಲ. ಯಾವುದೋ ಆಶ್ರಮದಾಗಿ ಕಾಣ್ತಾ ಇದೆ. ಇದು ಭೃಗು ಮಹರ್ಷಿಗಳ ಆಶ್ರಮ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿವರೆಗೆ ಅವನು ಬಂದಿದ್ದಾನೆ. ಆಮೇಲೆ ಎಲ್ಲಿಗೆ ಹೋದ ಇದನ್ನು ನಾವು
ಜ್ಞಾನ ದೃಷ್ಟಿಯಿಂದ ಕಾಣ್ಬೇಕು. ಎಲ್ಲಿ ಹೋದ ಜ್ಞಾನ ದೃಷ್ಟಿಯಿಂದ ಕಾಣುವಾಗ ಭೃಗು ಮಹರ್ಷಿಗಳ ಆಶ್ರಮದ ಒಳಗೆ ಹೋಗಿದ್ದಾನೆ. ಆದ್ರೆ ನಾವು ಕೂಡ ಒಳಗೆ ಪ್ರವೇಶಿಸಿ ಅಲ್ಲಿ ವಿಚಾರಿಸಬೇಕು. ಒಳಗೆ ಹೋಗುವಾಗ ಬಾಗಿಲು ಮುಚ್ಚಿದೆ. ಒಳಗೆ ಹೋಗಲು ಬಿಡುವುದಿಲ್ಲ ನಮ್ಮನ್ನು. ಭೃಗು ಮಹರ್ಷಿಗಳ ಆಶ್ರಮ ಎಂದರೆ ಖ್ಯಾತಿ ದೇವಿಯವರ ಆಶ್ರಮ ಇದೆ. ಅವರನ್ನೇ ಸ್ಮರಿಸೋಣ ಅಂತೆ. ಆವಾಗ ಏನಾಗ್ತದೆ ಅಮ್ಮ ದೇವಿ ಖ್ಯಾತಿ ದೇವಮ್ಮ. ಎಂದೆಣಿಸುತ್ತ ಮುಂದೈದುದ ವನಿತಾರತ್ನವ ಕಾಣುತ್ತೆಂದ ನಯದಿ ಮಣಿದ ಮುನಿರಮಣಿ ಗುಣವಂತೆ ಕುಶನನದನದಿ ಜಲವಂತೆ ಕುಶನನದನದಿ ಅವರಲ್ಲಿ ಕೇಳಿ ನಾನು ಯಾರು ಎಂದು ತಿಳಿದ ಅಕ್ಷಣ ಅವರು ಒಳಗೆ ಪ್ರವೇಶಿಸಲು ಬಿಟ್ಟರು. ಸುರಪತಿ ಅಲ್ವೇ ನೀನು? ಅವರ ಆತನ ಕೇಳಿದ್ರು ನನಗೆ. ಸುಳ್ಳು ಹೇಳ್ತಾ ಇದ್ದೆ ನೀನು. ಅದಲ್ಲದೆ ಇದ್ರೆ ಅವರು ತಡೆ ನುಡಿದಂತಹ ಸಮಯದಲ್ಲಿ ಅವರನ್ನು ಬಂಧಿಸಲಿಕ್ಕೆ ನೀನು ಇಲ್ಲಿಗೆ ಬಂದಿದ್ದೆ ಅನ್ನುವಂತಹ ದೂರು ಬಂತು ನನಗೆ. ಏನು ಈ ಉದ್ಘಾಟ ನನಗೆ? ಬರಲು ಕಾರಣವಿದೆ. ಏನು ಕಾರಣ? ಸಮಾಸುರನೆಂಬ ರಾಕ್ಷಸನು ದೇವಲೋಕವನ್ನು ಪ್ರವೇಶಿಸಿ ಯುದ್ಧವನ್ನು ಗೆದ್ದ. ಯುದ್ಧವೊಂದಲ್ಲಿ ಕೈ ಸೋತವನು ನಮ್ಮಿಂದ ತಪ್ಪಿಸಿಕೊಂಡು ಅಲ್ಲಿಂದ ಕಾಲುತ್ತಿದ್ದ. ಅದಕ್ಕೆ ಅವನನ್ನು ಓಡಿಸಿಕೊಂಡು ನಾವು ಇಲ್ಲಿವರೆಗೆ ಬಂದವರು. ಇಲ್ಲಿವರೆಗೆ ಬಂದದ್ದನ್ನು ಕಂಡಿದ್ದೇವೆ. ಖಂಡಿತೀರಿ. ಮತ್ತೆ ಆಮೇಲೆ ಎಲ್ಲಿ ಹೋದ ಎಂದೇ ನಮಗೆ ತಿಳಿಯಲಿಲ್ಲ. ಜ್ಞಾನ ದೃಷ್ಟಿಯಿಂದ ನೋಡುವಾಗ ಅವನಿಗೆ ಒಳಗಿರಲು ಸ್ಥಾನವನ್ನು ಕಲ್ಪಿಸಿದ್ದೀರಿ ಎಂಬುದನ್ನು ಅರಿತುಕೊಂಡಿಲ್ಲ. ಆದುದರಿಂದ ನಿಮ್ಮಲ್ಲಿ ವಿನ್ನಪವ ಮಾಡುತ್ತಾ ಇದ್ದೇವೆ. ಏನಯ್ಯ ಸುರಪಾಲ ಕೇಳೆ ಕಾಶಮರಾಶ್ರಯದಿ
ದುಗುಣತನವನ್ನು ಗೈದೆಯೆಲ್ಲ ಸುಲಭ ನೀನು ಯಾಕೆ ಈ ಮಾತು ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ ನನಗೆ. ಅದಲ್ಲದೆ ಇದ್ರೆ ಆಶ್ರಮದ ಪರಿಸರ ಇದು ಅನ್ನುವುದು ಗೊತ್ತುಂಟು. ಭೃಗು ಋಷಿಗಳ ಆಶ್ರಮ ಅನ್ನುವುದು ನಿನಗೆ ವೇದ್ಯವಾಗಿದೆ. ಹೀಗಿದ್ದರೂ ಖ್ಯಾತಿ ದೇವಿಯಾದಂತಹ ನನ್ನ ಆಜ್ಞೆಯನ್ನು ಲಂಘಿಸಿ ನೇರವಾಗಿ ಒಳಬಂದುದು ಮಾತ್ರವಲ್ಲ, ಅಡಿಗಡಿಗೂ ವಂದಿಸಿ ಕೇಳುತ್ತಿರುವುದೇನು, ಬಿಟ್ಟು ಕೊಡಬೇಕು. ಯಾರನ್ನು? ಹೌದಾ, ನಿನಗೇನೇನು ಆತ ಶತ್ರು. ಹಾಗೆಂದು ನಿನಗೆ ಶತ್ರುವಾಗಿದ್ದಂತಹ ಆತ ಈತ ಏನಾಗಿದ್ದಾನೆ ಗೊತ್ತುಂಟ ನಿಮಗೆ? ಈ ಖ್ಯಾತಿ ದೇವಿಯ ಆಶ್ರಯದ ಆಸರೆಯಲ್ಲಿ ಬದುಕುತ್ತಾ ಇದ್ದಾನೆ. ಸ್ವಲ್ಪ ತಡೆ. ಈಗ ನನ್ನ ಆಶ್ರಯದಡಿಯಲ್ಲಿ ಆತ ಬದುಕುತ್ತಾ ಇದ್ದಾನೆ. ಬಿಟ್ಟು ಕೊಡಬೇಕನ್ನುವ ಹಾಗೆ ನಿನ್ನ ಕೇಳಿಕೆ ಅಲ್ವೇ? ಬಿಟ್ಟು ಕೊಡುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಹಾಗೆಂದು ಬಿಟ್ಟು ಕೊಡುವುದು ಯಾವಾಗ? ನನ್ನ ಮಗ ಈ ಆಶ್ರಮದಲ್ಲಿಲ್ಲ, ನನ್ನ ಗಂಡನೂ ಇಲ್ಲ. ನನ್ನ ಮಗನಾಗಲಿ ಅಲ್ಲ, ನನ್ನ ಗಂಡನಾದಂತಹ ಋಷಿವರ್ಯರಾಗಲಿ ಇಲ್ಲಿಗೆ ಬರುವ ತನಕ ಆತನನ್ನು ಬಿಟ್ಟು ಕೊಡುವ ಹಾಗಿಲ್ಲ. ಅವರು ಬಂದ ಬಳಿಕ ವಿಚಾರಿಸಿ ಮೇಲೆ ಬಿಟ್ಟು ಕೊಡ್ತೇನೆ. ಆಗದೆ ಕುಣಿಯುತ್ತಿರಿ ಮತಿ ಮತೆಯಬಹುದು ಆದರೆ ನೀವು ಈಗ ಮಾಡುತ್ತಿರುವ ಕೆಲಸ ಉಂಟಲ್ಲ, ಅದು ಸಮಂಜಸವಲ್ಲವೆಂದು ನಿಮ್ಮಲ್ಲಿ ವಿನಂತಿಸಿ ಹೇಳುತ್ತಾ ಇದ್ದೇನೆ. ತಮಾಸುರನೆಂಬ ರಾಕ್ಷಸ ಅದಕ್ಕೆ ಅವರು ಕ್ರೂರರು, ಪರಸತಿ ಪರಧನವನ್ನು ಬಯಸುವವರು. ಒಂದು ವೇಳೆ ನಾವು ಅವರನ್ನು ಬಿಟ್ಟು ಹೋದರೆ ಅವರು ಮಾಡ್ಯಾರೋ. ಆದುದರಿಂದ ವಿನಮ್ರದಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ ನಿಮ್ಮನ್ನು, ಅವರನ್ನು ನಾವು ನೋಡಿಕೊಳ್ತೇವೆ. ನಿನ್ನ ಮಾತೆಲ್ಲ ಸಂಪೂರ್ಣ ಸತ್ಯಗಳು ಮನ್ನಿಸುತ್ತಾಶ್ರಯವಿದ್ದೆ ಮೊದಲುಳು ಮನ್ನಿಸುತ್ತಾಶ್ರಯವಿದ್ದೆ ಮೊದಲುಳು ಇನ್ನೆಂದು ಬಿಡಲಿ ಅಲ್ಲವನಿಗೆ ಕೇಳು ಇನ್ನೆಂದು ಬಿಡಲಿ ಅಲ್ಲವನಿಗೆ ಕೇಳು ಮಯ ಚಿತ್ತಯ ಅಯ್ಯ ಪುರಂದರ, ನೀನು ಆಡಿದಂತಹ ಮಾತೆಲ್ಲವೂ ಸರಿ. ಹಾಗೆಂದು ಸದ್ಯದ ವಾಸ್ತವತೆ ಏನು ಅನ್ನುವುದರ ಬಗ್ಗೆ ನಿನಗೆ ಪರಿಜ್ಞಾನವಿಲ್ಲ. ಯಾಕೆ ಹೇಳಿದೆ? ಈ ಆಶ್ರಮದ ಪರಿಸರವನ್ನು ಹತ್ತಂತಹ ಸಮಯ
ಆಶ್ರಮದ ಧರ್ಮ ಏನು, ನೀತಿ ಏನು ಅನ್ನುವುದನ್ನು ಸ್ಪಷ್ಟವಾಗಿ ಕಠೋರವಾಗಿ ತಿಳಿಸಿ ಅದೇ ರೀತಿಯಲ್ಲಿ ಬದುಕುವುದಕ್ಕೆ ಬೇಕಾಗಿ ಹೇಳಿದವಳು ನಾನು. ಅದಕ್ಕೊಪ್ಪಿ ಆ ಪಥದಲ್ಲಿ ನಾವು ಮುನ್ನಡೆಯುತ್ತೇವೆ ಅನ್ನುವ ಹಾಗೆ ಮಾತನ್ನು ಕೊಟ್ಟವ ಆತ. ಮತ್ತೆ ನೀನೇ ಒಪ್ಪುವಂತಹ ಮಾತು, ಈ ಲೋಕದಲ್ಲಿ ದೀನರನ್ನು ರಕ್ಷಿಸುವಂತಹದ್ದು ಅದು ಧರ್ಮ ಅಲ್ವೇ? ಅದು ದೈವ ಸಮ್ಮತವೂ ಹೌದು, ಇಂದ್ರಾದಿ ಸುಮನಸರಾದಂತಹ ನಿಮಗೆ ಸಮ್ಮತವೂ ಹೌದು. ಅದನ್ನು ನಾನು ತೊರೆದು ಬದುಕಿದ್ದೇನೆ ಅಂತಾದ್ರೆ ಈ ಹೊತ್ತು ಏನಾಗ್ತದೆ ಹೇಳು? ಪಾಲನ ತತ್ವಾದಂತಹ ಚಿನ್ಮಯನ ಆ ಕರುಣೆ ನನಗಿಲ್ಲದ ಹಾಗಾಗ್ತದೆ. ಆತನ ಮನಸ್ಸಿಗೆ ನೋವಾದ ಹಾಗೆ ನಾನು ನಡೆದ ಹಾಗಾಗ್ತದೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾಕೆ ನಿನಗೆ ಈ ಅಸ್ಥಿರತೆ ಹೇಳು? ಸ್ವಲ್ಪ ತಾಳ್ಮೆಯನ್ನು ತಂದುಕೋ. ಈಗ ರಕ್ಕಸರಾದ್ರು ಹೇಳಿದ್ದಾರೆ, ನನ್ನ ಗಂಡ ಬರುವವರಿಗೆ ನಿಮಗೆ ಆಶ್ರಯ. ಆ ಬಳಿಕ ಅವರು ವಿಚಾರಣೆಯನ್ನು ನಡೆಸಿ ಮುಂದೆ ಆಗಬೇಕಾದೆನ್ನೋದನ್ನು ಮಾಡ್ತಾರೆ. ಅವರಿಗಾದ್ರೂ ತಾಮಸಿ ಗುಣವನ್ನು ಹೊಂದಿದ ರಕ್ಕಸರಿಗಾದ್ರೂ ಸ್ವಲ್ಪ ಆದ್ರೂ ತಾಳ್ಮೆ ಇದೆ. ಸುರಪನಾದಂತಹ 3 ಲೋಕಾಧ್ಯಕ್ಷನಾದಂತಹ ನಿನಗೆ ಯಾಕಪ್ಪ ತಾಳ್ಮೆಯ ಕೊರತೆ? ಸ್ವಲ್ಪ ಸೈರನೆಂದಿದ್ದುಕೋ. ನನ್ನವರು ಬಂದ ಮೇಲೆ ಅವರನ್ನು ಬಿಟ್ಟುಕೋ. ಅಮ್ಮ, ಆಶ್ರಯವನ್ನು ಯಾರಿಗೆ ಕೊಡಬೇಕು? ಯಾರಿಗೆ? ದೀನರಿಗೆ, ಬಡವರಿಗೆ ದೀನರಾಗಿ ಆಶ್ರಯವನ್ನು ಕೊಡಬೇಕು. ಬಡವನು ಅಲ್ಲ. ಬಂದಾಗ ಹಾಗೆ ಇದ್ದಾವ. ಅವನು ರಾಕ್ಷಸ. ಅಲ್ಲಿಗೆ ಮುಟ್ಟಿಸಿ ಇಂದು ನಾನು ಬಿಟ್ಟು ಅವನು ಹೋದರೆ ಮುಂದೊಂದು ದಿನ ಬಂದು ಅಲ್ಲಿ ಅಲ್ಲ, ಅದು ನಿನ್ನ ಕಲ್ಪನೆ ಅಲ್ವಾ? ಈ ಆಶ್ರಮದಿಂದ ಹೊರಟಂತಹ ಸಮಯದಲ್ಲಿ ಆ ತಮಾಸುರ ಹೇಗಾಗಿರ್ತಾನೆ ಗೊತ್ತುಂಟ? ಅವನ ಪರಿಚಯ ಅದು ನಿಮ್ಮ ಕಲ್ಪನೆ. ಅದು ಕಲ್ಪನೆ ಅಲ್ಲ, ನಾನು ಹೇಳುದು ಅವರನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನಾನು ಕೊಡುವ ಹಾಗಿಲ್ಲ. ಕೊಡದಿದ್ದರೆ ಏನು? ಪೇದರು ಶಚೀಂದ್ರ ಕಾಲರಂಗನಲ್ಲಿ ಜಾಯದಲ್ಲಿ ಹೊಯ್ದು ಕೂಡಲಂ ತೀರಿಸುವರೆಲ್ಲವರು. ಅಮ್ಮ, ಏನು ಸ್ವರ ಏರಿಸ್ತಾ ಇದ್ದಿ? ಸಾರಿ ಕೇಳಿದೆ. ಅಗತ್ಯ ಆದರೂ ನೀವು ಬಿಟ್ಟುಕೊಡಲು ತಯಾರಿಲ್ಲ. ಕೊಡುವ ಹಾಗಿಲ್ಲ ಅಂತ ಹೇಳಿದ್ರಲ್ಲ. ಸಾರಿ ಮೂರು ಬಾರಿ ಹೇಳ್ತಾ ಇದ್ದೇನೆ. 3 ಅಲ್ಲ 300 ಸಲ ನನ್ನ ಮಾತು ಉಂಟೆ. ಬಿಟ್ಟು ಕೊಡಿ. ಕೊಡದಿದ್ದರೆ ಶಾಪವಿತ್ತು ಯಾರೋಳು ಎದ್ದು ಅಹಂಕಾರದ ಬಲವೆಯಿಂದ ಎತ್ತಿದೆಯಾ? ಏನನ್ನು ಎತ್ತಿದೆ? ಎತ್ತುತ್ತೀಯ ನೀನು ನನ್ನ ಮೇಲೆ? ನಿನ್ನ ಆಯುಧದ ಪ್ರಹಾರವ ಎತ್ತಿದಂತಹ ನಿನ್ನ ಕೈ ತಮಾಸುರನನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದಾಕ್ಷಣ ದಂಡಿಸಿಯಾದರೂ ಅವನನ್ನು ಪಡೆಯುವೆ ಎಂದು ವಜ್ರಾಯುಧನನ್ನು ಗೆದ್ದಿದೆ ಕುಪಿತಗೊಂಡ ಪುಷ್ಪತ್ನಿ ತಪ್ಪಿಸಿದಳಲ್ಲ ನನಗೆ. ನಿನ್ನ ವಜ್ರಾಯುಧ ಎತ್ತಿದ ಕೈ ಸ್ತಂಭವಾಗಿಯೇ ಹೋಗಲಿ ಅಂತ ನನ್ನ ಕೈ ಮೇಲೆ ಕೆಳಗೂ ಇಲ್ಲ, ಮೇಲೆ ಏನು ಮಾಡುವುದು? ಇದ್ದಾರೆಲ್ಲ ಕಷ್ಟಕಾಲದಲ್ಲಿ ಸ್ಮರಿಸುವ ಎಂದು ಹೇಳಿದ ಹರಿ, ಅವನನ್ನೇ ಸ್ಮರಿಸುವ. ಹರಿ
ಕೈ ಇಲ್ಲ, ಎರಡು ಕೈ ಒಂದು ಕೈಯಲ್ಲಿ ಮುಗಿಯಲಾಗುವುದಿಲ್ಲ. ಹಾ, ಈಗ ಕೈ ಮೇಲೆ ಬಂತಲ್ವಾ? ಮೇಲೆ ಇಲ್ಲ, ಮೇಲೆಯೂ ಅಲ್ಲ ಕೆಳಗೆಯೂ ಅಲ್ಲ, ತ್ರಿಶಂಕು ಸ್ಥಿತಿ, ಮಧ್ಯ ಸ್ಥಿತಿಯಲ್ಲಿ. ಹೌದು. ಇಂದ್ರ, ತಮಾಸುರನನ್ನು ಬೆನ್ನಟ್ಟಿಕೊಂಡು ಬಂದವರು ನೀನು, ಏನು ಎಂಬುದಾಗಿ ಕೇಳ್ತಾ ಇದ್ದೀನಿ. ಯಾಕೆ ಇದು? ಸ್ವಾಮಿ ಹೇಳು ಹೇಳು. ತಮಾಸುರನು ದೇವಲೋಕೆಯನ್ನು ಮುತ್ತಿಗೆ ಹಾಕಿ ದೇವಲೋಕವನ್ನು ವಶಪಡಿಸಬೇಕೆಂಬ ಆ ಸಮಯದಲ್ಲಿ ತಮಾಸುರನನ್ನು ಯುದ್ಧಗೈದು ತಮಾಸುರ ಯುದ್ಧದಲ್ಲಿ ಕೈ ಸೋತು ಓಡುತ್ತಾ ಇರುವಾಗ ನೀವೇ ಹೇಳಿದ ಮಾತು. ಹೌದು, ರಾಕ್ಷಸರು ಎಲ್ಲಿದ್ದರು ಬಿಡದೆ ಕೊಲ್ಲಿ ಅಂತ. ಕೆಟ್ಟ ಬೀಜ, ಹೌದು, ಬಿಡಬಾರ್ದು. ಓಡಿಸಿಕೊಂಡು ಬಂದು ಇಲ್ಲಿವರೆಗೆ ಮುಟ್ಟಿದ್ದೇವೆ ನಾವು. ಇಲ್ಲಿ ಮುಟ್ಟಿ ನೋಡುವಾಗ ಇಲ್ಲಿಂದ ಎಲ್ಲಿ ಹೋದಂತಲೇ ಗೊತ್ತಾಗ್ಲಿಲ್ಲ. ಮತ್ತೆ ಇದು ಕೈ ಅದೇ ಇದೆ, ಇನ್ನು ಕೂಡ ಮುಂದೆ ಉಂಟು. ನೋಡುವಾಗ ಒಂದು ಆಶ್ರಮದ ಒಳಗೆ ಇರಬಹುದು ಎಂದು ಆಶ್ರಮದಿಂದ ಒಳಗೆ ಹೋಗಲು ಅಲ್ಲಿ ಋಷಿ ಮುನಿಗಳೆಲ್ಲ ಕಾಯ್ತಾ ಇದ್ದಾರೆ. ಒಳಗೆ ಬಿಡ್ಲಿಲ್ಲ, ಅವರನ್ನು ದಂಡಿಸಿ ಒಳಗೆ ಹೋಗಿಲ್ಲ. ಒಳಗೆ ಹೋಗುವಾಗ ಭೃಗು ಪತ್ನಿ ಅವರು ಇದ್ದರು. ನಮಗೆ ತಿಳಿಯಿತು ಅವರೇ ಆಶ್ರಯವನ್ನು ಅವರಿಗೆ ಕೊಟ್ಟಿದ್ದಾರೆ ಅಂತ ರಾಕ್ಷಸರಿಗೆ. ಅವರಲ್ಲಿ ವಿಚಾರಿಸಿದೆವು, ಕೇಳಬೇಕಿತ್ತು ಬಿಟ್ಟುಕೊಡಿ ಎಂಬುದಾಗಿ ಹೇಳಿದೆವು. ಕೈ ಮುಗಿದು ಕಾಲು ಹಿಡಿಯುದು ಕೇಳಿದೆವು. ತಮಾಸುರ ಒಳ್ಳೆಯವನಲ್ಲ, ನಾಳೆ ಅವನು ಬದುಕಿ ಉಳಿದರೆ ನಿಮಗೂ ತೊಂದರೆ ಆಗಬಹುದು. ಆದರೆ ಅವರು ಹೇಳಿದರೆ ಅವರು ಮಾತು ಕೊಟ್ಟಿದ್ದಾರಂತೆ ನಿಮ್ಮನ್ನು ಕಾಯ್ತೇನೆ ಅಂತ. ಮಗ ಬರುವವರೆಗೆ ಕಾಯ್ತೇನೆ. ಹೌದಪ್ಪ, ಕಾಯುತ್ತೇನೆ, ಎಲ್ಲವೂ ಹೌದು. ಇದ್ಯಾಕೆ ಹೀಗೆ ಅಂತ ಕೇಳುದು ನಾನು. ಅದೇ ಪೀಠಿಗೆ ಕಥೆ ಯಾವುದು ಮುಗಿಸುವುದು? ಆವಾಗ ನನಗೆ ಬಂತು ಕೋಪ. ಬರುವ ನಿಮ್ಮನ್ನು ದಂಡಿಸಿ ಆದರೂ ಅವರನ್ನು ಕೊಂಡೊಯ್ತೇನೆ. ಲೋಕಧರ್ಮ ದಂಡಿಸಲು ಎತ್ತಿದ್ದೇನೆ. ಏನಾಯ್ತು? ಕೆಳಗಿಲ್ಲ, ಎತ್ತಿದ್ದು ಮೇಲೆ. ಅಂದ್ರೆ ಜಾತಿ ದೇವಿ ಸಂಬರವಾಗಿ ಹೋಗ್ಲಿ ಅಂತ. ಈಗ ಆಗಿನಿಂದ ಈಗ ಈವರೆಗೆ ಹೀಗೆ ಇದು ಹೀಗೆ ಕೈ ಇನ್ನು ಮೇಲೆ ಇರುವುದು ಬೇಡ, ಕೆಳಗೆ ಬರಲ್ಲ. ಸರಿ ಆಯ್ತಲ್ಲ, ಇನ್ನು ನಾನು ನೋಡಿಕೊಳ್ತೇನೆ, ಹೋಗಿ. ಅಮ್ಮ ಆಶ್ರಮದ ಒಳಗೆ ಇರಬಹುದು, ಎಲ್ಲಿ ಹೋಗ್ತಾರೆ? ಶಾಸ್ತ್ರವನ್ನು ಮಾತಾಡಿದ್ವಿ, ಅವರಲ್ಲಿ ಎರಡು ಮಾತನಾಡದೆ ಋಷಿ ಪತ್ನಿಯಾದಂತಹ ಖಂಡಿತವಾಗಿಯೂ ನನ್ನ ಮಾತಿಗೆ ಒಪ್ಪಿ ದುಷ್ಟನಾದಂತಹ ತಮಾಸುರವನ್ನು ಬಿಟ್ಟುಕೊಡುವುದಕ್ಕೆ ಸಾಧ್ಯ ಉಂಟು. ತ್ವರಿತ ಗತಿಯಲ್ಲಿ ಆಶ್ರಮದ ಒಳ ಪ್ರವೇಶ ಮಾಡ್ತಾರೆ.
ದೇವಿ. ಶ್ರೀಲೋಲ ದಯವಾದ ನನಗೆ ಸಂತೋಷ ಅಪರಿಮಿತವಾಗ್ತಾಗಿ ಭಗವಂತನ ಪಾದಕ್ಕೆ ಇರೋ ನಮೋ ನಮಃ. ನೀವಾದರೂ ಇರುವುದು ಲೋಕ ಕಲ್ಯಾಣಕ್ಕಾಗಿ ಅಲ್ಲವೇ? ತಮ್ಮ ಜೀವವನ್ನು ಸವೆದು ಸದಾ ಕಷ್ಟದಲ್ಲಿ ಇದ್ದರೂ ಕೂಡ ತನ್ನದು ತೋರುವಂತಹ ದೃಷ್ಟಿಗೆ ಪ್ರಪಂಚ ಸುಖಮಯವಾಗಿರಬೇಕು, ಜೀವಿಗಳೆಲ್ಲ ಸದೃಢವಾಗಿರಬೇಕು, ದುಷ್ಟರು ಮತ್ತು ಬೆಳೆಯ ಕೂಡದು, ಶಿಷ್ಟರು ಕೆಳಗೆ ಇಳಿಯ ಕೂಡದು ಎನ್ನುವಂತಹ ಸಮದೃಷ್ಟಿಯಲ್ಲಿ ಸಮದಂಡಿಯಾಗಿ ತಾವು ಲೋಕವನ್ನು ಪಾಲಿಸುವಲ್ಲಿ ಮೌನಿ ವರೇಣ್ಯರಾಗಿ ಮೌನಿ ಪತ್ನಿಯಾಗಿ ಈ ಲೋಕಕ್ಕೆ ಕೊಡುಗೆಯನ್ನು ಕೊಡುವವರು ತಾವು. ಅಮ್ಮ, ಏನು ಸ್ವಾಮಿ ಮಾತೃ ಸ್ವಭಾವವನ್ನು ನಿಮ್ಮಲ್ಲಿ ಕಾಣುತ್ತಾ ಇದೆ. ಒಂದು ಹೆಣ್ಣಿನ ಹೃದಯ ಎನ್ನುವುದು ಲೋಕದ ಕಷ್ಟಕ್ಕೆ ಮಿಡಿಯುತ್ತದೆ, ಮಿಡಿಲೇಬೇಕಲ್ಲ. ಆದರೆ ಮಿಡಿಯುವಂತಹ ಹೃದಯವು ದುಷ್ಟರೋ ಶಿಷ್ಟರೋ ಎನ್ನುವುದನ್ನು ಮಾತೃ ಹೃದಯ ಮಾತ್ರ ತಿಳಿಯುವುದಕ್ಕೆ ಸಾಧ್ಯ. ಮಮತಾಮಯಿ ಮಾತಿಗೆ ವ್ಯಾಳಶಯನನಾದಂತಹ ನಾನು ಇಂದು ಇಲ್ಲಿಗೆ ಬರುವುದಕ್ಕೆ ದೊಡ್ಡದಾದಂತಹ ಒಂದು ಕಾರಣವೇ ಇದೆ. ಅಮ್ಮ, ಇಂದ್ರ ಇಲ್ಲಿಗೆ ಬಂದಿದ್ದ ಆ ಪ್ರಕರಣ ತಮಗೆ ವ್ಯರ್ಥವಾಗಿದೆ. ಎತ್ತಿದ ಕೈ ಸ್ತಂಭನವಾಯಿತು ಎನ್ನುವಲ್ಲಿ ನಾನು ಬಂದಿದ್ದೆ. ಅಲ್ಲ, ನೀವು ಒಬ್ಬರೇ ಬಂದದ್ದಲ್ಲ, ಹೌದು, ಸ್ವಲ್ಪ ದೂರದಲ್ಲಿ ಅವಳು ನಿಂತಿದ್ದಾನೆ. ಈಗ ನೋಡಿದ್ರೆ ಸರಿಯಾಗಿದ್ದಾನೆ. ಹೌದು, ಎತ್ತಿದ ಕೈ ಈಗ ಕೈ ಕೆಳಗೆ ಬಿದ್ದಿದೆ. ಅಲ್ಲ, ಅದು ಸರಿಯಾಗಿದೆ ಅಂತ ಹೇಳಿದ್ದು ನಾನು. ಅದೇ ನಾನು ಹೇಳಿದ್ದು, ಈಗ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದು. ಈಗ ಎಲ್ಲವೂ ಸರಿ ಆಗಬೇಕಾದ್ರೆ ಯಾರಿಂದ ಅಂತ ಅದು ಅರ್ಥ ಆಯ್ತು. ಹೌದಲ್ವೇ? ಅದು ಯಾರಿಂದ ಆದರೂ ಚಿಂತೆ ಇಲ್ಲ, ಆಯ್ತಲ್ಲ ಎನ್ನುವುದೇ ಮುಖ್ಯ. ಫಲಿತಾಂಶ ಒಳ್ಳೇದಾಗ್ಬೇಕು, ಯಾರಿಂದ ಎನ್ನುವುದು ಮುಖ್ಯವಲ್ಲ. ಅಮ್ಮ, ಏನು ದುಷ್ಟನಾದಂತಹ ತಮಾಸುರನು ತಮ್ಮಲ್ಲಿ ಆಶ್ರಯವನ್ನು ಪಡೆದಿದ್ದಾನೆ ಅಲ್ವೇ? ದುಷ್ಟನಾದಂತಹ ಆತನಿಗೆ ಆಶ್ರಯವನ್ನು ಕೊಡಕೂಡದು. ಅದು ಕೂಡ ಯೋಗಿವರೇಣ್ಯರು ಎಂದೂ ದುಷ್ಟರಿಗೆ ಆಶ್ರಯವನ್ನು ಕೊಡುವುದೇ ಇಲ್ಲ, ಕೊಡಬಾರದು. ಹೌದು, ಹೌದಲ್ಲ? ಯಾವ ಕಾರಣ ಇದ್ದರೂ ಕೂಡ ಅವರಿಗೆ ಆಶ್ರಯವನ್ನು ಕೊಟ್ಟರು ಎಂದಾದರೆ ತಾವು ಪಟ್ಟಂತಹ ಶ್ರಮ, ತಮ್ಮ ವಿಧಿತವಾದಂತಹ ವೇದ್ಯವಾದಂತಹ ದಿನಚರಿ ಅದಕ್ಕೆ ನಮ್ಮ ಹಸಿ ಬಳೆದಂತಾಗ್ತದೆ. ಲೋಕ ಕಲ್ಯಾಣ ಎನ್ನುವುದಲ್ಲಿ ಅವರು ಕಡಗುಗಳು ಅಲ್ವೇ? ಆ ಮುಳ್ಳು ಎನ್ನುವುದು ಅಥವಾ ಬೆಳೆಯೊಂದಿಗೆ ಇರುವಂತಹ ಕಳೆ ಎನ್ನುವುದು ನಾವು ಕೀಳಲೋಸುಗ ಇರುವುದೇ ಹೊರತು ರಸಗೊಬ್ಬರವನ್ನು ಹಾಕಿ ಬೆಳೆಸುವುದಕ್ಕೆ ಅಲ್ಲವಲ್ಲ. ನೇರ ಉದಾಹರಣೆ ಏನು? ಕಳೆ ಎನ್ನುವುದು ಅವರು, ಮುಳ್ಳೆನ್ನುವುದು ಅವರು, ಬೆಳೆ ಎನ್ನುವುದು ದಿವಿಜರು, ಒಳ್ಳೆದು ಎನ್ನುವುದು ಅವರು. ನೀವೆಲ್ಲರೂ ಎಲ್ಲವನ್ನು ತಿಳಿದವರಮ್ಮ. ಈ ಹೊತ್ತಿನಲ್ಲಿ ಅವನನ್ನು ಬಿಟ್ಟುಕೊಡಬೇಕು ಎನ್ನುವುದು ನನ್ನ ಪ್ರೀತಿ. ಯಾತಕ್ಕೆಂದು ನುಡಿವೆ ಯಾಕೆ ಹೇಳಿದೆ ಈ ಮಾತು? ದೀನರನ್ನು ಉತ್ಪಿಸುವಂತಹ
ದುಷ್ಟರಾಗಿ ಯಾರು ಹ್ಮ್ ಪ್ರಮತ್ತರಾಗಿ ಈ ಲೋಕದಲ್ಲಿ ವ್ಯವಹಾರ ಮಾಡ್ತಾರೋ ಅಂಥವರನ್ನು ಹ್ಮ್ ನಿಗ್ರಹಿಸುವಂತಹ ಶಕ್ತಿ ಹೌದು. ಯಾರು ವೈರಿ ಸ್ವಾಮಿ, ಅಂತಹ ನೀನು ಯಾವ ದಾರಿಯನ್ನು ಈ ಲೋಕಕ್ಕೆ ಹಾಕಿಕೊಟ್ಟಿದ್ದೀಯೋ ವೇದ ಮಾರ್ಗ, ಹೌದು. ಮೌನಿ ಜ್ಞಾನಿಗಳಿಗೆ ವೇದ ಮಾರ್ಗವನ್ನು ಬೋಧಿಸಿದಂತಹ ಪರಮ ಮಹಿಮಾನ್ವಿತನು ನೀನು. ಅಂತಹ ನಿನ್ನ ಬಾಯಿಂದ ಇಂಥ ಮಾತು ಬರಬಹುದನ್ನುವಂತಹ ಕಲ್ಪನೆಯೂ ನನಗಿರಲಿಲ್ಲ. ತಪ್ಪಿತೆ ಅಲ್ಲ, ಅದೇ ನಾನು ಕೇಳುವುದು. ತಪ್ಪಿತೆ? ಅದೇ ಪ್ರಶ್ನೆ. ತಪ್ಪಿತೆ ಎಲ್ಲಿ ತಪ್ಪಿತು? ಯೋಚನೆ ಮಾಡಬೇಕು. ಅದೇ ನಾನು ಹೇಳೋದು. ಯೋಚನೆ ಮಾಡಿಯೇ ಬಂದಂತಹ ಆತರಿಗೆ ರಕ್ಷಣೆಯನ್ನು ಕೊಟ್ಟವಳು ನಾನು. ಅಷ್ಟು ಯೋಚಿಸಿ ರಕ್ಷಣೆ ಕೊಟ್ಟದ್ದು ಅದು ಎಲ್ಲಿಯವರೆಗೆ? ಇಲ್ಲಿಯವರೆಗೆ ನನ್ನ ಮಗನ ಶಿಷ್ಯಂದಿರಾದಂತಹ ಅವರು ನನ್ನ ಗಂಡನಾಗಲಿ ಅಲ್ಲ ನನ್ನ ಮಗನಾಗಲಿ ಈ ಆಶ್ರಮವನ್ನು ಹೋಗುವಂತಹ ಆ ಸಮಯದಲ್ಲಿಯವರೆಗೆ ಮಾತ್ರ ಅವರಿಗೆ ರಕ್ಷಣೆ. ಆ ಬಳಿಕ ವಿಚಾರಣೆಯಾಗಿ ಬೀಳ್ಕೊಡುಗೆ ಉಂಟು, ಅತಿ ಶೀಘ್ರದಲ್ಲಿ. ಹಾಗೆಂದು ಅಲ್ಲಿಯವರೆಗೆ ಕಾಯತಕ್ಕದ್ದು ದೊಡ್ಡದು ಬೀಳ್ಕೊಡುವುದು ಅಲ್ಲ. ಅದು ಹೇಗಾಗ್ತದೆ ಕಾಯುವಿಕೆಗೆ ಅಲ್ಲ, ದೀರ್ಘ ಅಂತ ಅದ್ಯಾಕೆ ಆ ರೀತಿಯ ಊಹೆ ಮಾಡುವುದು? ಅಲ್ಲ, ಅವರು ಬರುವವರೆಗೆ ಕಾಯುವುದು ಎನ್ನುವುದು ದೀರ್ಘ ಆಗುವುದಿಲ್ಲ ಅಮ್ಮ ಸ್ವಾಮಿ. ಕಾಯುವಿಕೆ ಅಲ್ವೇ? ಯಾರಿಗೆ ಅದು? ಯಾರಿಗೆ? ಅವರಿಗೂ ಹೌದು, ನಿಮಗೂ ಹೌದು. ನಮಗೆ ಯಾಕೆ ಬೇಕಂತ ಅಲ್ಲ, ಕೇಳುವುದು ಯಾಕೆ ನಾನು? ಈಗ ನೀನು ಬಂದಂತಹ ನಿಮ್ಮನ್ನು ದೇವೋದ್ಧಾರಕ ವೇದೋದ್ಧಾರಕ ಅನ್ನುವ ಹಾಗೆ ದೇವ ಅಂತ ಹೇಳುವುದು ನನ್ನನ್ನು. ಯಾಕೆ? ಮೌನಿಗಳಿಗೆ ವೇದವನ್ನು ಕೊಟ್ಟಂತಹ ಅದನ್ನು ಉದ್ಧರಿಸಿದವರು ನೀವು, ಅದೇನು ಅನ್ನೋದನ್ನು ತಿಳಿಸಿದವರು ನೀವು, ಕರ್ತೃ ನಾನು ಅಲ್ವೇ? ಹಾಗಾದ್ರೆ ಅದನ್ನು ಕೊಟ್ಟಂತಹ ನೀವು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಿತ್ತು. ತಾಳ್ಮೆ ಕಮ್ಮಿ ಆಯ್ತು. ತಪ್ಪಿತು ಅಂತ ಹೇಳ್ತಾ ಇದ್ದೀರಲ್ಲ ನೀವು. ತಪ್ಪಿತ್ತು ಯಾರು ಸ್ವಾಮಿ? ಲೋಕಪಾಲನ ತತ್ವವಾದಂತಹ ನೀನೇ ತಪ್ಪಿ ಅನ್ಯರಿಗೆ ತಪ್ಪಿತಲ್ಲ ಅನ್ನುವ ಹಾಗೆ ಆರೋಪನ ಹೊರಿಸ್ತಾ ಇದೆಯಲ್ಲ. ಅದಲ್ಲದೆ ಇದ್ರೆ ಖ್ಯಾತಿ ದೇವಿ ಅವನ್ಯಾರು ಕೊಟ್ಟಿದ್ದವ? ಸುರಪಾಲ, 3 ಲೋಕಾಧ್ಯಕ್ಷ. ನನ್ನದಾದಂತಹ ಮಾತುಗಳಿಗೆ ವಿರುದ್ಧವಾಗಿ ಕೈಯಲ್ಲಿರುವಂತಹ ಆ ಆಯುಧವನ್ನು ಹೌದಾ? ಹಾಗಾದ್ರೆ ಎತ್ತಿದಂತಹ ಆತನ ಕೈ ಸ್ತಂಭನವಾಗಬೇಕಿದ್ರೆ ಕಾರಣ ಏನು? ಆತ ತಪ್ಪಿತಸ್ಥ. ಒಂದು ತಪ್ಪಿತಸ್ಥ. ಒಂದು ವೇಳೆ ಆತ ತಪ್ಪಿತಸ್ಥ ಅಲ್ಲ ಅನ್ನುವ ಹಾಗೆ ಇಟ್ಟಿದ್ರೆ ನನ್ನದಾದಂತಹ ಶಾಪ ಅವರಿಗೆ ಫಲಿಸುವುದಕ್ಕಿರಲಿಲ್ಲ. ಏನು? ಎನ್ನುವಲ್ಲಿ ಅವರು ತಪ್ಪು ಎಂಬುದಾಗಿ ನಾವು ಗೊತ್ತು ಮಾಡುತ್ತಾ ಇದ್ದೀವಿ. ಅಲ್ಲ, ಮತ್ತೊಂದಿದೆ. ಮತ್ತೆ ನಾನು ಹುಟ್ಟಿದಾಗ ಮೊದಲಿನ ಸ್ಥಿತಿ ಬಂದಾಗ ಅದು ತಿರುಗುವುದಿಲ್ಲ ಅಮ್ಮ. ಅದೇ ಆರೋಪ. ಈಗ ನಾನು ಸರಿ ಮಾಡಿ ಯಾವ ಅಗ್ನಿನಾರಾಯಣ ಸಾಕ್ಷಿಯಾಗಿಟ್ಟುಕೊಂಡು ಇದು ತನಕ ನಮ್ಮ ಬದುಕಿನುದ್ದಕ್ಕೂ ನಾವು ಕಾಲವನ್ನು ವ್ಯಯ ಮಾಡಿದ್ದೇವೋ, ನಮ್ಮ ಜೀವನದ ಅವಿಶ್ರಾಂತ ಪರಿಶ್ರಮದ ಪ್ರತಿಫಲವಾದ ಯೋಗದ ಬಲದಿಂದ ಅವರಿಗೆ ಶಾಪ ಕೊಟ್ಟದ್ದು. ಹೌದಾ? ಯಾಕೆ ಹಾಗಾಗಿ ಗೊತ್ತು? ನಾರಾಯಣನಾದಂತಹ ನೀನು ಇಲ್ಲಿಗೆ ಬಂದು ನನ್ನಲ್ಲಿ ವಿಚಾರಣೆಯನ್ನು ಮಾಡಿ ಖ್ಯಾತಿ ದೇವಿ ಇದು ನೀನು ಮಾಡಿದ್ದು ತಪ್ಪು, ಅವನಿಗೆ ಕೊಟ್ಟ ಶಿಕ್ಷೆಯನ್ನು ನಾನು ಕಡಿಮೆ ಮಾಡ್ತೇನೆ ಅಲ್ಲ, ಆ ಶಿಕ್ಷೆಗೆ ಪರಿಭಾಷೆಯನ್ನು ಕೊಡ್ತೇನೆ ಅಂತ ಹೇಳಬೇಕಿತ್ತು. ಅದು ಬಿಟ್ಟು ತಪ್ಪಿತಸ್ಥನಾದಂತಹ ಆತನಿಗೆ ನೀನು ಪೂರಕನಾಗಿ ವರ್ತಿಸಿದೆಯಲ್ಲ, ಪೂರಕನಾಗಿ ವರ್ತಿಸಿ ನನ್ನನ್ನು ತಪ್ಪಿತು ಅಂತ ಕೇಳ್ತಾ ಇದೆಯಲ್ಲ. ನೀನಿಗೆ ರಕ್ಷಣೆಯನ್ನು ಕೊಟ್ಟದ್ದು ಎಲ್ಲಿ ತಪ್ಪು ಹೇಳು? ತಾವು ತಮ್ಮ ದೀರ್ಘತಮವಾದಂತಹ ತಪಶ್ಚರ್ಯದಿಂದ ಲಭ್ಯವಾದಂತಹ ಪ್ರಣಾಶದಿಂದ ಪುಣ್ಯದಿಂದ ಆ ರೀತಿಯಾಗಿ ಅವನಿಗೆ ಶಾಪವನ್ನು ಕೊಟ್ಟಿದ್ದೀನಿ. ಅನಿವಾರ್ಯವಾಗಿ ಕೊಟ್ಟದ್ದು. ಆದ್ರೆ ಎನ್ನುವುದು ಅಪಾತ್ರವಾಗಿರಬೇಕೆ ಪಾತ್ರವಾಗಿರಬೇಕೆ? ಅಲ್ಲ, ಪಾತ್ರವಾಗಿ ಇರ್ಬೇಕು. ಹಾಗಾದ್ರೆ ನಿಮ್ಮಲ್ಲಿ ಅಪಾತ್ರ ಕಂಡೇವಲ್ಲ ನಾವು. ಎಲ್ಲಿ ಕಂಡದ್ದು ನೀವು? ತಮಾಸುರನಿಗೆ ಆಶ್ರಯವನ್ನು ಕೊಟ್ಟದ್ದು ಹೇಗೆ ಸರಿ ಆಗ್ತದಮ್ಮ? ಯಾಕೆ ತಮಾಸುರನಿಗೆ ಆಶ್ರಯ ಮಾಡಿಲ್ಲ?
ಒಂದು ವಿಷಜಂತುವಿಗೂ ವಿಷಪೂರಿತವಾದಂತಹ ಹಾವಿಗೂ ನಾವು ಹೋಲಿಸಬಹುದು. ಕೆಲವು ಸಮಯದಲ್ಲಿ ಹೌದು, ಕೆಲವು ಸಮಯದಲ್ಲಿ ಅಲ್ಲ. ಹಾಗೆ ಲೋಕದ ದೃಷ್ಟಿಗೆ ಹಿತವಾದುದು ಎಲ್ಲರ ದೃಷ್ಟಿಗೆ ಹಿತ ಎನ್ನುವುದಾದುದು. ಎಲ್ಲರಿಗೂ ಹಿತ ಎಂದೆಣಿಸಿದ್ದು ಲೋಕ ಧರ್ಮಕ್ಕೆ ವಿಹಿತವಾಗಿರಬಹುದು ಇರಬಹುದು. ಆಶ್ರಮ ಧರ್ಮ ಲೋಕ ಧರ್ಮ. ಲೋಕ ಧರ್ಮ ಎನ್ನುವುದು ಆಶ್ರಮ ಧರ್ಮದಲ್ಲಿ ಇಲ್ಲ. ಆಶ್ರಮ ಧರ್ಮ ಎನ್ನುವುದು ಲೋಕ ಧರ್ಮದಲ್ಲಿ ಇರುವುದು. ಲೋಕ ಧರ್ಮವೇ ಆದ್ಯತೆಯನ್ನು ಪಡೆಯುವುದು ಕೇವಲ ಆಶ್ರಮಕ್ಕೆ ಮಾತ್ರ ಆಶ್ರಮ ಧರ್ಮ. ಅದರಲ್ಲಿಯೂ ಲೋಕ ಧರ್ಮ ಮೊದಲು. ಅಮ್ಮ, ಈಗ ಏನೀಗ ಲೋಕ ಧರ್ಮ, ಏನೀಗ ಆಶ್ರಮ ಧರ್ಮ, ಅದನ್ನು ಭಗವಂತನಾದ ನೀನೇ ಹೇಳಬೇಕು. ಅಮ್ಮ, ಈಗ ನಾವು ತಪ್ಪಿದ್ದೇಲಿ ಅಂತ ಆಗ್ಬೇಕಲ್ಲ. ಅಪಾತ್ರರಿಗೆ ಆಶ್ರಯವನ್ನು ಕೊಟ್ಟದ್ದು ಹೇಗಾಯ್ತು ಗೊತ್ತು? ಹೇಗಾಯ್ತು? ಒಂದು ವಿಷಪೂರಿತವಾದಂತಹ ಹಾವಿಗೆ ನಾವು ಹಾಲನ್ನು ಒಯ್ದರೆ ಹಾಲನ್ನು ನೀಡಿದರೆ ಸುರಿದರೆ ಅದು ಅಮೃತವನ್ನು ಕೊಡುವುದಕ್ಕೆ ಸಾಧ್ಯ ಉಂಟು. ಅದು ಕಚ್ಚಿದ್ರೆ ವಿಷವನ್ನೇ ಸುರುವುದಲ್ಲಿ ಕಚ್ಚಿದ್ರೆ ಮಾತ್ರ, ಇಲ್ಲದಿದ್ದರೂ ವಿಷವೇ ಅಮೃತ ಬರುವುದಕ್ಕೆ ಸಾಧ್ಯ ಉಂಟಮ್ಮ? ಹಾವಲ್ಲಿ ಅಮೃತ ಬರುವುದಕ್ಕೆ ಸಾಧ್ಯ ಉಂಟು? ಖಂಡಿತ ಅಲ್ಲ. ಅಮೃತ ಬರುವುದಕ್ಕೆ ಸಾಧ್ಯವಿಲ್ಲ. ಅಲ್ಲ, ಕೇವಲ ಮಾತಿಗೆ ಹೇಳುವುದು. ನಿಮ್ಮಂತ ಮಹಿಮಾನ್ವಿತ ಮಹಿಳೆಗೆ ನಾನು ಕಿಚ್ಚುವುದಲ್ಲ, ವಂಚನೆಯಿಂದ ತಪ್ಪಾಡುವುದು ಅಲ್ಲ. ಲೋಕಧರ್ಮ ಏನು ಎನ್ನುವುದು ತಿಳಿದ ಬರ್ತಾವೆ. ಚುತಿರಹಿತನಾದಂತಹ ನೀನು ಅಲ್ಲವೇ ಅಚ್ಯುತನೆಂದೇ ಲೋಕದಿಂದ ಮಾನ್ಯತೆಯನ್ನು ಪಡೆದವ. ಹಾಗಿರುವಾಗ ನೀನು ವಂಚನೆ ಮಾಡುವುದಕ್ಕುಂಟೆ ದೇವ? ಶ್ರುತಿರಹಿತನಾದಂತಹ ನಾನು ನನ್ನನ್ನು ಸೇವಿಸುವವರನ್ನು ಯಥಾಗಚ್ಚತೆ ಶ್ರೀಮನ್ನಾರಾಯಣ ಎನ್ನುವವರನ್ನು ನಾನು ತಪ್ಪಿದ್ರೆ ತಿನ್ನುವುದು ನನ್ನ ಧರ್ಮ ಅಲ್ವೇ? ಸತ್ಯವೇ ಹೌದು ಅಲ್ವಾ? ಕರ್ತವ್ಯ. ಹೊತ್ತಿಗೆ ಕ್ರೂರನಾದಂತಹ ರಾಕ್ಷಸರಿಗೆ, ಕ್ರೂರರಾದಂತಹ ರಾಕ್ಷಸರಿಗೆ ತಾವು ಆಶ್ರಯವನ್ನು ಕೊಟ್ಟಿದ್ದೀವಿ. ಅದು ತಪ್ಪು ಎನ್ನುವಲ್ಲಿ ಅವರನ್ನು ಕೊಡಲೇಬೇಕು. ಸುಧರ್ಮ ಸಭೆಯ ಅಧಿಪತಿಯಂತಹ ಇಂದ್ರ ದುಷ್ಟರನ್ನು ಬೆನ್ನಟ್ಟಿಕೊಂಡು ಬಂದ. ಕೊಲ್ಲಲೇಬೇಕು, ಸಾಯುವ ಅರ್ಹರಿದ್ದವರೇ. ಯಾಕೆಂದ್ರೆ ಸುಧರ್ಮ ಸಭೆ ಎನ್ನುವುದು ಶತಮನ್ಯುವಾದವನಿಗೆ ಲಭ್ಯ. ಅದು ಕೂಡ ಶತಮನ್ಯು ಮಾಡಿದವರಿಗೆ ಯಾವ ಕಾಲಕ್ಕೆ ಯಾವ ಸಮಯದಲ್ಲಿ ಅವರಿಗೆ ಇಂದ್ರ ಪದವಿ ದಕ್ಕುವುದು. ಇದು ನಮಗೆ ತಿಳಿದಿದ್ದು ತಾನೆ. ಆ ಬಗ್ಗೆ ಆಕ್ಷೇಪ ಏನೂ ಇಲ್ಲ, ಎಲ್ಲರಿಗೂ ತಿಳಿದ ವಿಷಯವೇ. ಬಲಾತ್ಕಾರವಾಗಿ ಸುರಲೋಕವನ್ನು ಪ್ರವೇಶಿಸಿದಂತ ಈ ತಮಾಸುರ ನನಗೆ ಅಲ್ಲಿ ಅಧಿಕಾರ ಬೇಕು ಎಂದು ಹೇಳಿದ ಮೇಲೆ ಅಧಿಕಾರ ಅವಸ್ಥೆಯಲ್ಲಿತ್ತು, ಅಧಿಕಾರವನ್ನು ಏರಿದೆ ಎಂದಾದರೆ ಸುಧರ್ಮ ಸಭೆಯಲ್ಲಿ ಏರುವುದಕ್ಕೆ ಸಾಧ್ಯ ಉಂಟು. ಒಂದು. ಎರಡನೇದಾಗಿ ಈ ಭೂಲೋಕದಲ್ಲಿ ತಾವು ಮಾಡುವಂತಹ ಯಜ್ಞ ಯಾಗಾದಿಗಳ ಹವಿಸ್ಸನ್ನು ಗುಂಜಿಸಿ ಸೇವಿಸಿ ಆಗ್ರಾಣಿಸಿ ದೇವತೆಗಳು ಸಮಸ್ತೆಯಾಗಿ ಪ್ರಪಂಚಕ್ಕೆ ವೃಷ್ಟಿಯನ್ನು ಹರಿಸುತ್ತಾರೆ. ಅದನ್ನು ಅಂತಹ ಸಾಮರ್ಥ್ಯವನ್ನು ತಮಾಸನ್ನು ಹೊಂದಿದ್ದಾನೆಯೇ? ಹೊಂದಿರುವುದಕ್ಕೆ ಸಾಧ್ಯವೇ? ಒಂದೊಮ್ಮೆ ಸುಧರ್ಮ ಸಭೆಯನ್ನು ಬಲಾತ್ಕಾರವಾಗಿ ಪಡೆದನೆಂದಾದರೆ ಪರಿಮಳವಿಲ್ಲದ ಪುಷ್ಪವನ್ನು ಅವರು ತಮ್ಮ ಜೋಳಿಗೆಯಲ್ಲಿ ಇಟ್ಟುಕೊಂಡಂತೆ ಏನು ಪ್ರಯೋಜನ? ಖಂಡಿತವಾಗಿಯೂ ಆಗುವುದಿಲ್ಲ. ಉತ್ತರ ಇದೆ ಅಲ್ಲ, ನನಗೆ ಉತ್ತರದ ಅಗತ್ಯ ಇಲ್ಲ, ಬಿಡಿಸುವುದು ಮಾತ್ರ. ಉತ್ತರ ರಹಿತ ನನಗೆ. ಈಗ ಇದೆಲ್ಲ ಹೇಳುವುದಲ್ಲ ನಿಮಗೆ ಯಾಕೆ ಅಲ್ಲ, ನಿಮಗೆ ತಿಳಿದಿಲ್ಲ ಅಂತ ಹೇಳುವುದಲ್ಲ, ನಿಮಗೆ ಮರೆವಾಗಿದೆ ಎಂಬುದಾಗಿ ಹೇಳುವುದಲ್ಲ. ಈ ಹೊತ್ತಿಗೆ ತಾವು ಮಾಡಿದ್ದು ತಪ್ಪು ಎಂದು ಸೂಚಿಸುವುದಲ್ಲಿ ನಾನು ಆದ್ಯತೆಯನ್ನು ಪಡೆದಿದ್ದೆ. ಯಾಕೆ? ಶಿಕ್ಷಾ ರಕ್ಷಕರ್ತರು ನಾನು ಒಪ್ಪುತ್ತಿರಲ್ಲ. ನೀವು ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಸೇರುವುದು ಯಾರಿಗೆ? ಯಥಾಗಚ್ಚತೆ ಕೇಶವ ಅಂತ ಹೇಳುವುದಲ್ಲ ಅಲ್ವೇ? ಆಕಾಶಪತಿ ತೋಯಂ ಯಥಾಗಚ್ಚತೆ ಸಾಗರ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಚ್ಚತೆ. ಸತ್ಯ ಹೌದಲ್ವಾ? ಹಾಗಾದರೆ ಕೇಶವ ಪ್ರತಿಗಚ್ಚತೆ ಎಂಬುದಾಗಿ ಹೇಳುವುದಾದ್ರೆ ಒಳ್ಳೆಯ ಕೆಲಸವನ್ನೇ ಮಾಡ್ತೇನೆ, ಒಳ್ಳೆಯದನ್ನೇ ನೀಡು, ಒಳ್ಳೆಯದನ್ನೇ ಪೂರೈಸು, ಪ್ರಪಂಚಕ್ಕೆ ಒಳ್ಳೆಯದನ್ನೇ ನೀಡು ಎಂಬುದಾಗಿ ಹೇಳ್ತೀನಿ. ಮದುವೆ ಆದಂತಹ ಗಂಡು ಹಾಗೂ ಹೆಣ್ಣು ತನಗೆ ಸತ್ಸಂತಾನವನ್ನು ನೀಡು ಎಂಬುದಾಗಿ ಹೇಳ್ತಾರೆ. ಕಣ್ಣಿಲ್ಲದ ಮಗವನ್ನು, ಮೂಗಿಲ್ಲದ ಮಗನು, ಕೈಕಾಲು ತಲೆ ಸರಿ ಇಲ್ಲದನ್ನು, ಹೆಳವತನವನ್ನು ನೀಡಿ ಎಂಬುದಾಗಿ ಹೇಳ್ತಾರಾ? ಇಲ್ಲಲ್ಲ. ಅದೇ ರೀತಿಯಲ್ಲಿ ಮಾತೆಯಾದಂತಹ ನೀವು ಮಾಡಬೇಕಾದ್ದು ಸುಧರ್ಮ ಸಭೆಯನ್ನು ಅಲಂಕರಿಸಿದಂತಹ ಇಂದ್ರನಿಗೆ ಪ್ರತಿರೋಧವಲ್ಲ. ಅವನು ರಾಜನಿದ್ದಾನೆ,
ಮೂರು ಲೋಕವು ಅವನ ನಿಯಂತ್ರಣದಲ್ಲಿದೆ. ಹಾ ಅವನು ಹೇಳಿದ್ದನ್ನು ಲೋಕದಲ್ಲಿ ಎಲ್ಲರೂ ಕೇಳಬೇಕು ಎನ್ನುವುದು ನಿಮಗೆ ಗೊತ್ತುಂಟು. ಈ ಹೊತ್ತಿಗೆ ನೀವು ಹೇಳ್ತಾ ಇದ್ದೀರಿ, ದುಷ್ಟರಿಗೆ ನಾನು ಆಶ್ರಯ ಕೊಟ್ಟಿದ್ದೇನೆ, ನನ್ನ ಗಂಡನೋ ನನ್ನ ಮಗನೋ ಬಂದರೆ ನಾನು ಬಿಟ್ಟುಕೊಡುತ್ತೇನೆ. ಅವರಲ್ಲಿ ಕೇಳಿ ನೀವು ಆಶ್ರಯ ಕೊಟ್ಟದ್ದಮ್ಮ. ಒಂದು ವೇಳೆ ನೀವು ಹಾಗೆ ಮಾಡಿದ್ದು ಹೌದಾದರೆ ಇಂದ್ರಲೋಕವನ್ನು ಪ್ರಶ್ನಿಸಿದ ಹಾಗೆ ಅಲ್ವೇ? ಕೇಳಬೇಕಾದ ಅನಿವಾರ್ಯತೆ ಒದಗಿದ್ದಿಲ್ಲ ನನಗೆ. ಸೃಷ್ಟಿ ಹಾ ಅಮ್ಮ, ಅನಿವಾರ್ಯತೆ ನಿಮಗೆ ಒದಗದ ಕೇಳುದು ಆಮೇಲೆ ಏನಂತ ನಮ್ಮನ್ನು ರಕ್ಷಿಸಿ ಅನ್ನುವ ಹಾಗೆ ಬಂದವರು ನನ್ನಿಂದ ಅಭಯವನ್ನು ಪಡೆದುಕೊಂಡು ಆ ಬಳಿಕ ಆದದ್ದು ಇದೆಲ್ಲ. ಅಮ್ಮ, ಹಾ ನೀವು ತ್ರಿಲೋಕಜ್ಞಾನಿಗಳು. ಅದಕ್ಕೆ ಆದದ್ದು ತಿಳಿದಿರುತ್ತದೆ, ಆಗುವುದು ಗೊತ್ತಿರುತ್ತದೆ. ಏನು ನಡೆಯುತ್ತಾ ಇದ್ರೆ ನಿಮ್ಗೆ ವೇದ್ಯ ಇದೆ. ಯಾಕೆ ನೀವು ತಿಳಿದಿದ್ರೆ ಅವನು ಸ್ವರ್ಗಲೋಕವನ್ನು ಏರಿದ್ದಾನೆ, ಸಜ್ಜನರಿಗೆ ಕಷ್ಟವನ್ನು ಕೊಡುವನಿದ್ದಾನೆ, ಇವ ಲೋಕ ಕಂಟಕನಾಗುತ್ತಾನೆ ಅಂತ ತಾವು ತಿಳಿಯುವುದಿತ್ತಲ್ಲ. ಅಲ್ಲ, ಪ್ರಾಣ ಭಯದಿಂದ ಬಂದವನಿಗೆ ಮೊದಲಾಗಿ ಅಭಯವನ್ನು ಕೊಟ್ಟು ಪ್ರಾಣ ಭೀತಿಯಿಂದ ಇರುವಂತಹ ಆತನೊಳಗೆ ಚೈತನ್ಯವನ್ನು ಧೈರ್ಯವನ್ನು ತುಂಬುವುದು ಮೊದಲ ಧರ್ಮ. ಇದು ನಿನ್ನಿಂದಲೇ ತಿಳಿದುಕೊಂಡದ್ದು ನಾವು, ನಿನ್ನಿಂದಲೇ ಕಲ್ತದ್ದು ನಾವು. ಅಮ್ಮ, ಕಾಡಿನಲ್ಲಿದ್ದಂತ ವ್ಯಾಘ್ರವನ್ನು ದನದ ಮೇಲೆ ಹಾರಲು ಬಂದಾಗ ದನ ಎಲ್ಲೂ ಓಡಿ ಹೋಗ್ತದೆ. ಅದಕ್ಕೆ ಅಲ್ವೋ? ಆ ಇದ್ದಂತ ವ್ಯಾಘ್ರವನ್ನು ಯಾರೋ ಹಿಡಿಯಲು ಬೆನ್ನಟ್ಟಿದಾಗ ಆ ವ್ಯಾಘ್ರವನ್ನು ಗುಹೆಗೆ ಹೊಕ್ಕಾಗ ಆ ಗುಹೆ ಹತ್ತಿರ ಬೇಡ ಹೇಳ್ತಾನೆ, ಇಲ್ಲಿ ಬರಲೇ ಇಲ್ಲ, ಬಂದ್ರು ಅದು ನನ್ನ ಬಿಟ್ಟುಕೊಡುವುದಿಲ್ಲ ಎಂಬುದಾಗಿ. ಹಾಗಾದ್ರೆ ವ್ಯಾಘ್ರನಿಗೆ ಅವನು ಆಶ್ರಯ ಕೊಟ್ಟ ಹಾಗೆ ಆಗುದಿಲ್ಲ. ಈ ಹೊತ್ತಿಗೆ ತಾವು ದುಷ್ಟರಿಗೆ ಆಶ್ರಯವನ್ನು ನೀಡಿದ ಹಾಗೆ ಆಗುದಿಲ್ವ? ಬೇಡ ಹಾಗೆ ಹೇಳುವುದಕ್ಕುಂಟೆ. ಹಾಗಾದ್ರೆ ಯಾಕೆ ಮತ್ತೆ ನೀವು ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೀರಿ? ಶಿಕ್ಷಾ ರಕ್ಷಕರ್ತರು ಅಂತ ನನ್ನಲ್ಲಿ ನೀವು ಏನು ಮಾಡುವುದಿದ್ರೂ ಕೂಡ ಅದು ಸಲ್ಲುವುದು ವೈಕುಂಠಕ್ಕೆ. ಅಲ್ಲಿ ಇರುವುದು ನಾರಾಯಣ. ನಾರಾಯಣನ ಪ್ರತಿರೋಧವನ್ನು ತಾವು ಕಟ್ಟಿಕೊಳ್ತೀರೋ? ಹೇಗೆ ಕಟ್ಟಿದ್ದೇವೆ ನಾವು? ಅಲ್ಲ, ಕಟ್ಟಿಕೊಳ್ಳುತ್ತೀರೋ? ಅಲ್ಲ, ಕಟ್ಟುವುದಕ್ಕುಂಟೆ. ಯಾಕೆ ಆಶ್ರಯವನ್ನು ಕೊಟ್ಟಿದ್ದೀರಿ ಅಂತ ಕೇಳುವುದು ನಾನು. ಈಗ ಬಿಟ್ಟುಕೊಡಿ ಎಂಬುದಾಗಿ.
ಕಾಲದಿಂದ ಹಿಡಿದು ಪಾಶ್ಚಾತ್ಯರಿಗೆ ವ್ಯಾಪಿಸಿತು. ಎಲ್ಲವನ್ನೂ ತನ್ನ ಸ್ವಸಂಕಲ್ಪದಿಂದ ಆಡಿಸುವಂತಹ ಪರಂಜ್ಯೋತಿ ಸ್ವರೂಪನು ನೀನು. ಅಣು ರೇಣು ತಣ ಕಾಷ್ಟ ಸ್ಥಾವರ ಜನ್ಮವಾದಿಗಳಲ್ಲಿ ವ್ಯಾಪಕರಾಗಿರುವಂತಹ ಚಿರಂತನ ಸತ್ಯಸ್ವರೂಪಿಯಾದಂತಹ ನಿನ್ನ ಮಾತು ನನ್ನ ಯಾಕೋ ಇವತ್ತಿಗೆ ಪಥ್ಯವಾಗ್ತಾ ಇಲ್ಲ. ದೇವರ ಮಾತು ಪಥ್ಯವಾಗುವುದಿಲ್ಲ. ದೇವರು ದೇವರ ಹಾಗೆ ನೋಡಿದ್ರೆ ಇದು ದೇವರ ನುಡಿ ಅನ್ನುವ ಹಾಗೆ ಒಪ್ಪಿಕೊಳ್ಳೋದಕ್ಕಾಗ್ತದೆ. ಹಾಗಾದ್ರೆ ತಾವು ದೇವರಲ್ಲಿ ನುಡಿ ತಪ್ಪಿದ್ದನ್ನು ಕಂಡುಕೊಂಡಿರಿ ಎಂಬುದಾಗಿ ಆಗುವುದಿಲ್ಲ. ಅಲ್ಲ, ದೇವರಲ್ಲಿ ನುಡಿ ತಪ್ಪಿದ್ದೇವೆ ಅನ್ನೋ ಹಾಗೆ ನಾವು ಕಂಡುಕೊಳ್ಳುವುದಲ್ಲ. ದೇವನೇ ಹೀಗೆ ಮಾಡಿದ್ರೆ ಹೇಗೆ ಆತ ದೇವನಾಗ್ತಾನೆ ಅನ್ನುವಂತಹ ಪ್ರಶ್ನೆ ನೋಡಿದ್ದೀವಿ. ದೇವನಾದುದರಿಂದಲೇ ಈ ಕಾರ್ಯಕ್ಕೆ ನಾನು ಕೈ ಹಾಕಿದ್ದಮ್ಮ. ದುಷ್ಟರಿಗೆ ಸಹಾಯವನ್ನು ಮಾಡಿದ್ರೆ ಅವರು ಇರಬಾರದು ಎಂಬುದಾಗಿ. ವ್ಯಾಳ ಶಯನ ನೀನು. ಹೌದು ಅಲ್ವೇ? ಹೌದು. ಹಾಗಾದ್ರೆ ವಿಷಪೂರಿತವಾದಂತಹ ಸರ್ಪವನ್ನೇ ನಿನ್ನ ಆಸನವಾಗಿಸಿ ನಿನ್ನ ಹಾಸಿಗೆ ಆಗಿಸಿ ಮಲಗಿದಂತಹ ನೀನೇ ಇಂತಹ ಮಾತುಗಳನ್ನು ಇಂತಹ ಉದಾಹರಣೆಗಳನ್ನು ಕೊಡ್ತೇನೆ. ಕಾರಣ ದುಷ್ಟರಿದ್ದರೂ ಕೂಡ ಅವರನ್ನು ಮತ್ತಿಸಿ ಅವರ ಮೇಲೆ ನಿಲ್ಲಿದ್ದೇನೆ ಎಂದು ಸೂಚಕವಲ್ವೇ ಅಮ್ಮ. ಹಾಗಾದ್ರೆ ಮತ್ತಿಸುವುದಕ್ಕೆ ದಾರಿ ಬೇಕಲ್ವಾ? ನೇರವಾಗಿ ಮತ್ತಿಸುವುದಕ್ಕಾಗ್ತದೆ. ದಾರಿ ಯಾರು ಮಾಡ್ತಾರೆ? ಅದೇ ಹೇಳಿದ್ದು, ನಾನು ದಾರಿ ಮಾಡಿ ಕೊಡ್ತೇನೆ, ಸ್ವಲ್ಪ ವ್ಯವಧಾನ ಇರಲಿ. ಯಾಕೆ? ಹೊತ್ತು ಮೀರ ಕೂಡದಲ್ಲಮ್ಮ. ವ್ಯವಧಾನ ಎನ್ನುವುದಕ್ಕೂ ಒಂದು ಮಿತಿ ಎನ್ನುವುದು ಇಲ್ಲವೇ ಅಮ್ಮ. ಭಗವಂತ ಹೊತ್ತಿಗೆ ಆಗುವ ಕೆಲಸ ಹೊತ್ತು ಮೀರಿದ ಬಳಿಕ ಕೆಲಸ ಸಕಲ ಜೀವರಲ್ಲಿ ಆತ್ಮರೂಪದಿಂದಿರುವಂತಹ ಸರ್ವಾತ್ಮಕ ನೀನು. ನಿಮಗೆ ಈಗ ಭಯ ಏನು? ಅಲ್ಲ, ಭಯ ಏನು ಅನ್ನುವುದಲ್ಲ. ಈಗ ಮೊದಲೇ ನಾನು ಹೇಳಿದ ಹಾಗೆ ನೀನು ಶಾಶ್ವತವಾಗಿ ಇಲ್ಲಿ ಇರುವುದಿಲ್ಲ. ಹಾಗೆಂದು ಅದು ಮಾನವಾಗಿ ಉಳಿತಿರುವಂತಹ ಅಗ್ನಿ ನಾರಾಯಣನ್ನೇ ಸಾಕ್ಷಿಯಾಗಿಟ್ಟುಕೊಂಡು ನಮ್ಮಲ್ಲಿರುವಂತಹ ತಪಶಕ್ತಿ ಯಾವುದು? ಅದು ನಿನ್ನಿಂದಲೇ ಕೊಡಲ್ಪಟ್ಟದ್ದು. ಮತ್ತೆ ಅಲ್ವೇ? ಹಾಗಾದ್ರೆ ನಿನ್ನಿಂದಲೇ ಕೊಡಲ್ಪಟ್ಟಂತಹ ಆ ಶಕ್ತಿಯನ್ನಾಗಲಿ ಆ ಸಿದ್ಧಿಯನ್ನಾಗಲಿ ದುರುಪಯೋಗ ಪಡಿಸುವುದಾಗಲಿ ಅಲ್ಲ ಅದನ್ನು ತಪ್ಪಿಸುವುದಾಗಲಿ ನಾವು ಮಾಡಿದ್ದೇವೆ ಎಂದಾದ್ರೆ ಏನಾಗ್ತದೆ? ಘೋರ ನರಕಕ್ಕೆ ಬಿದ್ದ ಹಾಗಾಗ್ತದೆ. ಘೋರ ಪಾತಕ ನಮ್ಮನ್ನು ಬಾಧಿಸ್ತದೆ. ಅದರಲ್ಲೂ ಈ ಲೋಕದಲ್ಲಿ ಹುಟ್ಟಿದಂತಹ ಜೀವಿಗೆ ತಾನಾಡಿದಂತಹ ಮಾತು ಯಾವುದಿದೆಯೋ ಅದು ಪ್ರಥಮವಾದಂತಹ ಆದ್ಯತೆಯನ್ನು ಕೊಡ್ತದೆ. ಈ ಲೋಕದಲ್ಲಿ ಮಾತು ತಪ್ಪಿ ಯಾರೂ ನಡೆಯಕೂಡದು. ಆಡಿದಂತೆ ನುಡಿ, ಆಡಿದಂತೆ ನಡೆ, ನುಡಿದಂತೆ ನಡೆ ಅಲ್ವೇ? ಭಗವಂತ, ಈ ಹೊತ್ತು ನಾನು ನನ್ನ ಗಂಡನ ಆ ಆಣೆಯಾಗಿ ನಿಮ್ಮನ್ನು ಪಾಲಿಸ್ತೇನೆ ಅನ್ನೋ ಹಾಗೆ ಅವರಿಗೆ ಮಾತು ಕೊಟ್ಟಾಗಿದೆ. ಅದಲ್ಲದೆ ನೀನೇ ಹೇಳಿದ ಹಾಗೆ ಅವರು ದುಷ್ಟರಿರಬಹುದು, ನಾನು ಇಲ್ಲ ಅಂತ ನಿನ್ನ ಮುಂದೆ ಹಕ್ಕು ಮಾಡುವುದಲ್ಲ, ಅಲ್ಲ ನಿನ್ನ ಮುಂದೆ ವಾದ ಮಾಡುವುದಲ್ಲ. ದುಷ್ಟರಿಗೆ ನೀನು ರಕ್ಷಣೆಯನ್ನು ಕೊಟ್ಟದಿಲ್ಲವೇ? ರಕ್ಕಸರನ್ನು ನೀನು ಕೊರೆದದಿಲ್ಲವೇ? ನಿನ್ನ ಆಶ್ರಯದಲ್ಲಿ ಅದೆಷ್ಟೋ ಮಂದಿ ರಾಕ್ಷಸರು ಬದುಕಿದಿಲ್ಲವೇ? ಹಾಗಾದ್ರೆ ಮತ್ತೆ ಯಾಕೆ ನೀನು ಈ ರೀತಿಯಾಗಿ ಹೇಳ್ತಾ ಇದ್ದೀರಿ? ಈ ಹೊತ್ತಿಗೆ ನನಗೆ ಮಾತು ಕೊಟ್ಟಿದ್ದಾರೆ, ಸದಾಚಾರ ಸಂಪನ್ನರಾಗಿ ಬದುಕ್ತಾರೆ ಅನ್ನುವ ಹಾಗೆ, ಅವರು ಕೊಟ್ಟಂತಹ ಮಾತನ್ನು ಅವರು ಉಳಿಸಿಕೊಡ್ತಾರೆ ಅನ್ನುವಂತಹ ಭರವಸೆ ನನಗಿದೆ. ಹಾಗಾಗಿ ಹೇಳ್ತೇನೆ, ಕೊಟ್ಟ ಮಾತನ್ನು ಮೀರಿ ಘೋರ ದುರ್ಗತಿಗೆ ನಾನು ಬೀಳುವ ಹಾಗೆ ನೀನು ಸಮಯ ಮಾಡಬಾರದು. ಒಮ್ಮೆ ಇಲ್ಲಿ ನಡೆ ಭಗವಂತ. ಪಾಪಕ್ಕೂ ನಾನು ಹೊಣೆ, ಪುಣ್ಯಕ್ಕೂ ನಾನು ಹೊಣೆ ಅಲ್ವೇ? ನೀವು ಹೇಳಿದ್ದೀರಲ್ಲ, ಜನಿಸಿದಂತ ಜೀವರುಗಳು ಮಾಡುವಂತ ಕಾರ್ಯದಲ್ಲಿ ಪಾಪ ಮತ್ತು ಪುಣ್ಯಗಳಿಗೆ ಅದಕ್ಕೆ ಅನುಗುಣವಾಗಿ ನಾವು ನಡೆಯಬೇಕು. ಕರ್ಮ ಅನ್ನುವುದಿದೆ ಇಲ್ವೇ? ಉಂಟು ಎಂಬುದಾಗಿ ಹೇಳಿದ್ದೀರಿ. ಧರ್ಮನೂ ನಾನೇ, ಕರ್ಮನೂ ನಾನೇ, ಸತ್ಫಲವೂ ನನ್ನಿಂದಲೇ, ದುಷ್ಫಲವೂ ನನ್ನಿಂದಲೇ. ನೀವು ಮಾಡುವಂತಹ ಧರ್ಮಗಳಿಗೆ ಹೊಣೆ ನಾನು. ನಿನ್ನನ್ನು ನಂಬಿ ಅಲ್ವೇ ಅವನಿಗೆ ಮಾತು ಕೊಟ್ಟದ್ದು? ನನ್ನನ್ನು ನಂಬಿ ನೀವು ಮಾತು ಕೊಟ್ಟಿದ್ದೀರಲ್ಲ, ಈಗ ನಾನು ಬಂದಿದ್ದೇನೆ, ಬಿಟ್ಟು ಕೊಡಿ. ಹಾಗಾಗುವುದಿಲ್ಲ. ಮತ್ತೆ ಈ ಲೋಕದಲ್ಲಿ ನಡೆಯುವಂತಹ ಎಲ್ಲಾ ವಿದ್ಯಮಾನಗಳಿಗೆ ನಾನೇ ಹೊಣೆ ಎಂಬುದಾಗಿ ಯಜ್ಞನಾರಾಯಣನ್ನು ಗುರಿಸಿ ನನ್ನಲ್ಲಿ ಹೇಳ್ತಾ ಇದ್ದೀನಿ ಎನ್ನುವಲ್ಲಿ ನಾನೇ ಬಂದಿದ್ದೇನೆ ಎಂದಾದಾಗ ಲೋಕಧರ್ಮ ಎಂಬುದಾಗಿ ಹೇಳಿದ್ದೇನೆ. ಲೋಕಧರ್ಮದೊಳು ಆಶ್ರಮ ಧರ್ಮ ಹೊರತು ಆಶ್ರಮ ಧರ್ಮದೊಳು ಲೋಕಧರ್ಮವಲ್ಲ. ಲೋಕಧರ್ಮ ಏನು ಹೇಳುತ್ತದೆ? ದುಷ್ಟರಾದವರು ಎಷ್ಟೇ ನಯವಂತರಾಗಿದ್ದರೂ ನಾವು ಆಶ್ರಯವನ್ನು ಕೊಡಕೂಡದು. ವಿಷ ಸರ್ಪಕ್ಕೆ ನಾವು ಆಶ್ರಯವನ್ನು ಕೊಟ್ಟ ಹಾಗೆ ಆಗ್ತದೆ. ಹುಟ್ಟುಗಳಾಗಿದ್ದರೂ ಕೂಡ ದುಷ್ಟರಾದವರಿಗೆ ನಾವು ಆಶ್ರಯವನ್ನು ಕೊಡಕೂಡದು. ನಮ್ಮದಾದಂತಹ ದೌರ್ಬಲ್ಯವನ್ನು ತಿಳಿಸಕೂಡದು. ಯಾವಾಗ ಅವರು ಸಚ್ಚುತ್ತಾರೆ ಅಂತ ಹೇಳಿಕ್ಕಾಗುವುದಿಲ್ಲ. ಹಾಗಾಗಿ ದುಷ್ಟರಾದಂತಹ ಅವರಿಗೆ ಈ ಹೊತ್ತಿಗೆ ಕೊಟ್ಟಿದೆ. ಈಗ ಒಬ್ಬನು 3 ಮಂದಿ 4 ಮಂದಿ 5 ಮಂದಿ ಬಂದು ನಿಮ್ಮಲ್ಲಿ ಆಶ್ರಯವನ್ನು ಕೇಳಿರ್ಬೇಕು. ನಾಳೆ ಅವರ ಪರಿಸರದ 10 ಮಂದಿಯನ್ನು ಕರೀತಾರೆ, ನೀವು ಆಶ್ರಯ
ಒಳ್ಳೆ ಮುಹೂರ್ತ ನೋಡಿ ಈ ಆಶ್ರಮವೇ ನಮ್ಮದು ಎಂಬುದಾಗಿ ಹೇಳ್ತಾರೆ. ಮತ್ತೆ ನಿಮ್ಮ ಪತಿಯಾದಂತ ಯೋಗೀಶ್ವರ ಬರಬೇಕು, ಅವನು ಹೊರಗೆ ಹಾಕಿ. ಇಲ್ಲಕ್ಕೆ ಪ್ರಪಂಚದ ಈ ಯೋಗಿ ಇಲ್ಲದ ಏನು ನಡೆಯಲಿಕ್ಕಿಲ್ಲ. ಹಾಗಾಗಿ ಈ ದೇವನಾಗಿ ನಾನು ಹೇಳುವುದು ಇಷ್ಟೇ, ಅವನನ್ನು ಬಿಟ್ಟುಕೊಡಿ. ಬಿಟ್ಟುಕೊಡ್ಬೇಕೆ? ಹೌದು. ಭಗವಂತನಾಗಿ ಬೇಡ್ತಾ ಇದ್ದೀರಿ, ನಿಮ್ಮಲ್ಲಿ ಆ ದೇವನಾಗಿ ನೀನು ಬೇಡಿದ್ರು ಈ ಹೊತ್ತು ಪರಮ ಪತಿವ್ರತೆಯಾದಂತಹ ನಾನಾಡುವಂತಹ ಕಡೆ ನುಡಿಗಳಿಷ್ಟೇ. ಏನು? ನನಗೆ ದೇವರು ನೀನಾದ್ರು, ಲೋಕಕ್ಕೆ ನೀನು ದೇವನಾದ್ರು, ನನಗೆ ಮೊದಲ ದೈವ ಯಾರು? ಪತಿ. ಪತಿಯೇ ಪರದೈವ. ನನ್ನ ಪತಿಗಿಂತ ಹೆಚ್ಚಿನ ದೈವ ನೀನಲ್ಲ. ಈ ಹೊತ್ತು ನನ್ನ ಪತಿಯ ಆಣೆಯಾಗಿ ನಾನು ಯಾವ ಮಾತನ್ನು ಆಡಿದ್ದೇನೋ, ಯಾವ ಕಾಲಕ್ಕೂ ನಿನ್ನ ಮನಸ್ಸಿಗೆ ನೋವಾಗಲಿ, ನಿನಗೆ ಹಿತವಾಗಲಿ, ನಿನಗೆ ಅಹಿತವಾಗಲಿ, ಅದನ್ನು ವಿರೋಧಿಸಿ ಅದನ್ನು ಧಿಕ್ಕರಿಸಿ ನಡೆಯುವವಳಲ್ಲ ಈ ಖ್ಯಾತಿ ದೇವಿ. ಹಾಗಾಗಿ ಹೇಳ್ತಾ ಇದ್ದೇನೆ ಮತ್ತೊಮ್ಮೆ, ನಿನ್ನ ಪಾದದಾಣೆಯಾಗಿ, ನನ್ನ ಪತಿಯ ಆಣೆಯಾಗಿ ನಾನು ಆ ದಾನವರನ್ನು ನನ್ನ ಮಗನಾದ ಶುಕ್ರಾಚಾರ್ಯರು ಬರುವಲ್ಲಿಯವರೆಗೆ ಬಿಟ್ಟು ಕೊಡೆ ಕೊಡೆ.
ಇದ್ದಂತ ರಕ್ಷಸರು ಓಡಿ ಹೋಗಿದ್ದಾರೆ. ನಾನು ಓಡಿ ಹೋಗುವ ಹಾಗಿಲ್ಲ. ಇವಳ ಪತಿ ಬರುವವರೆಗೆ ಆಶ್ರಮದಲ್ಲಿ ಇರುತ್ತೇನೆ. ನೋಡೋಣ. ಮಹತ್ತರವಾದಂತಹ ಯಜ್ಞವನ್ನು ನೆರವೇರಿಸುವುದಕ್ಕೆ ಬೇಕಾಗಿ ವರುಣ ಲೋಕವನ್ನು ಸೇರಿದಂತಹ ನಾನು ಅದೆಷ್ಟೋ ಕಾಲದ ಮೇಲೆ ಮತ್ತೆ ನನ್ನ ಆಶ್ರಮದಲ್ಲಿಗೆ ಹೊರಡ್ತಾ ಇದ್ರೆ ದಾರಿಯಲ್ಲಿ ಎಷ್ಟೋ ದುಶ್ಶಕುನಗಳನ್ನು ಕಂಡೆ. ಯಾಕೆ ಹೀಗಾಗುತ್ತದೆ? ಆಶ್ರಮದ ಬಳಿ ಬಂದು ನೋಡ್ತೇನೆ, ಎಲ್ಲೆಲ್ಲೂ ಆಕ್ರಂದನ. 10,000ಕ್ಕೂ ಮೇಲೆ ಶಿಷ್ಯ ವರ್ಗದವರೆಲ್ಲ ನಖಮಸ್ತಕರಾಗಿದ್ದಾರೆ. ಎಲ್ಲರ ಕಣ್ಣಿನಲ್ಲಿ ಕಣ್ಣೀರು ಸುರಿಸ್ತದೆ ಅಂತಾದ್ರೆ ಇದಕ್ಕೆ ಏನು ಕಾರಣ ಅನ್ನುವುದನ್ನು ಆಶ್ರಮವನ್ನು ಪ್ರವೇಶಿಸಿ ನೋಡ್ತೇನೆ.
ಛಾತಿ ದೇವಿಯ ಶಿರವನ್ನು ಕತ್ತರಿಸಿದಂತೆ. ಹೌದೇನಾ? ದುಷ್ಟರನ್ನು ಶಿಕ್ಷಿಸುವುದಕ್ಕೆ, ಶಿಷ್ಟರನ್ನು ಪರಿಪಾಲಿಸುವುದಕ್ಕೆ ಇದ್ದವ ನೀನೇನು ಲಯಕರ್ತೃ ಅಲ್ಲ. ಕಾರಣಕರ್ತೃವಾದಂತಹ ನಿನಗೆ ಲಯದ ಅಧಿಕಾರವನ್ನು ಕೊಟ್ಟವರು ಯಾರು? ಯಾಕಿಂತ ಕೆಲಸ ಮಾಡಿದೆ? ಅವರಿಗಾದಂತಹ ಹೆಣ್ಣೊಬ್ಬಳ ಮೇಲೆ ಶಸ್ತ್ರವನ್ನು ಎತ್ತಬಹುದೇ? ಏನೇ ಅಪರಾಧ ಮಾಡಿದ್ರು ಕೂಡ ಅವಳ ಗಂಡನಾದಂತಹ ನಾನು ಅದಕ್ಕೆ ಬಾಧ್ಯ. ನಾನು ಬರುವವರೆಗೆ ಕಾಯಬಹುದಿತ್ತು. ಅದನ್ನು ಬಿಟ್ಟು ಅವರ ಶಿರವನ್ನು ಕತ್ತರಿಸಿ ಅಲ್ವಾ? ಯಾಕೆ ಯಾವುದೇ ರೀತಿಯ ವಿವರಣೆ, ಯಾವುದೇ ರೀತಿಯ ಸಮರ್ಥನೆ ನಿನ್ನಿಂದ ಬೇಕಾಗಿಲ್ಲ. ಅಪರಾಧ ಯಾರೇ ಮಾಡಿದ್ದು ಅದು ಅಪರಾಧವೇ ಹೌದು. ಅದರಿಂದ ನಿನ್ನನ್ನು ಹೀಗೆ ಬಿಡಬಹುದಾ? ಇದು ಸಮಂದರದಿಂದ ನೀರನ್ನು ಹಿಡಿದಿದ್ದೇನೆ ಕೈಯಲ್ಲಿ. ತಪಶ್ಚರ್ಯದಿಂದ ಏನನ್ನು ಬೇಕಾದರೂ ಸಾಧಿಸಲು ಸಾಧ್ಯವಾದಂತಹ ಅಗಮ್ಯವಾದಂತಹ ಗಮ್ಯವನ್ನು ಸೇರುವುದಕ್ಕೆ ನೀವೆಲ್ಲ ತಪಸ್ಸನ್ನು ಆಚರಿಸಿದ್ದೀರಿ. ಲೋಕಸಿದ್ಧಿಯೇ ನಿಮಗೆ ಬೇಕಾಗ್ತದೆ. ಹೌದು, ಹೊರತು ಸ್ವಾರ್ಥ ತುಂಬಿದಂತಹ ಸಿದ್ಧಿ ಅಲ್ಲ ಅಲ್ವೇ?
ಸಂಸಾರ ನಿಮಗೆ ಎರಡನಿತ್ತು. ಮೊದಲ ಆದ್ಯತೆ ಲೋಕಧರ್ಮ, ಲೋಕ ಕಲ್ಯಾಣ, ಭಗವತ್ ಸಾನ್ನಿಧ್ಯ, ಹೌದು, ಶ್ರೀಹರಿ ಕ್ಷೇತ್ರ, ಅನಂತಾಸನ, ವೈಕುಂಠ, ಶ್ವೇತದೀಪ, ಇದು ನಿಮಗೆ ಪ್ರಾಮುಖ್ಯ. ಕಮಲಗಳ ನಯನನ್ನೇ ಕಾಣಬೇಕು ಎನ್ನುವಂತ ಇಚ್ಛೆ ನಿಮಗೆ. ಯಜ್ಞದ ಇನ್ನೊಂದು ಹೆಸರೇ ಶ್ರೀಹರಿಗೆ ಶ್ರೀಹರಿ ಅಂತ, ಹೌದಲ್ವೇ? ಯಜ್ಞನಾರಾಯಣನಲ್ಲಿ ನಾರಾಯಣನ ಕಾಣುವಂತಹ ನೀವುಗಳು ಹಸಿವು ತೃಷೆಗಳನ್ನು ನೀವು ನೀಗಿಸಿಕೊಳ್ಳಬಲ್ಲವರು. ಇಂದ್ರಿಯ ಸಂಬಂಧವಾದಂತಹ ಎಲ್ಲಾ ಕಾಮನೆಗಳನ್ನು ನಮ್ಮೊಳಗೆ ಅದುಮಿಡಬಲ್ಲಂತಹ ಯೋಗ್ಯತೆ ಉಳ್ಳವರು. ಅದರಲ್ಲಿ ನೀವು ಈ ಷಡ್ವೈರಿಗಳನ್ನು ತ್ಯಜಿಸಿದವರು. ಕಾಮ ಎನ್ನುವುದಿಲ್ಲ, ಕ್ರೋಧ ಎನ್ನುವುದು ಬರುವುದಿಲ್ಲ, ಕಾಮ ಎನ್ನುವುದು ಇಲ್ಲ, ಕ್ರೋಧ ಎನ್ನುವುದು ಬರುವುದಿಲ್ಲ ಎನ್ನುವಲ್ಲಿ ಇಂದು ಕ್ರೋಧ ಬಂತು ಎನ್ನುವುದಾದರೆ ತಾವು ಷಡ್ವೈರಿಗಳನ್ನು ತ್ಯಜಿಸಿದ್ದೀರಿ ಎನ್ನುವುದಕ್ಕೆ ಏನು ಆಧಾರವು? ಅಲ್ಲ, ಪ್ರಶ್ನೆ ಅಲ್ಲ, ಕೇವಲ ನಿರೂಪಣೆ ಅಷ್ಟೇ. ಅಯ್ಯ, ಲೋಕಧರ್ಮವೇ ಮೊದಲಾಗಿದ್ದಂತ ತಮಗೆ ಮಡದಿ ಮಕ್ಕಳು ಎರಡನೇದಾಗಿರುವಾಗ ಮಡದಿ ಸತ್ತಾಗ ಯಾಕೆ ನೀನು ಅಳಬೇಕು? ನಾನು ದುಷ್ಟರನ್ನೇ ಕೊಲ್ಲುವವನು ಎನ್ನುವುದು ನೀನೇ ತಿಳಿದಿದ್ದಿ. ಕೈಟಮಾರಿ ಎಂಬುದಾಗಿ ನನ್ನನ್ನು ಜಯ 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 ಅಂದಾಗಿ ಹೇಳುವುದಿಲ್ವೋ? ಹಾಗಾದ್ರೆ ಖ್ಯಾತಿಯನ್ನು ಕೊಂದಾಗ ಖ್ಯಾತಿಯಾರಿ ಜಯ 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 ಅಂತ ಹೇಳಬೇಕಿತ್ತು. ದುಷ್ಟ ನಿಗ್ರಹಣ ನಿನಗೆ ಕರ್ತವ್ಯ ಹೌದು ಅಂತಾದ್ರೆ ನನ್ನ ಹೆಂಡತಿಯಲ್ಲಿ ಏನು ದೌಷ್ಟ್ಯವನ್ನು ಕಂಡಿದ್ದಿ? ಯಾಕಾಗಿ ಬಂದಿ? ಇದು ಬೇಕು ಮಾತು. ನಿನ್ನ ಹೆಂಡತಿಯಲ್ಲಿ ನಿನಗೆ ಕಾಣದಂತ ದೌಷ್ಟ್ಯ ನನಗೆ ಕಂಡಿತು ಎನ್ನುವಲ್ಲಿ ನೀನು ಒಪ್ಪಿಕೊಳ್ಳಬೇಕು. ನಾರಾಯಣನಾದಂತಹ ನಾನು ಬೇಡದ್ದನ್ನು ಎಂದಿಗೂ ಮಾಡುವವನಲ್ಲ ಎನ್ನುವಂತ ದಿಟವನ್ನು ನೀನು ಹೃದಯದಲ್ಲಿ ಸಂಕಲ್ಪಿಸಿಕೊಂಡವ. ಹಾಗಾದ್ರೆ ನನ್ನಲ್ಲಿ ನೀನು ತಪ್ಪನ್ನು ಹೇಗೆ ಒಪ್ಪುವುದಕ್ಕೆ ಸಾಧ್ಯ? ನಿನ್ನ ಮಡದಿಯಾದಂತಹ ಖ್ಯಾತಿದೇವಿಯು ದುಷ್ಟನಾದಂತಹ ತಮಾಸುರನಿಗೆ ಆಶ್ರಯವನ್ನು ಕೊಟ್ಟರು. ತಮಾಸುರ ಎನ್ನುವಂತಹ ರಕ್ಕಸ ಸುರಲೋಕವನ್ನು ಏರಿ ಇಂದ್ರನನ್ನು ಹೊಡೆದೋಡಿಸಿ ಸದ್ಧರ್ಮ ಸುಧರ್ಮ ಸಭೆಯ ಅಧಿಕಾರವನ್ನು ಕೈಯಲ್ಲಿ ಗೆಲ್ಲುವನಿದ್ದ. ಒಂದು ವೇಳೆ ಸುಧರ್ಮ ಸಭೆಯ ಅಧಿಕಾರ ಅವನ ಕೈಗೆ ಹೋದ್ರೆ ನೀವು ಮಾಡುವಂತ ಯಜ್ಞದ ಹವಿಸ್ಸು ಯಾರಿಗೆ? ಹವಿಸ್ಸನ್ನು ಸ್ವೀಕರಿಸಿದಂತಹ ದೇವತೆಗಳು ಇಳೆಗೆ ಮಳೆಯನ್ನು ಸುರಿಸುತ್ತಾರೆ. ಕಾಲ ಕಾಲಕ್ಕೆ ಮಳೆ ಬರುವುದರಿಂದ ಇಳೆಯಲ್ಲಿ ಬೆಳೆಯು ಬೆಳೆಯುತ್ತದೆ ಅಲ್ವೇ? ಬೆಳೆ ಬೆಳೆದರೆ ಸಸ್ಯ ಶ್ಯಾಮಲೆಯಾಗಿ ಇದ್ದಂತಹ ವಸುಂಧರೆಯು ಬೆಳೆದಂತಹ ಸಸ್ಯಗಳಿಂದ ಸುತ್ತವಂತ ಗಾಳಿಯನ್ನು ಸೇವಿಸಿ ಜೀವಿಗಳು ಬದುಕುತ್ತವೆ. ಮಾಡುವುದೇ ಹಾಗೆ. ಅದರಲ್ಲಿ ಬಲವಸ್ತುಗಳನ್ನು ತಿಂದು ಬದುಕುತ್ತಾರೆ, ಗೆಡ್ಡೆಗಳನ್ನು ತಿಂದು ಬದುಕುತ್ತಾರೆ. ಎಲ್ಲಾ ರೀತಿಯ ಜೀವಕೋಶಗಳು ಜೀವದಾಲ ಬದುಕುವುದಕ್ಕೆ ಸಾಧ್ಯ ಯಾರಿಂದ? ಇಂದ್ರ ಪದವಿಯನ್ನು ಹೊತ್ತವರಿಂದ, ಇಂದ್ರ ದೇವತೆಗಳಿಂದ. ಅದಕ್ಕೆ ಕಾರಣರು ನೀವು. ಯಾಕೆ ಕಾರಣರು ನೀವು? ಕೊಟ್ಟಾಗ ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ ತಿಳಿದುಕೊಂಡವರು ನೀವು. ನಿಮಗೆ ಮಡದಿ ಮಕ್ಕಳು ಅವರು ಎನ್ನುವುದು ಎಲ್ಲ ಪ್ರಪಂಚವೇ ಅದೆಲ್ಲ ನಗಣ್ಯ ನಮಗೆ, ಹೌದಲ್ವೇ? ನಗಣ್ಯವಾದಕ್ಕೆ ಗಣ್ಯವಾಗಿ ಅಳುವುದು ಯಾಕೆ? ಸಿಟ್ಟು ಯಾಕೆ? ಎಲ್ಲವನ್ನು ಸುಟ್ಟುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವುದು. ನೀವೆಲ್ಲ ಹೃದಯದಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಹೊತ್ತುಕೊಂಡವರು. ಎಲ್ಲಾ ಕಾಲಕ್ಕೂ ಹೃದಯ ಎನ್ನುವುದು ಔದಾರ್ಯದಿಂದ ಬತ್ತಿ ಹೋಗುವುದಲ್ಲ, ಸೌಂದರ್ಯ ವಸನರಾಗಿ ಒಳಗೆ ನಿಮ್ಮ ಅಂತರ್ಯದಲ್ಲಿ ಇರುವುದು. ಅಂತರ್ಯದಲ್ಲಿ ಸೌಂದರ್ಯ ವಸನರಾಗಿದ್ದಂತಹ ಅಂಕುರಗೊಂಡಂತಹ ಸದ್ಬುದ್ಧಿಗಳು ಲೋಕಕ್ಕೆ ಹಿತವನ್ನೇ ಮಾಡುವುದು, ಅಹಿತವನ್ನ ಅಲ್ಲ. ನೀವು ಹೇಳುತ್ತಾ ಇದ್ದೀರಿ ನಾನು ಬರುವವರೆಗೆ ಕಾಯಬೇಕು ಎಂಬುದಾಗಿ. ದುಷ್ಟನಾದವನು ನಿಮ್ಮ ಮನೆಯ ಒಳಗೆ ಇರುವಾಗ ಒಂದು ವೇಳೆ ದುಷ್ಟರು ನಿಮ್ಮ ಮನೆಯಲ್ಲೇ ಇದ್ದರೆ ನಿಮಗೇನು ಹೇಳಿ? ನೀವು ರಕ್ಕಸರ ಪಕ್ಷದಲ್ಲಿ ಇದ್ದೀರಿ ಎಂಬುದನ್ನು ನಾಳೆ ಲೋಕ ಹೇಳಿದ್ರೆ ನೀವು ಒಪ್ಪುತ್ತೀರ ಅದನ್ನು? ನೀವು ರಕ್ಕಸರಿಗೆ ಜನ್ಯರಾದವರ, ರಕ್ಕಸರಿಗೆ ಆಶ್ರಯ ಕೊಡುವವರ, ದೇವತೆಗಳ ವಿರುದ್ಧವಾಗಿರುವವರ, ನೀವು ಎಂದೂ ಕೂಡ ಲೋಕ ಕಲ್ಯಾಣಕ್ಕಾಗಿ ನನ್ನೊಟ್ಟಿಗೆ ಇದ್ದವರು. ಎಲ್ಲವೂ ನನಗೆ ಪೂರಕ ಹೊರತು ನಾನು ನಿಮಗೆ ಪೂರಕನಲ್ಲ. ಎಲ್ಲವನ್ನು ನೀವು ಮಾಡುವುದು ಯಜ್ಞನಾರಾಯಣನಿಗೆ, ನಾರಾಯಣನಿಗೆ, ಹೌದಲ್ವೇ? ನಾರಾಯಣನಿಗೆ ಮಾಡುವಲ್ಲಿ ನೀವು ನಾರಾಯಣನಿಗೆ ಪೂರಕವಾಗಿರೋದಕ್ಕೆ ಹೊರತು ನಾರಾಯಣನಿಗೆ ವಿರುದ್ಧವಲ್ಲವಲ್ಲ. ಹಾಗಾದ್ರೆ ನಾನು ಮಾಡಿದರೆ ತಪ್ಪೇನು? ಹರಿ, ಯಜ್ಞಯಾಗಾದಿಗಳನ್ನು ಮಾಡುವಂತಹ ನಾವು ಹೇಳುವಂತಹ ಮಂತ್ರವೇ ಹಾಗೆ. ಆಗಮನಾರ್ಥಂತು ದೇವಾನ, ಗಮನಾರ್ಥಂತು ರಾಕ್ಷಸ. ದೇವತೆಗಳೆಲ್ಲ ಇಲ್ಲಿಗೆ ಬರ್ಲಿ, ರಕ್ಕಸರೆಲ್ಲ ಹೊರಟು ಹೋಗ್ಲಿ. ಹಾಗಾದ್ರೆ ರಕ್ಕಸ ಒಳಗಿದ್ರಲ್ಲ, ಅದಕ್ಕೆ ಸಂಕಲ್ಪವೇ ಹಾಗೆ. ಕಾಲೇ ವರ್ಷಂತು ಪರ್ಜನ್ಯ, ಪೃಥ್ವೀ ಸಸ್ಯಶಾಲಿನಿ, ಶೋಭರಹಿತ, ಸಜ್ಜನ ಸಂತು ನಿರಾಮಯ. ಇದೆಲ್ಲ ಹೌದು. ರಕ್ಕಸನಾದ ಒಬ್ಬ ನಮ್ಮಲ್ಲಿಗೆ ಆಶ್ರವನ್ನು ಕೇಳಿ ಬಂದಿದ್ದಾನೆ. ನನ್ನ ಹೆಂಡತಿಯಾದಂತಹ ಖ್ಯಾತಿದೇವರೇ ಅವಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾಳೆ ಅಂತ ಆದ್ರೆ ಅದಕ್ಕೆ ಬಾಧ್ಯ ನಾನು. ಈಗ ದುಷ್ಟರನ್ನೆಲ್ಲ ಶಿಕ್ಷಿಸಬೇಕು, ಹೌದು. ಆದ್ರೆ ಅವರ ಮನೆ ಪರಿವರ್ತನೆಗೆ ಒಂದು ಅವಕಾಶ ಉಂಟು ಅಂತ ಹೇಳುವುದಕ್ಕೆ ನಿನ್ನ ಬದುಕಿನಲ್ಲಿ ನಡೆದಂತ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಏನದು? ಮಧು ಕೈಟಬರಲ್ಲಿ ನೀನು 5,000 ವರ್ಷ ಯುದ್ಧ ಮಾಡಿದೆ, ಹೌದು. ನಿನಗೆ ಜಯಿಸುವುದಕ್ಕೆ ಆಗಲಿಲ್ಲ. ಕೊನೆಗೆ ಏನು ಮಾಡಿದೆ? ಉಪಾಯಾಂತರಗಳಿಂದ ನೀನು ಅವರನ್ನು ಸೋಲಿಸಿದೆ. ಆಮೇಲೆ ಅವರಿಗೆ ಸದ್ಬುದ್ಧಿಯನ್ನು ನೀನು ಕರುಣಿಸಿದೆ, ದಿವ್ಯ ಜ್ಞಾನವನ್ನು ಕರುಣಿಸಿದಾಗ ಅವರು ಶರಣಾದ್ರು. ಹಾಗಾದ್ರೆ ರಕ್ಕಸರಾಗಿಯೇ ಪ್ರವೃತ್ತಿಯಿಂದ ರಕ್ಕಸರಾದವರಲ್ಲಿಯೂ ಮನಪರಿವರ್ತನೆ ಆಗುವುದಕ್ಕೆ ಅವಕಾಶ ಉಂಟು ಅಂತ ನೀನೇ ತೋರಿಸಿಕೊಟ್ಟವ. ಅದು ಯಾವಾಗ ಗೊತ್ತುಂಟ?
ಯಾರಲ್ಲಿ ಪರಿವರ್ತನಾ ಗುಣ ಹೊಂದಿದೆಯೋ ಅವರನ್ನು ಮಾತ್ರ ಪರಿವರ್ತನೆ. ಪರಿವರ್ತನಾ ಗುಣ ಇಲ್ಲ ಅಂತ ನೀನು ಹೇಗೆ ತೀರ್ಮಾನ ಮಾಡಿ? ನಾನು ತೀರ್ಮಾನಗೊಂಡಿದ್ದೇನೆ ಎನ್ನುವುದರ ನಿಶ್ಚಯತೆ ಇನ್ನುವುದು ಎನ್ನುವುದೇ ಇದೆ. ಈಗ ಖಂಡಿತವಾಗಿ ಅದರಲ್ಲಿ ಪರಿವರ್ತನೆ ಕಾಣುವುದಕ್ಕೆ ಸಾಧ್ಯವಿಲ್ಲ. ಬೆಳೆಯ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಅವನ ಪ್ರವೇಶದಲ್ಲೇ ನಾನು ಕೊಟ್ಟಿದ್ದೇನೆ, ಇದು ಜೀವಮಾನಕ್ಕೆ ಉದ್ಧಾರ ಆಗೋ ಜೀವ ಅಲ್ಲ ಎಂಬುದಾಗಿ. ಅಷ್ಟೇ ಅಲ್ಲದೆ ಅಂತದ್ದಕ್ಕೆ ನೀವು ನೀರು ಗೊಬ್ಬರ ಹಾಕಿ ಪೋಷಿಸುತ್ತೀರಿ ಎಂದಾದಾಗೆ ದುಷ್ಟ ಬೀಜಗಳಿಗೆ ಮತ್ತೆ ನೀವು ಮೊಳಕೆ ಇಡುವುದಕ್ಕೆ ಅವಕಾಶ ಮಾಡಿಕೊಡುತ್ತಾ ಇದ್ದೀರಿ ಎಂಬುದಾಗಿ. ಅವೇ ಅಲ್ಲಿ ಕೇಳಿದ್ರೆ ಇಂಥ ಕೆಲಸವನ್ನು ಮಾಡಬೇಡಿ ಎಂಬುದಾಗಿ. ಮತ್ತು ಹೇಳಿದ್ರು ಇಂದ್ರನಿಗೆ ಕೊಟ್ಟಂತೆ ನಿನಗೆ ಶಾಪ ಕೊಟ್ಟೇನೆ ಎಂಬುದಾಗಿ. ಲೋಕ ಕಲ್ಯಾಣಕ್ಕಾಗಿ ಶಾಪವನ್ನು ಧರಿಸುವುದಕ್ಕೆ ನಾವು ಸಿದ್ಧ ಎಂಬುದಾಗಿ ಸುದರ್ಶನಿಗೆ ಆಜ್ಞೆ ಇಟ್ಟಿದ್ದೇನೆ, ಶಿರವನ್ನು ಛೇದಿಸಿದ್ದೇನೆ. ಹರಿ, ಈಗ ಒಂದು ವೇಳೆ ಆ ಬಂದಂತಹ ಸೋಮಕ ದುಷ್ಟನಿರಬಹುದು, ದೇವಲೋಕಕ್ಕೆ ದಾಳಿ ಮಾಡಿ ದೇವೇಂದ್ರನಿಂದ ಪೆಟ್ಟು ತಿಂದು ಓಡಿ ಹೋಗಿ ಪ್ರಾಣ ರಕ್ಷಣೆಗಾಗಿ ಬಂದವ. ಈಗ ಪ್ರಾಣ ರಕ್ಷಣೆಗಾಗಿ ಶರಣಾಗತನಾದವನನ್ನು ರಕ್ಷಿಸಬೇಕಾದದ್ದು ಅಲ್ಲಿ ಖ್ಯಾತಿದೇವಿ ಅಲ್ಲ. ನಾನೇ ಒಂದು ವೇಳೆ ಆಶ್ರಮದಲ್ಲಿದ್ರು ಆ ಕೆಲಸ ಮಾಡ್ತಾ ಇದ್ದೆ. ನನ್ನ ಅನುಪಸ್ಥಿತಿಯಲ್ಲಿ ಖ್ಯಾತಿದೇವಿ ಅಂತಹ ಕೆಲಸವನ್ನು ಮಾಡಿದ್ದಾಳೆ ಅಂತಾದ್ರೆ, ದೇವೇಂದ್ರನಿಗೆ ಶಾಪ ಕೊಟ್ಟಿದ್ದಾಳೆ ಅಂತಾದ್ರೆ, ದೇವೇಂದ್ರನಿಗೆ ಪ್ರತಿಶಾಪವನ್ನು ಕೊಟ್ಟು ಅವನ ಬಂಧಮುಕ್ತ ಮಾಡುವುದು ಅಲ್ಲಿಯವರೆಗೆ ನೀನು ಮಾಡಿದ್ದು ಸರಿ. ಆದ್ರೆ ಅವಳನ್ನು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿಕೊಂಡು ನಾನು ಬರುವವರೆಗೆ ಕಾಯದೆ ನೀನು ಅವಳನ್ನು ಕೊಂದದ್ದು ಸರಿಯಲ್ಲ ಅಂತ ನನ್ನ ಹೇಳಿಕೆ. ಹೌದಪ್ಪ, ನೀನು ಬರುವವರೆಗೆ ಕಾಯಬೇಕಾದ್ರೆ ಅಷ್ಟವರೆಗೆ ರಕ್ಕಸ ಇರ್ಬೇಕಲ್ಲ. ಅವರ ಶಿರ ನೆಲಕ್ಕೆ ಬಿದ್ದಾಗ ಎಲ್ಲಿ ಓಡಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಶಿರ ನೆಲಕ್ಕೆ ಬಿದ್ದ ಮೇಲೆ ಅಷ್ಟವರೆಗೆ ಅವರು ಸುಮ್ಮನೆ ಇದ್ರಲ್ವ, ಏನು? ಆದ್ರೆ ಅವರನ್ನು ಕೊಲ್ಲುವುದಕ್ಕೆ ದೇವೇಂದ್ರ ಇಲ್ಲಿಗೆ ಅವರನ್ನು ಹುಡುಕಿಕೊಂಡು ಬಂದಾಗ ಏನಾದ್ರೂ ದೇವೇಂದ್ರನ ಮೇಲೆ ದಾಳಿ ಮಾಡಿದ್ರ, ಅಲ್ಲ ದೇವೇಂದ್ರನಿಗೆ ಏನಾದ್ರೂ ಅಭಿಯೋಗ ಮಾಡಿದ್ರ, ದೇವೇಂದ್ರನ ಯುದ್ಧಕ್ಕೆ ಕರೆದ್ರ, ಏನು ಮಾಡಲಿಲ್ಲ. ಅವರ ಅಂತಃಪುರದಲ್ಲಿ ಒಳಗೆ ಆಶ್ರಮದ ಒಳಗೆ ದೇವೇಂದ್ರನಲ್ಲಿ ಪೆಟ್ಟುಕೊಂಡು ತಿಂದು ಓಡಿ ಹೋಗಿದ್ರು, ಮತ್ತೆ ಅಭಿಯಾನ ಎಲ್ಲಿಂದ ಮಾಡುವುದು? ಅವರನ್ನು ನೋಡಿದ್ರೆ ಇದು ಭೃಗುಮುನಿಯ ಆಶ್ರಮ. ಇಲ್ಲಿ ನೋಡು, ಅಲ್ಲಿ ನೋಡು, ಹುಲಿ ಮತ್ತು ದನ ಒಟ್ಟಿಗೆ ಒಂದೇ ಕಡೆಯಲ್ಲಿ ನೀರು ಕುಡಿತಾ ಉಂಟು. ಆ ಹುಲಿ ಸ್ವರ್ಗಲೋಕಕ್ಕೆ ಬರಲಿಲ್ಲ. ಇನ್ನೊಂದು ಕಡೆಯಲ್ಲಿ ಆ ನಾಗರ ಉದರ ಬೇನೆಯಿಂದ ಪ್ರಸವ ವೇದನೆಯಿಂದ ನರಳುತ್ತಿರುವಂತಹ ಕಪ್ಪೆಗೆ ನಾಗರ ಹಾವೆ ಹೆಡೆಯನ್ನು ಎತ್ತಿ ಅದಕ್ಕೆ ಆಶ್ರಯವನ್ನು ಕೊಡ್ತದೆ. ಅದರ ಅರ್ಥ ಏನು ಗೊತ್ತುಂಟ? ಇಲ್ಲಿ ವೈರಕ್ಕೆ ಅವಕಾಶ ಇಲ್ಲ. ಎಂತವರು ಇಲ್ಲಿ ಬಂದ್ರು ಅವರ ಮನ ಪರಿವರ್ತನೆ ಆಗುತ್ತದೆ. ಎಂತಹ ದುಷ್ಟರಾದ್ರೂ ಅವರು ಸಜ್ಜನರಾಗಿ ಪರಿವರ್ತಿತರಾಗುತ್ತಾರೆ ಅನ್ನುವುದಕ್ಕೆ ಇದೆಲ್ಲ ದೃಷ್ಟ ಅಂತ ಹೇಳಿದ್ರು. ನಿಮ್ಮ ಸೋಮಕನೇ ಆದ್ರು. ನಿಮ್ಮ ಮಾತಿಗೆ ಮತ್ತೆ ಒಂದು ಮಾತು, ವೈಷಮ್ಯವನ್ನು ಮರೆತು ಇಲ್ಲಿ ಸದ್ಬುದ್ಧಿಗಳಿಂದ ಜೀವಿಗಳು ಇರುತ್ತಾರೆ ಎಂದಾದರೆ ನಿಮ್ಮ ಮಡದಿ ಆದಂತಹ ಖ್ಯಾತಿ ದೇವಿಗೆ ಕೋಪ ಯಾಕೆ ಬಂತು? ಖ್ಯಾತಿ ದೇವಿಗೆ ಕೋಪ ಬರುವುದಕ್ಕೆ ನಾನು ಅಲ್ಲ, ಇಂದ್ರ ಬಂದಾಗ ಕೂಡ ಕಡೆ ಇಂದ್ರನಿಗೆ ಹೇಳಬಹುದಿತ್ತಲ್ಲ, ತಟಸ್ತು ಎಲ್ಲ ನಿಲ್ಲು. ಇಂದ್ರ ಬಂದವ ಈಗ ಅವಳಿಗೆ ಆಶ್ರಯ ಕೊಟ್ಟಿದ್ದಾನೆ ಅಂತಾದ್ರೆ ನಾನು ಮೊದಲೇ ಹೇಳಿದೆ, ಈ ಘಟನೆಗೆ ಈ ಆಶ್ರಮದಲ್ಲಿ ಏನೇ ಘಟನೆನಾದ್ರೂ ಅದಕ್ಕೆ ಬಾಧ್ಯ ನಾನು ಬರುವವರೆಗೆ ಕಾಯ್ಬೇಕಿತ್ತು. ಹೌದಪ್ಪ, ನೀನು ಬಾಧ್ಯ ಆದ್ರೆ ಅವಳು ಯಾಕೆ ಆಶ್ರಯ ಕೊಟ್ಟಳು ಅಂತ ಕೇಳುದು ನಾನು. ಆಶ್ರಯ ಕೊಟ್ಟದ್ದು ಆಯ್ತು, ಯಾಕೆ ಕೊಟ್ಟದ್ದು ಪ್ರಶ್ನಿಸುವುದಕ್ಕೆ ನನ್ನಲ್ಲಿ ಪ್ರಶ್ನಿಸಬೇಕಿತ್ತು. ನನ್ನ ಅರ್ಥ ಅವಳು ನಿನ್ನಲ್ಲಿ ಪ್ರಶ್ನೆ ನೀನು ಬಂದಿದ್ರು ಕೂಡ ಆಗುವುದಾದ್ರೆ ಕೊಲ್ಲುವುದು. ಯಾಕಂದ್ರೆ ನಾನು ಕೊಂದದ್ದಲ್ಲ, ಶ್ರೀಹರಿ ಮಾಡಿದ್ದು ವಧೆ. ಯಾರು ವಧೆಗೆ ಅರ್ಹರು ಅವರನ್ನು ನಾನು ವಧಿಸುತ್ತೇನೆ. ಅವರಲ್ಲಿ ವದಾರ್ಹತೆಯನ್ನು ನೀನು ಗುರುತಿಸಿದ್ದು ತಪ್ಪು. ಯಾಕಂತ ಹೇಳಿದ್ರೆ ನಾನು ನಿನ್ನ ಭಕ್ತ, ನಿನ್ನನ್ನು ಭಜಿಸುವ. ಯಜ್ಞ ಅಂತ ಹೇಳಿದ್ರೆ ಏನು? ಅದು ಶ್ರೀಹರಿತ ಇನ್ನೊಂದು ರೂಪ. ಸದಾಕಾಲ ನಿನ್ನ ಭಜನೆಯಲ್ಲಿ ನಿರತರಾಗಿರುವಂತಹ ನಿನ್ನ ಭಕ್ತ ಒಬ್ಬ ಅವನ ಪತ್ನಿ ತಪ್ಪು ಮಾಡಿದ್ರೆ, ಧರ್ಮ ಪತ್ನಿ ತಪ್ಪು ಮಾಡಿದ್ರೆ, ಅವನ ಅರ್ಧಾಂಗಿ ತಪ್ಪು ಮಾಡಿದ್ರೆ, ಅವನ ವಾಮಭಾಗದಲ್ಲಿ ಇರುವವನು ತಪ್ಪು ಮಾಡಿದ್ರೆ ಅದಕ್ಕೆ ಪರೋಕ್ಷವಾಗಿ ಆ ತಪ್ಪಿಗೆ ನಾನು ಹೊಣೆ. ನಾನು ಬರುವವರೆಗೆ ಕಾದು ನೀನು ಆ ಹೊಣೆಯಿಂದಲೇ ನಿನ್ನ ಪತ್ನಿಯನ್ನು ವಧಿಸುವುದರಿಂದ ನಿನಗೆ ಶಿಕ್ಷೆ ಆಗಿದೆ. ಈಗ ಹೇಳುವುದಿಲ್ಲ ನಿನ್ನನ್ನು. ಸದಾ ಸ್ಥಿತಪ್ರಜ್ಞರಾಗಿ ತಪಸ್ಸನ್ನು ಮಾಡುವಂತಹ ನಾವು ನಮ್ಮ ಮಿತಿಯನ್ನು ಮೀರಬೇಕಾಗಿದೆ. ನಿನಗೆ ಹೀಗಲ್ಲ, ನಿನಗೆ ಶಾಪ ಕೊಡುವುದಕ್ಕೆ ಇದೋ ಕಮಂಡಲದಿಂದ ಶಾಪ ಜಲವನ್ನು
ಶ್ರೀಹರಿ ಆನಂದಕ್ಕೆ ಆಧಾರವೂ ಸಂತೋಷಕ್ಕೆ ಸಾಗರವೂ ಆದಂತಹ ಕ್ಷೀರವಾರಿಧಿಯಲ್ಲಿ ಶೇಷಶಯನನಾಗಿ ಯಾವುದೇ ಸುಖ ದುಃಖಗಳನ್ನು ಹೊಂದದೆ ಪ್ರಶಾಂತ ಮನಸ್ಸಿನಿಂದ ಇರುವಂತಹ ನೀನು ಸಾಮಾನ್ಯ ಜೀವರಿಗೆ ಬರುವಂತಹ ಕಷ್ಟ ಏನು, ಸುಖ ದುಃಖಗಳೇನು, ನೋವು ನಲಿವುಗಳೇನು ಎನ್ನುವುದು ನಿನಗೆ ಅರ್ಥ ಆಗಬೇಕು. ತಿಳುವಳಿಕೆ ಬೇರೆ, ಅನುಭವ ಬೇರೆ. ಸಿಹಿಯ ಬಗ್ಗೆಯೋ ಕಹಿಯ ಬಗ್ಗೆಯೋ ಕಂಠಗಟ್ಟಲೆ ಭಾಷಣ ಬಿಗಿಬಹುದು. ಆದ್ರೆ ಸಿಹಿ ಅಂದ್ರೇನು, ಕಹಿ ಅಂದ್ರೇನು ಅರ್ಥ ಮಾಡ್ಬೇಕು ಅಂತ ಆದ್ರೆ ಸಿಹಿಯನ್ನು ಉಂಡೆ ಆಗ್ಬೇಕು, ಕಹಿಯನ್ನು ನೆಕ್ಕಿ ಆಗ್ಬೇಕು. ಹಾಗಿದ್ರೆ ನಿನಗೂ ಅಂತ ಅನುಭವ ಬೇಕು, ಆಗ್ಬೇಕು ಎನ್ನುವುದಕ್ಕೆ ಬೇಕಾಗಿ ಇದು ಶಾಪ ಜಲವನ್ನು ಹೇಳು. ನಿನಗೆ ನೆಲಕ್ಕೆ ಬರೆದಿದ್ದೇನೆ. ನಿನಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನೀನು ಭೂಲೋಕದಲ್ಲಿ 10 ಜನ್ಮವನ್ನು ಎತ್ತಬೇಕು. ಭೂಲೋಕದ ಜನರ ಕಷ್ಟ ಏನು ಅಂತ ಅರಿವಾಗಬೇಕು ನಿನಗೆ. ನೀನು ಒಂದು ಜನ್ಮದಲ್ಲಿ ನೀರಿನಲ್ಲಿ ಮುಳುಗಿರ್ಬೇಕು, ಮತ್ತೊಂದು ಜನ್ಮದಲ್ಲಿ ಭಾರವನ್ನು ಹೊರಬೇಕು, ಮತ್ತೊಂದು ಜನ್ಮದಲ್ಲಿ ಅತ್ತ ಮನುಷ್ಯನೂ ಅಲ್ಲದ ಇತ್ತ ಪ್ರಾಣಿಯೂ ಅಲ್ಲದ ಜೀವಿ ಆಗ್ಬೇಕು, ಮತ್ತೆ ಮತ್ತೆ ಕುಬ್ಜನಾಗಬೇಕು, ಮತ್ತೆ ಆಶ್ರಮಧರ್ಮವನ್ನು ಮೀರಿದಂತಹ ವ್ಯಕ್ತಿ ಆಗ್ಬೇಕು, ಮತ್ತೆ ಮತ್ತೊಂದು ಜನ್ಮದಲ್ಲಿ ಮರ್ಯಾದಾ ಪುರುಷೋತ್ತಮ ಅನ್ನಿಸಿಕೊಂಡ್ರು ಲೋಕಾಪವಾದ ನಿನಗೆ ಬರಬೇಕು. ಮತ್ತೆ ಮುಂದಿನ ಜನ್ಮದಲ್ಲಿ ನೀನು ಮುತ್ಸದ್ದಿಯಾಗಿದ್ರು ಕೂಡ ನೀನೊಬ್ಬ ಸಾಮಾನ್ಯ ವ್ಯಕ್ತಿಯ ಬಾಣದಿಂದ ನೀನು ಮೃತನಾಗಬೇಕು. ಹಾಗೆಯೇ ಮುಂದಿನ 2 ಜನ್ಮಗಳನ್ನು ನೀನು ಕಳೆಯಬೇಕು. ಮಾತ್ರವಲ್ಲ, ನಿನಗೆ ಸಿಕ್ಕುವಂತಹ 7ನೇ ಜನ್ಮದಲ್ಲಿ ನನ್ನನ್ನು ಪತ್ನಿವಿಹೀನನಾಗಿ ಮಾಡಿಸಿ ನನ್ನ ವಿಯೋಗಕ್ಕೆ ಕಾರಣದಂತಹ ನೀನು ಪತ್ನಿಯನ್ನು ಬಿಟ್ಟು ಪತ್ನಿಯಿಂದ ದೂರವಾಗಿ ಪರ್ವತದಲ್ಲೆಲ್ಲ ಅಲೆಯುವಂತಾಗಬೇಕು. ಸರೋವರದಲ್ಲಿದ್ದಂತಹ ಕಾವರೆಯನ್ನು ಕಂಡು ಅಯ್ಯೋ ನನ್ನ ಹೆಂಡತಿಯ ಕಣ್ಣು ಇದು ಅಂತ ಆಗಬೇಕು. ಮರವನ್ನು ಅಪ್ಪು ಹಿಡಿದಂತಹ ಬಳ್ಳಿಯನ್ನು ಕಂಡು ನನ್ನ ಹೆಂಡತಿ ಇವಳು ಅಂತ ನೀನು ಆಳ್ಬೇಕು. ಅಳುತ್ತಾ ಅಳುತ್ತಾ ಪ್ರಪಂಚವೆಲ್ಲ ಸುತ್ತುವಂತಾಗಬೇಕು. ಇದು ಮೂದಲವಾಯ್ತು ಶಾಪ ಸಮಯ ಧನುಜರ ಮಧ್ಯೆ ಶಾಪ ಬೆಳೆಯುವುದೈ ಸಮಯ ಸಾಧಿಸುತ್ತ ಚಿರುಮಯ ವೈಕುಂಠವನ್ನು ಸೇರಿದರು. ರಘುವಿನಿಂದ ಶಾಪ 3 ಲೋಕಗಳನ್ನು ನಿಯಂತ್ರಿಸಬಲ್ಲ ಎಲ್ಲಾ ಜೀವಿಗಳ ಜಂತುಗಳ ಜೀವಕ್ಕೆ ಕಾರಣೀಕರ್ತನಾದ ನನಗೆ ಶಾಪವನ್ನು ಕೊಟ್ಟಿದ್ದಾನೆ ಎಂದಾದರೆ ಅದನ್ನು ಧರಿಸುವುದು ನನ್ನ ಧರ್ಮ. ಒಳ್ಳೆಯದೇ ಆಯಿತು. ರಘುವಿನಿಂದ ಬಂದಂತಹ ಶಾಪ ಇಷ್ಟ ದಾನವದ ಬದಲಿಗೆ ಒಂದು ವೇದಿಕೆಯ ನಿರ್ಮಾಣವಾಗಿದೆ ಎಲ್ಲಾ ಜೀವಿಗಳ ಅಂತರ್ಮುಖವನ್ನು ಸೇರುವುದಕ್ಕೆ ಅಥವಾ ಪ್ರವೇಶಿಸುವುದಕ್ಕೆ, ಅನುಭವಿಸುವುದಕ್ಕೆ, ಅನುಭವ ಜನ್ಯನಾಗಿ ದುಷ್ಟರನ್ನು ಮತಿಸುವುದಕ್ಕೆ ವೇದಿಕೆ ನಿರ್ಮಾಣ ಆಗಿದೆ ಎಂದು ನನಗೆ ಸಂತೋಷ. ಬಹುಶಃ ಕಮಾಸುರನಿಂದ ಅಲ್ಲಿ ಹೊರಟಂತಹ ಈ ದಾರಿ ಇವನ ಆಶ್ರಮದಲ್ಲಿ ಮತ್ತೆ ಮೊಳಕೆ ಬದಲಿಗೆ ಸೂಕ್ತ ಸಮಯವನ್ನು ನೋಡುತ್ತಾ ಇರುತ್ತೇನೆ. ಮೊದಲಾಗಿ ವೈಕುಂಠಕ್ಕೆ ನಡೆಯುತ್ತೇನೆ. ಅದನ್ನು ಪರಿಪಾಲಿಸಿಕೊಂಡು ಬಂದವ ನಾನು. ಹೇಳಿದ್ದಾದರೂ ಏನು, ದೈವವು
ಜಗತ್ತೆನ್ನುವುದು ದೈವಾಧೀನವಾಗಿದೆ ಮಗ. ಹೌದು ಅಂತಹ ದೈವ ಮಂತ್ರಾಧೀನವಾಗಿದೆ. ಹೌದು ಮಂತ್ರವು ಬ್ರಾಹ್ಮಣರ ಅಧೀನದಲ್ಲಿದೆ. ಹಾಗಿದ್ದರೆ ಆ ಮೂಲ ಮಂತ್ರಕ್ಕೆ ಅದರ ಸ್ಥಾನ ಇದೆ ಅಂತ ಕೇಳಿದ್ದೇನೆ. ಅದು ವೇದ. ವೇದವು ಅದಕ್ಕೆ ಆಶ್ರಯ ಸ್ಥಾನವಂತೆ. ಹೌದು ವಿದ್ಯೆ ಅದನ್ನು ನೀನು ಪ್ರಾರ್ಥಿಸಿಕೊಳ್ಳಬೇಕು. ವೇದಗಳು ನಿನ್ನ ವಶದಲ್ಲಿರ್ಬೇಕು. ಈಗ ಆಗ್ಬೇಕಿದ್ರೆ ಸಿದ್ದೇಶ್ವರಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೋ ಮಗನೇ ಅಂತ ಹೇಳಿದ್ರು. ದೀರ್ಘಕಾಲ ತಪಸ್ಸನ್ನು ಮಾಡಿ ಸಿದ್ದೇಶ್ವರಿಯನ್ನು ಮೆಚ್ಚಿಸಿಕೊಂಡೆ. ಅನಿಮಾಜಷ್ಟ ಸಿದ್ಧಿಗಳು ಕರಗತವಾಗಿದೆ. ಗುರುಗಳ ಮಾಡಿದಂತಹ ಮಾತನ್ನು ಪಕ್ಷದಲ್ಲಿ ಇರಿಸಿಕೊಂಡು ಎಲ್ಲಿರುವುದು ವೇದಗಳು ಸತ್ಯಲೋಕದಲ್ಲಿ ವೇದಗಳನ್ನು ಅದನ್ನು ಹೇಗೆ ಪ್ರಾಪ್ತಿಸಿಕೊಳ್ಳಬೇಕು ಎನ್ನುವಾಗಿ ಚಿಂತಿಸುವ ಕಾಲಕ್ಕೆ ಅಂತರಂಗದಲ್ಲಿ ಪ್ರೇರಣೆಯಾಯಿತು. ಬ್ರಹ್ಮನ ಕಿವಿಯ ಮುಖೇನವಾಗಿ ಆತನ ಹೃದಯ ಸ್ಥಾನವನ್ನು ಪ್ರವೇಶಿಸುವಂತಹ ಕಾಲಕ್ಕೆ 4 ವೇದಗಳು ನನಗೆ ಗೋಚರಿಸಲ್ಪಟ್ಟವು. ವೇದಗಳನ್ನು ಜೋಪಾನವಾಗಿ ಇರಿಸಿಕೊಳ್ಬೇಕು. ನನ್ನ ಕೈಯಲ್ಲಿ ಇರುವಷ್ಟು ಕಾಲ ಯಾವ ಶಕ್ತಿಯಾಗಲಿ ಯಾವ ವ್ಯಕ್ತಿಯಾಗಲಿ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಅಮೂಲ್ಯವಾದಂತಹ ವಿದ್ಯೆಯ ಸೊತ್ತನ್ನು ಎಲ್ಲಿದೆ ಅಂತ ಆಲೋಚಿಸುವಾಗ ಸಮುದ್ರ ಮಧ್ಯದಲ್ಲಿ ಪಾತಾಳದಲ್ಲಿ ಕುಲವನ್ನು ಕಟ್ಟಿ ಕೋಟಿ ಸಂಖ್ಯೆಯ ರಾಕ್ಷಸರನ್ನು ನಿಮ್ಮನ್ನೆಲ್ಲ ಅಲ್ಲಿ ಕಾವಲಿಗೆ ಇರಿಸಿ ಆ ತನ್ಮಧ್ಯೆ ಆ ವೇದ ವಿದ್ಯೆಯನ್ನು ಭದ್ರವಾಗಿ ಇರಿಸಬೇಕು. ಬಾ ವೇದಗಳನ್ನೇ ಅಪಹರಿಸಿದ್ದಾನೆ. ಲೋಕ ಕಂಟಕತನವನ್ನು ಮೆರೆಯುತ್ತಾ ಇದ್ದಾನೆ. ವೇದವನ್ನು ಅಪಹರಿಸಿ ಸಮುದ್ರದ ತಳಭಾಗದಲ್ಲಿರುವಂತಹ ಪಾತಾಳದಲ್ಲಿ ಇರಿಸಿದ್ದಾನೆ. ಹೌದು, ಇದುವೇ ಸರಿಯಾದ ಸಮಯ. ಪ್ರಭುವಿನ ಶಾಪವು ಇಲ್ಲಿಗೆ ಸರಿಯಾಗುತ್ತದೆ. ಮತ್ಸ್ಯಾವತಾರವನ್ನು ತಾಳಿ ವೇದವನ್ನು ರಕ್ಷಿಸಿ ಅವನನ್ನು ವಧಿಸುವುದಕ್ಕೆ
ಅವತಾರವನ್ನು ತಾಳಿದ್ದೇನೆ. ಆ ದೊಡ್ಡ ಅಪರಾಧ ಮಾಡಿದ್ದಾನೆ. ಲೋಕದಿಂದ ವೇದವನ್ನು ಅಪಹರಿಸಿದ್ದಾನೆ. ಲೋಕಕ್ಕೆ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಎಲ್ಲಿದ್ದಾನೆ ಅಂತ ಅನಿಸಿ ಬರುವಾಗ ಸಮುದ್ರದಲ್ಲಿ ಕೆಳಭಾಗದಲ್ಲಿದ್ದಾನಂತೆ. ಬಿಡುವೆನಾ? ನಮ್ಮನ್ನು ಭೀತಿಗೊಳಿಸುವೆಯ? ಹೌದು. ನೀನು ಮನುಷ್ಯನಿಗೆ ಬೇಕಾದಂತ ಆಹಾರ
ಹಾಗೆ ನನ್ನನ್ನು ಸಿಕ್ಕಿದ್ದು ಸಿಕ್ಕಿದ್ದು ಹಾ. ತುಂಡು ತುಂಡು ಮಾಡಿ ತಿನ್ನುತ್ತೇನೆ. ತಿನ್ನುತ್ತೀಯಾ? ತಿನ್ನುವುದಿಲ್ಲ, ಹೀಗೆ ನುಂಗುತ್ತೇನೆ. ಉಣ್ಣುವುದೇ ಮಾಡುವುದು, ತಿನ್ನಲ್ಲ ಹೇಗೆ? ಹಾ. ತಿನ್ನುತ್ತೀಯಾ? ನೀರಲ್ಲಿ ಹಾ ಈ ಕ್ಷೋಭೆ ಹಾ ಉಂಟಾಗುವುದಕ್ಕೆ ಹಾ ಕಾರಣಸ್ಥಾನ ನಿನ್ನದು. ಓಹೋ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹೌದಲ್ಲ? ನಿನ್ನೆಯವರೆಗೆ ಹೀಗೆ ಇರಲಿಲ್ಲ. ಓಹೋ ನಿನ್ನೆಯವರೆಗೆ ಈ ಸ್ಥಳ ಹಾ ಪ್ರಶಾಂತವಾಗಿತ್ತು. ಓಹೋ ಇವತ್ತು ನೋಡಂತೆ ಫಲಮಲವಾಗಿದೆ. ಹಾ ತಳಮಳವಾಗಿದೆ. ಆಗಬೇಕಾದ್ರೆ ನಾನೇ ಕಾರಣ. ಪರ್ವತಾಕಾರದ ಅಲೆಗಳು ಹೇಳುತ್ತಾ ಉಂಟು. ಓಹೋ ಹೌದೇನ? ಏನು? ಮೀನಿಗೆ ಎಷ್ಟು ಸಾಮರ್ಥ್ಯ? ಓಹೋ ಇದು ಯಾವ ಮೀನು? ಹಾ ನಾವು ಬಹಳಷ್ಟು ಮೀನುಗಳ ಹೆಸರನ್ನು ಕೇಳಿದ್ದೇವೆ, ಹಾ ಬಹಳಷ್ಟು ಮೀನುಗಳನ್ನು ತಿಂದಿದ್ದೇವೆ. ಓಹೋ ಆದ್ದರಿಂದ ಹೇಳುದು ಯಾವ ಮೀನು? ಈ ರೀತಿಯ ಮೀನು ನಿಜವಾಗಿ ಮೀನು. ಹಾ ಮೀನಿನ ಹಿಂದೆ ಬೇರೆ ಉಂಟಾ? ನನ್ನ ಅವತಾರವನ್ನೇ ನೋಡಿ ಅರ್ಥೈಸಿದ್ದೇವೆ. ಸಾಧಾರಣವಾದ ಮತ್ಸ್ಯ ಅಲ್ಲ ಇದು. ನಾನು ಮತ್ಸ್ಯ ಅವತಾರವನ್ನು ತಾಳಿ ಬಂದವ. ವೈಕುಂಠದಿಂದ ಆ ಶ್ರೀಹರಿಯೇ ನಾನು ನಿನ್ನನ್ನು ಕೊಲ್ಲಲಿಕ್ಕೆ ಬಂದದ್ದು. ಕೆಲವು ಯುಗ ಯುಗದಲ್ಲಿ ನಿಮ್ಮಂತ ವ್ಯಕ್ತಿಗಳು ಬೇಡದ್ದೆಲ್ಲ ಮಾಡುವಾಗ ನಮಗೆ ಈ ರೀತಿಯ ಅವತಾರವನ್ನು ಮಾಡಬೇಕಾಗ್ತದೆ. ಹಾಗೆ ಹೀಗೆ ಬಂದಿದ್ದೇನೆ. ಪಾಪ ತುಂಬಾ ಉಂಟು ಅಲ್ಲ, ಆದರೂ ಬದುಕಲಿಕ್ಕೆ ನಿನಗೆ ಬಿಡುತ್ತೇನೆ. ನಾವು ಇಷ್ಟರವರೆಗೆ ಹರಿಯ ಬಗ್ಗೆ ಕೇಳಿದ್ದು. ಹಾ ಹರಿಯು ಅಸುರರ ವೇಷ. ಹೌದು. ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಓಹೋ ಅವರೊಬ್ಬ ಇಷ್ಟು ದೊಡ್ಡ ವೇಷರಾಜ ಅಂತ ಗೊತ್ತಿದೆ. ಹೌದಲ್ಲವೇ? ಸಾಕ್ಷಾತ್ತಾಗಿ ಬಂದಿದ್ದೇನೆ ಗೊತ್ತಾಗ್ಲಿಕ್ಕೆ. ಇಷ್ಟು ಒಳ್ಳೆ ವೇಷ ಮಾಡ್ತೀಯ. ಹೌದು, ಯಾವ ರೀತಿದ್ದು ವೇಷ ಮಾಡ್ತೇನೆ. ಆದರೆ ಅಸುರ ಕುಲದಲ್ಲಿ ಹುಟ್ಟವ. ಬೇಡದ್ದೆಲ್ಲ ಮಾಡಿದ್ದರೂ ನಾವು ಅಸ್ತ್ರ ನನಗೆ ಬಿಟ್ಟಿದ್ದೇನೆ. ಕಡೆಯ ಮಾತು ನಿನಗೆ ಹೇಳುತ್ತೇನೆ. ಸತ್ಯಲೋಕದಿಂದ ನೀನು ತಂದಂತ ವೇದವನ್ನು ಅಪಹರಿಸಿದ್ದೆ. ಆ ವೇದವನ್ನು ನನಗೆ ಕೊಡು. ಹಣ ಭಿಕ್ಷೆಯನ್ನು ನಾನು ನಿನಗೆ ಕೊಡ್ತೇನೆ. ಜಾತಿಗೆ ವೇದ
ಈ ಜಾತಿಗೆ ವೇದ ಯಾಕೆ? ನೀನು ಹರಿಯಾಗೆ ಬಂದು ಕೇಳ್ತಿದ್ರೆ ಒಂದು ಆಲೋಚನೆ ಮಾಡಬಹುದಿತ್ತು. ಮೀನಿನ ಜಾತಿಗೆ ವೇದ ಯಾಕೆ? ಹೌದೇನೋ? ವೇದವನ್ನು ರಕ್ಷಿಸಿಟ್ಟುಕೊಂಡಿದ್ದೇನೆ. ಯಾರಿಗೂ ತೊಂದರೆ ಆಗ್ಲಿಲ್ಲ. ಅದರಿಂದ ಮರ್ಯಾದೆಯಿಂದ ಹೇಳ್ತೇನೆ, ನನ್ನ ಹೊರಟಿಗೆ ಬರಬೇಡ. ಮಂತ್ರಿಗಳು ಸಿಗಿದಾಕಿ ವೇದವನ್ನು ಹೇಳಿದ ವಾಕ್ಯವನ್ನು ಮೀರಿ ಹೋಗ್ತಾ ಇದ್ದಿ. ನಿನ್ನ ಪಾಪದ ಹೊಡ ತುಂಬಿದೆ. ವೇದವನ್ನು ಕೊಡುತ್ತಿಲ್ವೇ? ಕೊಡದಿದ್ದರೆ ನಿನ್ನ ಪ್ರಾಣವನ್ನು ಅದೇ ಮಾತನ್ನು ಹೇಳಿದ್ದೇನೆ. ಬಂದಿದ್ರಿ ನೋಡ, ಆ ಸಮಯ ಬರಬಹುದು.
ದೇವತೆಗಳ ಸಾನ್ನಿಧ್ಯವಿರ್ತದಂತೆ. ಈ ಕರ್ಮಭೂಮಿಯಲ್ಲಿ ಜನಿಸಿದಂತಹ ಪ್ರತಿಯೊಂದು ನಾರಿಯು ಈ ಧರ್ಮಭೂಮಿಯ ಧರ್ಮದ ಹೊಣೆಯನ್ನು ಒತ್ತುಕೊಳ್ಳುವಂತಹ ಹೊಣೆಗಾರಿಕೆ ಅವಳ ಪಾಲಿಗೆ ಇದೆ. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎನ್ನುವಂತಹ ದ್ವಾದಶಾಕ್ಷರಿ ಮಂತ್ರ ನಮ್ಮ ಆಶ್ರಮದಲ್ಲಿ ಪ್ರತಿಯೊಬ್ಬರಿಗೂ ಬೀಜ ಮಂತ್ರ. ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದ್ರೆ ಭಾಗ್ಯವಂತಳೇ ಸರಿ. ಹೌದು, ರೇಣುಕಾ ರಾಜನಿಗೆ ಮಗಳಾಗಿ ಜನಿಸಿದಂತಹ ನನ್ನನ್ನು ಈ ಲೋಕದಲ್ಲೆಲ್ಲರೂ ರೇಣುಕೆ ಎಂಬುದಾಗಿ ಕರೆಯುತ್ತಾರೆ. ಪ್ರಾಯ ಪ್ರಬುದ್ಧಿಯಾದಂತಹ ನನ್ನನ್ನು ನನ್ನ ಅಪ್ಪ ಮದುವೆ ಮಾಡಿ ಕೊಡಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿ ಸ್ವಯಂವರ ಮಂಟಪವನ್ನು ನಿರ್ಮಿಸಿದರು. ಆ ಸಮಯದಲ್ಲಿ ಊರಿನಲ್ಲಿರುವಂತಹ ರಾಜಾದಿ ರಾಜಾರುಗಳೆಲ್ಲರೂ ಬಂದು ಆ ಸ್ವಯಂವರ ಮಂಟಪದಲ್ಲಿ ಸೇರಿದ್ರು. ಆ ಸಮಯದಲ್ಲಿ ಯೋಗ ಮತ್ತೆ ಭಾಗ್ಯ ಎರಡೂ ಬೇಕು ನೋಡಿ. ನನ್ನ ಜೀವನದಲ್ಲಿ ನಾನು ಏನನ್ನು ಆಸೆ ಪಟ್ಟಿದ್ದೇನೆಯೋ, ನನ್ನ ಜೀವನದಲ್ಲಿ ನಾನು ಏನನ್ನು ಸಾಧನೆ ಮಾಡಬೇಕಂತ ಭಾವಿಸಿದ್ದೇನೋ ಅಂತ ಒಂದು ಸುವರ್ಣಾವಕಾಶ ಈ ರೇಣುಕೆಯ ಪಾಲಿಗೆ ಸಿಕ್ಕಿತು. ಎದುರಿನಲ್ಲಿ ಕಾಣುತ್ತಿರುವಂತಹ ವೃಶ್ಚಿಕ ಮಹರ್ಷಿಗಳ ಮಗನಂತಹ ಜಮದಗ್ನಿಗೆ ಹೋಗಿ ಮಾಲೆಯನ್ನು ಹಾಕಿ ಅವರ ಪಾದವನ್ನು ಮುಟ್ಟಿ ಪತಿಯನ್ನು ಸ್ವೀಕರಿಸಿಕೊಂಡೆ. ನೋಡಿ ಸ್ವಾಮಿ, ಎಂತಹ ಒಂದು ಸೌಭಾಗ್ಯ. ರಾಜಕುಮಾರಿಯಾದಂತಹ ನಾನು ಜಮದಗ್ನಿ ಮಹರ್ಷಿಯನ್ನು ಮದುವೆಯಾಗಿ ನನ್ನ ಜೀವನವೆಂಬುದನ್ನು ಪಾವನಗೊಳಿಸಿದೆ. ಮಾತ್ರವಲ್ಲ, ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ 4 ಮಗುವಿಗೆ ಜನ್ಮವನ್ನು ಇಟ್ಟೆ. ಅಷ್ಟೇ ಸಾಲದು, ಗರ್ಭವತಿಯಾಗುವಂತಹ ಸಮಯದಲ್ಲಿ ಶ್ರೀಮನ್ನಾರಾಯಣ ನನ್ನ ಕನಸಿನಲ್ಲಿ ಬಂದು ಮುಂದೊಂದು ದಿನ ನಿನಗೆ ನಾನು ಮಗನಾಗಿ ಜನಿಸುತ್ತೇನೆ. ಆ ದೇವರೇ ನನ್ನ ಮಗನಾಗಿ ಜನಿಸಿದ. ಭಾರ್ಗವ ರಾಮ ಎನ್ನುವಂತಹ ಹೆಸರನ್ನಿಟ್ಟಿದ್ದೇವೆ. ಮಾತ್ರವಲ್ಲ, ಕೈಲಾಸಕ್ಕಾಗಿ ಗುರುವಿದ್ಯೆಯನ್ನು ಕಲಿಯುವುದಕ್ಕಾಗಿ ಅವರನ್ನು ಕಳುಹಿಸಿಕೊಟ್ಟಿದ್ದೇವೆ. ಸಾಂಸಾರಿಕ ಜೀವನದಲ್ಲಿಯೂ ಸಂತೋಷ ಸುಖಮಯವಾಗಿ ಸಾಗುತ್ತಿದೆ. ಯಾವುದೇ ಒಂದು ರೀತಿಯ ಕುಂದು ಕೊರತೆಗಳಿಲ್ಲ. ನಾರಿಯ ಜೀವನ ಎಂಬುದು ಪಾವನವಾಗುವುದು ಯಾವಾಗ? ಒಂದು ಮಗುವಿಗೆ ತಾಯಿ ಆದಾಗ. ಇವಾಗ ನಾನು 5 ಮಕ್ಕಳ ತಾಯಿ. ಎಂತಹ ಸೌಭಾಗ್ಯ ನೋಡಿ, ಎಂತಹ ಸಂತೋಷ ನೋಡಿ. ನಾ ಬಂದ ಕಾರ್ಯವನ್ನು ಮರೆಯುವುದಕ್ಕೆ ಬಿಟ್ಟೆ. ನನ್ನವರ ಸೇವೆಗಾಗಿ ಶುದ್ಧೋದಕವನ್ನು ಕೊಂಡೋಗುವುದಕ್ಕಾಗಿ ನರ್ಮದೆಯ ಬಳಿಗೆ ಬಂದಿದ್ದೇನೆ. ಯಾಕೆ ಶುದ್ಧೋದಕವನ್ನು ಕೊಂಡೋಗುವುದಕ್ಕಾಗಿ ಮುಂದುವರಿಯುತ್ತೇನೆ, ನೋಡೋಣ. ಏನಿದು? ನದಿಗೆ ಬಂದಿರ್ಪ ಅಬಲೆಯರ ಕೂಡುತ್ತಲಿ, ಬಂದಿರ್ಪ ಅಬಲೆಯರ ಕೂಡುತ್ತಲಿ, ಚಿತ್ರರಥನೆಂಬ ಗಂಧರ್ವ ಮೊತ್ತ ಸತಿಯರ ಸತಿಯರ ಕೂಡಿ ದಾಡುತ್ತಿರಲು ರೇಣುಕೆಯು ಕೌತುಕವೆತ್ತು, ರೇಣುಕೆಯು ಕೌತುಕವೆತ್ತು ವಿಸ್ಮಿತ ಕಾಣುತ್ತ ನಿತ್ತು ನೋಡಿದಲ ಅಂದು ನದಿಗೆ ಬಂದಿರ್ಪ ಅಬಳೆಯರ ಕೂಡುತ್ತ ಚಿತ್ತನೆಂಬ ಗಂಧರ್ವ ಮತ್ತ ಸತಿಯರ ಕೂಡಿದ ನೋಡುತ್ತಿರಲು ರೇಣುಕೆಯು ಕೌತುಕವನೆತ್ತಿ ವಿಸ್ಮಿತನಾಗಿ ನೋಡುತ್ತಿರಲು ಏನು ವಿಸ್ಮಯ! ನರ್ಮದೆಯ ನದಿ ತೀರದಲ್ಲಿ ಶುದ್ಧೋದಕವನ್ನು ಕೊಂಡೋಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಿದ್ದರೆ ಎದುರಿನಲ್ಲಿ ಏನು ಕಾಣುವುದು? ಅದೆಷ್ಟೋ ಮಂದಿಗಳು ಗಂಡು ಹೆಣ್ಣುಗಳೆನ್ನುವಂತಹ ಭೇದ ಭಾವವಿಲ್ಲದೆ ಜಲಕ್ರೀಡೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇವರು ಯಾರಿರಬಹುದು?
ಎಂಬುದಾಗಿ ಸರಿಯಾಗಿ ವೀಕ್ಷಿಸಿದರೆ ಬೇರೆ ಯಾರು ಅಲ್ಲ, ಧರ್ಮರಥ ಗಂಧರ್ವನಿವನು ಹೆಂಡತಿಯನ್ನೆಲ್ಲರನ್ನು ಕೂಡಿಕೊಂಡು ಜಲಕೇಳಿಯನ್ನು ಮಾಡ್ತಾ ಇದ್ದಾನೆ. ಹೌದಪ್ಪ, ಎಂತ ಒಂದು ಸೌಂದರ್ಯಮಯವಾದಂತಹ ದೃಶ್ಯ. ನಾನು ಯೋಚಿಸುವುದು, ನಾನು ಕೂಡ ಒಬ್ಬ ರಾಜ್ಯದ ದೊರೆಯ ಮಗಳು. ಒಂದು ವೇಳೆ ಇಂತಹ ಒಂದು ಒಳ್ಳೆಯ ಸುಂದರವಾದಂತಹ ಗಂಡನನ್ನು ಮದುವೆ ಆಗಿದ್ರೆ ನಾನು ಕೂಡ ಇದೇ ರೀತಿ ಏನನ್ನು ಯೋಚಿಸ್ತಾ ಇದ್ದೀನಿ ನಾನು. ನನಗೆ ಇವತ್ತು ಏನಾಯ್ತು, ಏನನ್ನು ಯೋಚನೆ ಮಾಡಬಾರದಿತ್ತು, ಅದನ್ನೇ ನಾನು ಯೋಚಿಸ್ತಾ ಇದ್ದೇನೆ. ಅಪರಾಧ ಅಪರಾಧ, ನಾನು ಬಂದಂತಹ ಕಾರ್ಯವನ್ನೇ ಮರೆತು ಅರೆಕ್ಷಣ ಆ ಸನ್ನಿವೇಶವನ್ನು ನೋಡುವುದಕ್ಕಾಗಿ ಮುಂದಾದೆ. ಇನ್ನು ಆದಷ್ಟು ಬೇಗ ನನ್ನವರ ಪೂಜೆಗೆ ಬೇಕಾಗಿ ಶುದ್ಧೋದಕವನ್ನು ಕೊಂಡೊಯ್ದಿದ್ದೇನೆ. ಯಾವಾಗಲೂ ನಾನು ನರ್ಮದೆಯ ತೀರಕ್ಕೆ ಬಂದು ಮರಳಿನಿಂದ ಗಡಿಗೆಯನ್ನು ತಯಾರಿಸಿ ಅದರಿಂದ ನೀರನ್ನು ಕೊಂಡೋಗುವಂತಹ ಕ್ರಮ, ಇದು ನನ್ನ ಪಾತಿವ್ರತ್ಯದ ಶಕ್ತಿ. ಇವತ್ತು ಇಲ್ಲಿ ಆಗ್ತಾ ಇಲ್ಲ. ಬಿಡಿ, ಈ ಮರಳು ಅಶುದ್ಧವಾಗಿದೆ. ಈ ಕಡೆ ನೋಡ್ತೇನೆ, ಯಾಕೆ ಈಗ ಉಂಟು? ಎಷ್ಟು ಪ್ರಯತ್ನ ಪಟ್ಟು ಮಳೆಗೆ ತಯಾರಾಗ್ತಾ ಇಲ್ಲ. ಬಿಡಿ, ನನ್ನ ಪಾತಿವ್ರತ್ಯ ಶಕ್ತಿಯಿಂದ ತೀರೆಯ ಕೆಳಗಿನಿಂದ ನೀರನ್ನು ಯಾವಾಗಲೂ ಕೊಂಡೋಗ್ತೇನೆ. ನೋಡ್ತೇನೆ, ಬಿಡಿದು ಕಳಸೋದಕವ ಬರಲಾಗ ವಕೀಲದಲ್ಲಿಗೆ ಪತಿವ್ರತ ತಿಳಿದು ಬೇಗರಿಗೆ ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದರೂ ಕೂಡ ನಾನು ಮಾಡಿರುವಂತಹ ಕಾರ್ಯದಲ್ಲಿ ಯಾವತ್ತೂ ತಪ್ಪಿದವಳು ನಾನಲ್ಲ. ನನ್ನ ಪಾತಿವ್ರತ್ಯ ಶಕ್ತಿಯಿಂದ ಮರಳಿನಿಂದ ಗಡಿಗೆಯನ್ನು ತಯಾರಿಸಿ ಶುದ್ಧೋದಕವನ್ನು ಕೊಂಡೋಗುವ ಕ್ರಮ. ಆದರೆ ಇಂದು ನನ್ನ ಕೈಯಲ್ಲಿ ಈ ಕೆಲಸ ಆಗುವುದಿಲ್ಲ ಅಂತಾದ್ರೆ ನನ್ನ ಪಾತಿವ್ರತ್ಯಕ್ಕೆ ಭಂಗ ಬಂದಿದೆ. ಕಾರಣ ಗೊತ್ತಾಯಿತು. ಅಲ್ಲಿ ಕ್ಷಣ ಆ ಗಂಧರ್ವರನ್ನು ನೋಡಿ ಮನಸ್ಸು ವಿಚಲಿತವಾಯಿತು. ಇದಕ್ಕೆ ಮೂಲ ಕಾರಣ ಅದೇ. ತಡೆ ಮಾಡುವುದು ಸರಿಯಲ್ಲ. ನನ್ನವರು ಕೋಪಿಷ್ಠರು. ಅವರಿಗೆ ವಿಷಯ ತಿಳಿಯುವುದಕ್ಕಿಂತ ಮುಂಚೆ ನಾನೇ ಹೋಗಿ ಅವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇನೆ. ನಮ್ಮ ಅಪ್ಪನಂತಹ ರುಚಿಕ ಮಹರ್ಷಿಗಳೊಟ್ಟಿಗೆ ತೀರ್ಥಯಾತ್ರೆಯನ್ನು ಹೋದಂತಹ ನಾನು ಹೋದದ್ದು ಅಯೋಧ್ಯ ನಗರಿಗೆ. ಅಯೋಧ್ಯ ನಗರದಲ್ಲಿ ಆ ರೇಣುಕಾ ಮಹಾರಾಜರು ಮಹತ್ತರವಂತಹ ಅವರ ಮಗಳಿಗೆ ವಿವಾಹ ಸ್ವಯಂವರ ಮಾಡುವಂತೇಳಿ ನಿರ್ಧಾರ ಮಾಡಿ ಎಲ್ಲ ಅಂಗ ಭಂಗ ಖಾಂಗ ಖಾದ್ಯ ಅಂತಹ ದೇಶಗಳ ಮಹಾರಾಜರುಗಳೇ ಬಂದು ಹೇಳಿದ್ರು. ಆವಾಗ ನಡೆದಂತಹ ಘಟನೆ, ಆ ರೇಣುಕೈಯು ಕೊಯ್ಯುವ ಸ್ವಯಂವರದ ಹೂಮಾಲೆಯನ್ನು ಕೈ
ಗಂಡಸರೊಳಗೆ ಹಾಕಿದ್ದು. ಹಾ ಇದು ವಿಜೀಯನ ಅಂತ ಹೇಳುದು. ಅಲ್ಲ, ಅವಳ ಸಾಂಸಾರಿಕ ಜೀವನ ಅರಸು ಮಗಳಾದರೂ ಕೂಡ ಈ ತಲೆಯ ಮನೆಯಲ್ಲಿ ಜಟ್ಟ ಗೆಳಸುಗಳನ್ನು ತಿನ್ನುತ್ತ ನನ್ನೊಡನೆ ಸರಿಯಾದಂತಹ ಧರ್ಮಕ್ಕನುಗುಣವಾಗಿ ನನ್ನ ಸೇವೆಯನ್ನು ಮಾಡಿಕೊಂಡು ಬಂದವಳು ಅವಳು. ಸಾಂಸಾರಿಕ ಜೀವನದಲ್ಲಿ ಒಂದಲ್ಲ ಎರಡಲ್ಲ 5 ಮಕ್ಕಳನ್ನು ಪಡೆದಂತಹ ಆ ಪುಣ್ಯ ನನಗೆ ಹೊತ್ತು ಕಳೆಯುವುದು ಸರಿಯಲ್ಲ. ಯಾವ ಸಮಯಕ್ಕೆ ಸರಿಯಾಗಿ ನಾನು ಆದಂತಹ ಯಜ್ಞ ಯಾಗಾದಿಗಳಿಗೆ ಎಲ್ಲ ಸಲಕರಣೆಯನ್ನು ಒದಗಿಸಿಕೊಡುವವಳು ನನ್ನ ಧರ್ಮ ಪತ್ನಿ. ಇಂದು ಹೌದು, ಸೂರ್ಯೋದಯಕ್ಕೆ ಸರಿಯಾಗಿ ಹೋಗಿ ನರ್ಮದಾ ನದಿಯಿಂದ ಶುದ್ಧೋದಯವನ್ನು ತಪ್ಪಿಸುವರೆ ಹೋಗಿದ್ದಾಳಲ್ಲ. ಆದ್ರೆ ಸಮಯವು ಎಷ್ಟಾಯ್ತು, ಇನ್ನೂ ಬಂದಿಲ್ಲ. ಯಾಕೆ ತಡವಾಯಿತು? ನನ್ನ ಒಳಗಂತಹ ರೇಣುಕೆಯು ನರ್ಮದಾ ನದಿ ತೀರಕ್ಕೆ ಹೋಗಿ ಪರಕೀಯನೋರನ್ನು ಕಂಡ ಮನಸೋತು ಒಂದರ ಕಡೆಗೆ ಆ ಚಿತ್ರದಂತಹ ಗಂಧರ್ವನೇ ಮನಸೋತಳೆ. ನಮ್ಮ ಆಶ್ರಮದಲ್ಲೇ ಎಷ್ಟೋ ಮಂದಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ನಾನು ಯೋಗಿ ಆಗಿರುವಾಗ ನನ್ನ ಕೈ ಹಿಡಿದ ಧರ್ಮಪತ್ನಿಯಂತಹ ಭ್ರಷ್ಟ ಕೆಲಸವನ್ನು ಮಾಡಿದ್ದಾಳೆನ್ನುವಾಗ ನಾನು ಸುಮ್ಮನಿರುವುದು ಸರಿಯೇ ಮಾಡ್ತೇನೆ. ನಾನು ಯಾರು? ನೀನು ಯಾರು? ನಿಮ್ಮ ಧರ್ಮಪತ್ನಿ. ನೀನು ಎಲ್ಲಿ ಹೋದದ್ದು? ನಮ್ಮದಿಗೆ. ಯಾಕೆ? ಶುದ್ಧೋದಕವನ್ನು ತರುವುದಕ್ಕಾಗಿ. ತಂದೆಯಾ? ಇಲ್ಲವಲ್ಲ? ಯಾಕೆ? ಯಾಕೆ ತಂದೆಯಲ್ಲ? ನಿನ್ನ ಪತಿರಥ ಮಹಿಳೆಯಿಂದ ದಿನನಿತ್ಯವೂ ನರ್ಮದಾ ನದಿಗೆ ಹೋಗಿ ಮರಳಿಂದ ಕಂಬವನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ಶುದ್ಧೋದಕವನ್ನು ತಪ್ಪಿಸಿಕೊಳ್ಳು ನೀನು. ಅದಲ್ಲದಿದ್ದರೆ ಪುಟ್ಟ ಸೀರೆಲ್ಲ ಚೆನ್ನಾಗಿರಲ್ಲ ಶುದ್ಧೋದಕವನ್ನು ತುಂಬಿಕೊಂಡು ಬರುವವಳು ನೀನು. ಏನು ಮಾಡಿದೆ? ಏನು ಮಾಡಿದೆ? ಯಾಕೆ ಧನವಾಯಿತು?
ಜೀವನದಲ್ಲಿ ಹಾ. ಅದೇ ಕ್ಷಣ ಹ್ಮ್. ಆ ಗಂಡನನ್ನು ನೋಡಿದ್ದೇನು ಸತ್ಯ. ಋಷಿಯಾಶ್ರಮದಲ್ಲಿ ಇರೋನು ಯೋಗ್ಯರಲ್ಲ. ಹೌದು, ಅರಸು ಕುಮಾರಿಯ ಅಂತಹ ನೀನು ಯೋಗ್ಯ ಅಂತಹ ನನ್ನನ್ನು ಒಂದು ಸ್ವಯಂವರ ಮಂಟಪದಲ್ಲಿ ಒಲಿಸಿದವಳು ನೀನು. ನಿನ್ನ ಮನದಾಸ ಹೇಗಿತ್ತು ಅದನ್ನು ಬಹಿರಂಗಪಡಿಸಿದೆ. ಈಗ ಚಿತ್ರರಥ ನಮ್ಮಂತಹ ಗಂಧರ್ವನ ರೂಪ ಲಾವಣ್ಯವನ್ನು ಕಂಡು ಮರಳಿವಾಗ ಆಶ್ರಮಕ್ಕೆ ನೀನು ಇಲ್ಲಿ ನಾನು ಯೋಗ್ಯನಲ್ಲ. ಯಾಕನಲ್ಲ? ನಮ್ಮ ಆಶ್ರಮದಲ್ಲಿ ಸಾವಿರಾರು ಮಂದಿ ನಮ್ಮ ಶಿಷ್ಯಂದಿರು ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾರೆ. ಆಗಿರುವಾಗ ನಾಳೆ ಜಗತ್ತಿನಲ್ಲಿ ನಮ್ಮ ಋಷಿ ಕುಲದಲ್ಲಿ ನನಗೆ ಅವಮಾನವಾಗಿತ್ತು. ನಿನ್ನಂತಹ ವಿಚಾರಿಯನ್ನ ನಾನಿಟ್ಟುಕೊಂಡೆ. ಆದ್ದರಿಂದ ಎಲೆಗೆ ಸಾರಿ ಹೇಳ್ತಾ ಇದ್ದೇನೆ, ತೊಲಗು ತೊಲಗು. ಪತಿಯನ್ನು ಉಳಿದರು ಅನ್ಯರ ಬರಿಕಿಸಿಲ್ಲ. ಪತಿಗಾಗಿ ಮುರಿದವರ ಬರಿಕಿಸಿಲ್ಲ ಬರಿಕಿಸಿಲ್ಲ. ಅರಸ ನಾನು ಮಾತನಾಡುವುದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಸ್ವಾಮಿ. ಏನು ಸ್ವಾಮಿ, ಏನು? ಮದುವೆಯಾಗಿ ಎಷ್ಟು ವರ್ಷಗಳು ಕಳೆಯಿತು. ಹಾ, ದಾಂಪತ್ಯ ಜೀವನದಲ್ಲಿ ಯಾವತ್ತೂ ನಾವು ನಿಮ್ಮ ಮನಸ್ಸಿಗೆ ನೋವನ್ನು ಕೊಟ್ಟವಳಲ್ಲ. ಅಷ್ಟು ಮಾತ್ರವಲ್ಲದೆ 5 ಮಕ್ಕಳ ತಾಯಿ ನಾನು. ಸ್ವಾಮಿ, ಏನು? ಹೆಚ್ಚೇಕೆ ಹಾ, ನನ್ನ ಶೀಲದ ಬಗ್ಗೆ ನಿಮಗೆ ಅನುಮಾನವೇ? ಮತ್ತೇನು? ವರ್ಷಗಳಿಲ್ಲದ ಅನುಮಾನ ಈಗ ಎಲ್ಲಿಂದ ಬಂತು? ಹೌದು, ನನ್ನಿಂದ ತಪ್ಪಾಗಿದೆ ನಿಜ. ನಾನು ನೋಡಿದ್ದು ತಪ್ಪು, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆ ಸಣ್ಣ ತಪ್ಪಿಗೋಸ್ಕರ ಇಷ್ಟು ದೊಡ್ಡ ಶಿಕ್ಷೆಯನ್ನು ನೀವು ಕೊಡ್ತಾ ಇದ್ದೀರಿ. ರೇಣುಕಾ, ಸಣ್ಣ ತಪ್ಪಾದ್ರೆ ಎಂದಿನಂತೆ ಹಿಂದೂ ಶುದ್ಧೋದಕ ಯಾಕೆ ತರಲಿಲ್ಲ? ಯಾಕೆ ಮರಳಿಂದ ಕುಂಭವನ್ನು ನಿರ್ಮಾಣ ಮಾಡಲಿಲ್ಲ? ಹಾಗಾದ್ರೆ ನಿನ್ನ ಪಾತಿವ್ರತ್ಯಕ್ಕೆ ಭಂಗ ಬಂತು ಅಂತ ವ್ಯಕ್ತವಾಯ್ತಲ್ಲ. ಯಾವಾಗ ಹೆಣ್ಣಾಳ ಪಾತಿವ್ರತ್ಯಕ್ಕೆ ಭಂಗವಂತ ಮತ್ತೆ ಅವಳನ್ನು ಕಟ್ಟಿಕೊಂಡಂತಹ ನಾನು ಜೀವಿಸಬಹುದಾ? ಜೀವಿಸಬಹುದಾ? ಆದ್ದರಿಂದ
ಆದ್ದರಿಂದ ನನ್ನ ಕಣ್ಣೆದುರಿನಿಂದ ತೊಲಗು, ಸ್ವಾಮಿ ತೊಲಗು, ಬೇಡ ಸ್ವಾಮಿ. ತೊಲಗು. ನೀನು ಹೋಗುವುದಿಲ್ಲ ಅಂತ ಆದ್ರೆ ನನ್ನ ಹೀಗೆ ಬಿಡುವುದಿಲ್ಲ, ಕೊಂದೆನು. ಎಷ್ಟು ಸುಲಭವಾಗಿ ನನ್ನ ಮೇಲೆ ಅಪವಾದವನ್ನು ಹೊರಿಸ್ತಾ ಇದ್ದೀರಿ. ನಾರಿಗೆ ಇಂತಹ ಅಪವಾದವನ್ನು ಕೇಳುವುದಕ್ಕೆ ಸಾಧ್ಯವಾಗುವಂತಹ ಅಗ್ನಿಗೆ ಕೊಂಡೋಗಿ ನನ್ನನ್ನು ದೂಡಿದ್ರೆ ಆ ಬಿಸಿಯ ನೋವನ್ನಾದರೂ ನಾನು ತಾಳಿಕೊಳ್ಳೇನು. ಆದರೆ ನನ್ನಂತಹ ಒಬ್ಬಾಗಿ ಪತಿಯೊಂದಿಗೆ ಬೇಡಿದ್ದಾಗಿ ಎನ್ನುವಂತಹ ಮಾತು ಎಂಬುದಾಗಿ ನಾನು ನಿರೀಕ್ಷೆಯಲ್ಲಿ ಇರಲಿಲ್ಲ ಸ್ವಾಮಿ. ನಿನ್ನನ್ನು ಕೊಂದೆನು. ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಏನನ್ನು ಬಯಸುವುದು ಗೊತ್ತೇ ಸ್ವಾಮಿ? ತಾನು ಸುಮಂಗಲಿಯಾಗಿ ಸಾಯಬೇಕು ಎಂಬುದಾಗಿ. ಈ ಆಶ್ರಮದಲ್ಲಿ ನಾನು ನಿಮಗೆ ಬೇಡವಂತಾದ ಮೇಲೆ, ಇರುವುದಕ್ಕೆ ಅವಕಾಶವೇ ಇಲ್ಲ ಅಂತ ಆದ್ಮೇಲೆ, ನಿಮ್ಮ ಕೈಯಿಂದಲೇ ನನ್ನ ಪಾಲಿಗೆ ತಾವು ಸಿಗುವುದಂತಾದರೆ ನನ್ನ ಭಾಗ್ಯ ಸ್ವಾಮಿ. ನಿಮ್ಮ ಕೈಯಿಂದಲೇ ನನಗೆ ತಾವಾಯ್ತಂತಾದರೆ ಪರದಲ್ಲಿ ನನಗೆ ಮೋಕ್ಷ ಸಿಕ್ಕಿತು. ಯಾಕೆ ಬರುವುದಿಲ್ಲ? ನನ್ನ ಕೈಯಿಂದ ಮರಣ ಹೊಂದಿದ್ರೆ ನೀನು ಸ್ವರ್ಗವನ್ನು ಪಡೆಯಬಹುದು. ಸ್ವರ್ಗಕ್ಕೆ ಹೋದಾಗ ಅಲ್ಲಿರುವಂತಹ ಆ ಪತಿವ್ರತ ಶ್ರೀಮಣಿಗಳು ನಿನ್ನನ್ನು ಜಮದಗ್ನಿಯ ಮಡದಿ ಜಾಗ ಅಂತೇಳಿ ಅಲ್ಲಿಂದ ನೂಕ್ಯಾರು. ಆದ ಕಾರಣ ಆ ಅಪವಾದ ಬೇಡ. ನಿನ್ನ ಕೈಯಿಂದ ನಿನಗೆ ಮರಣ ಬರಬಾರದು. ನಿನ್ನನ್ನು ಕೊಲ್ಲಿಕ್ಕಾಗಿ ಜನ ಇದ್ದಾರೆ.
ಪೂಜಾ ಸಮಿತಿಗೆ ಹೋದವನೇ ನೀನು. ಹೌದು. ಹಾ. ಅಲ್ಲಿಂದ ನಿಮ್ಮ ಕರೆ ಕೇಳಿತ್ತು. ದೀರ್ಘವಾದ ಕೇಳಿ ಬಂದೆ. ಹೌದು. ಹೌದಾ? ಹೌದು. ನಾನು ಕೆಲಸ ಹೇಳ್ತೇನೆ. ಏನು? ಶೀಘ್ರದಲ್ಲಿ ಮಾಡಿ ಮುಗಿಸ್ಬೇಕು. ಮಾಡ್ತೀಯ ಅಲ್ವಾ? ಮಾಡ್ತೇನೆ. ಇದೇನು? ಖಡ್ಗ. ಕತ್ತಿ. ಕತ್ತಿ. ಯಾಕೆ? ಕತ್ತಿಗೆ ತರ್ಲಿಲ್ಲ. ಅದಕ್ಕೆ ಕುದಾರಿ ಬೇಕು. ಮತ್ತೆ ಯಾಕೆ? ಕೈಯಲ್ಲಿ ಹಿಡಿ. ನನಗೆ ಬರಲಿಲ್ಲ ಅಲ್ವಾ? ಕತ್ತಿ ಹಿಡಿದು ಬರುವುದಿಲ್ಲ ನಿಮಗೆ ಮತ್ತೇನು ಮಾಡ್ತೀನಿ? ಹಿಡಿದಿದ್ದಲ್ವಾ? ಬಾಯ್ ಅಪ್ಪನ ಆಜ್ಞೆ ತಪ್ಪಾದು ಮಾಡ್ತೀಯಲ್ಲ ಕೆಲಸ? ಮಾಡ್ತೇನೆ. ಯಾರದು? ನನ್ನ ತಾಯಿ. ನಿನ್ನ ತಾಯಿ? ಮತ್ತೆ ನಮ್ಗೆ ತಾಯಿ? ನಿನ್ನ ತಾಯಿ? ನನ್ನ ತಾಯಿ ಅಂತ. ಹೌದಾ? ಹೌದು. ಕಾಣ್ತಾ ಇದ್ದಾಳಲ್ವ? ಈ ಕತ್ತಿಯಿಂದ ಅವಳ ಶಿರವನ್ನ ಕತ್ತಿ ಎತ್ಕೊಂಡು ಎಂತಾಯ್ತಪ್ಪ? ಯಾಕ ಶಿರ ಕಡಿಲಿಕ್ಕೆ ಹೇಳಿದಾಗ ನನ್ನ ತಾಯಿ. ತಾಯಿ ಆದ್ರೇನು? ತಾಯಿಯ ತಲೆಯನ್ನು ಕಡಿಲಿಕ್ಕೆ ಉಂಟ ನಾನು? ನಿನ್ನ ಅಪ್ಪ ಹೇಳಿದ್ದು ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ವ? 100 ಸಲ ಹೇಳಿದ್ರು ಆಗ್ಲಿಕ್ಕಿಲ್ಲ. 100 ಸಲ ಅಲ್ಲ, 1000 ಮಾತಿಗೂ ಆಗ್ಲಿಕ್ಕಿಲ್ಲ. ಕಡಿದಿಲ್ಲಲ್ವಾ? ಕಡಿಯುವುದಿಲ್ಲ. ನಿನ್ನಂತ ಮಗ ಇದ್ರೆ ಆದ ಕಾರಣ ಅವಳ ತಲೆ ಕಡಿಲಿಲ್ಲ ಅನ್ನುವಾಗ ಈಗ ಬಹಳ ದೂರದಿಂದ ಬಂದವರು ನೀವು. ಏನಪ್ಪ ಅಲ್ಲ ಆಶೀರ್ವಾದ ಬೇಕು. ನೀವು ಉದ್ದಂಡ ನಮಸ್ಕಾರ ಮಾಡಿ. ಹೌದೌದು, ನಾನು ಹೇಳಿಕೊಟ್ಟದಲ್ವಾ ಉದ್ದಂಡ ನಮಸ್ಕಾರ ಮಾಡಬೇಕು ಅಂತ. ಹೌದು, ಗುರುಗಳನ್ನು ಕಂಡಾಗ ಗುರು ಸೇವೆಯಲ್ಲಿ ಬಹಳ ನೀವು ನಿಪುಣ. ಹೌದು, ಹೌದಲ್ವಾ? ಆದ್ರೆ ನೀನು ಮಾಡಿದ ಕೆಲಸಕ್ಕೆ ಸರಿಯಾದಂತಹ ಸಹಕಾರ ಸಿಕ್ಕುವುದಿಲ್ಲ ಅಲ್ವಾ? ಹೌದು, ಒಮ್ಮೊಮ್ಮೆ ಸಿಗ್ತದೆ, ನಾನು ಸಿಗುದಿಲ್ಲ. ಅಪ್ಪ ಇದ್ರೆ ಬೇತಾರೆ. ಏಕೆ ಅಲ್ಲ, ನಿನ್ನಂತಹ ಮಕ್ಕಳು ಬೇಕು. ನಿನ್ನಲ್ಲಿ ಭರವಸೆ ಉಂಟು ನನಗೆ. ನಾಳೆ ಒಂದು ಜನ ನೀನು ಆಗ್ಬಹುದು ಅಂತೇಳಿ ಆಗಬೇಕು. ಅದು ನಮ್ಮೆಲ್ಲರ ಇಚ್ಛೆ. ಅದಕ್ಕೆ ಇವರೆಲ್ಲರ ಸಹಕಾರ ಬೇಕು ಅಲ್ವಾ? ಅಪ್ಪ, ಇವತ್ತಿನ ಕರೆ ಯಾಕೆ ಗೊತ್ತಾ? ಕತ್ತಿ. ಕುಂಬಳಕಾಯಿ ಆಡ್ಲಿಕ್ಕೆ ಅದೇನು ಮಧ್ಯಾಹ್ನಕ್ಕೆಲ್ಲ ಜೀಗ ಕುಡಿಕೊಂಡ್ಬಿಡಕ್ಕಾಗ ಬೇರೆ ಕಡಿಲಿಕ್ಕೆ ತರ್ತೇನೆ ಅಂತಲ್ಲ. ಅಲ್ಯಾರೋ ಅಮ್ಮ ಅಮ್ಮ ಅಪ್ಪಗೆ ಮಾತ್ರ ನಮಸ್ಕಾರ, ಅಮ್ಮಗಿಲ್ವಾ? ಈಗ ಇಲ್ಲ. ಈಗ ಈ ಕಟ್ಟಿ ಬರ್ತೀರ ಗೊತ್ತಾ? ಎಂತದ್ದು ಪೆಟ್ಟು ಮಾಡಿದ್ದೀನಿ. ಬಾಯಿ ಕತ್ತಿ 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 ಈ ಕತ್ತಿಯಿಂದ
ಅವಳ ಕೊರಳನ್ನು ಕಡಿಬೇಕು. ಅವಳು ಯಾರು? ಮೊದಲು ಕತ್ತಿ. ತಾಯಿ. ತಾಯಿ ತಾಯಿ ಅಂದ್ರೆ ಏನು? ಜನನಿ. ಜನನಿ ಅಂದ್ರೆ ಏನು? ದೇವರಿಗೆ ಸಮಾನ. ನಾವು ಹೇಳಿಕೊಟ್ಟದ ಮಾತಲ್ವಾ? ಮಾತೃದೇವೋಭವ, ಪಿತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. 9 ವರ್ಷ ಹೊಟ್ಟೆಯಲ್ಲಿ ಇಟ್ಕೊಂಡು 10ನೇ ವರ್ಷದಲ್ಲಿ ನಮ್ಮನ್ನು ಜನಿಸಿದವರವರು. ಹೌದಾ? ನೀವು ಹುಟ್ಟಿದ ಬಳಿಕ ನಿಂಗೆ ಜೀರಿಗೆ ಕಷಾಯ ಮಾಡಿಕೊಟ್ಟದ್ದು ಯಾರು? ಅಲ್ವಾ? ಇಕ ಅವಳಿಗೆ ದೇವರು ಯಾರು? ದೇವರು ಯಾರಮ್ಮ? ಪತಿಯೇ ಹಾಗಿರುವಾಗ ನಾನು ಹೇಳಿದ ಮಾತಿನಂತೆ ಅವಳ ತಲೆ ಕಡಿಲಿಕ್ಕೆ ಆಗ್ಲಿಲ್ಲಲ್ವಾ? ಇಲ್ಲ ಆಗುದಕ್ಕೆ ಆಗುದಿಲ್ಲಲ್ವಾ? ಅವರು ಹೇಳಿದ್ರೆ ನಿಮ್ಮದಾದ್ರೂ ತಲೆ ಕಡಿಯ ಒಂದು ವಿಷಯ ಕಡಿಯುವುದಿಲ್ಲ. ವಿಷಯ ನಿನ್ನಂತ ಮಕ್ಕಳು ಹುಟ್ಟಿದ ಅಪ್ಪ, ಅದು ಪಾಪಿ ಮಗನೇ ಹೇಳಿದ್ದ. ಪಾಪಿ ಅಂದ್ರೆ ನೀವು ಹೇಳಿದ್ದೀರ, ನಿಮ್ಮ ಮಗ ಅಲ್ವಾ? ಹಣ ತರ್ಪಣೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಅವಸರ ಆಗುದಿಲ್ಲಲ್ವಾ? ಆಗುದಿಲ್ಲಲ್ವಾ? ಇಲ್ಲ ನೋಡಲಿ. ಕರೆಸಿದ ಕಾರಣ ಏನು? ಹೌದೇನಾ? ನಿನ್ನೀಗ ಸರಿಯಾಗಿ ಬರುವುದಿಲ್ಲ. ಎಲ್ಲೋ ಬಹಳ ದೂರದ ಜಾಗದಲ್ಲಿ ಇದ್ದಿ. ಯಾವಾಗ ಎಲ್ಲರಂತೆ ಅಲ್ಲ, ನೀನು ಸರಾಗವಾಗಿ ಇಲ್ಲಿ ಬರಬೇಕು, ಇಲ್ಲಿ ಇರ್ಬೇಕು. ನೀನು ಅವಶ್ಯಕತೆ ಉಂಟು ನೀನು. ಹೌದು. ಹಾಗೆ ನನ್ನ ಅಪ್ಪನ ಮಾತನ್ನು ಕೂಡ ಕೇಳಬೇಕಾದ್ದು. ಯಾಕಂತದ್ದು ಗೊತ್ತಾ? ಯಾಕೆ? ಏನು ಮಾಡಬೇಕು? ಈಗ ಸರಿ. ಈ ಕತ್ತಿ ಹಾಕೊಟ್ಟ ಗೊತ್ತಾ? ಯಾಕೆ? ಅದೋ ನೋಡಲಿ. ತಲೆ ಕೆಳಗೆ ಮಾಡಿ ಕೂತಿದ್ದಾಳಲ್ಲ ನನ್ನ ತಾಯಿ. ನಿನ್ನ ತಾಯಿ. ಹೌದು, ಅದು ಗೊತ್ತುಂಟು ನಂಗೆ ನಿನ್ನ ತಾಯಿ ಅಂತೇಳಿ. ಆದ ಕಾರಣ ತಡ ಮಾಡುವುದಲ್ಲ, ಅವಳ ರುಂಡವನ್ನು ಅದು ಆಗುದಿಲ್ಲ ಅಪ್ಪಾಜಿ. ಬೇರೆ ಏನು ಕೆಲಸ ಮಾಡುತ್ತೇನೆ, ಆದರೆ ಇದು ಕೆಲಸ ಆಗುತ್ತಿಲ್ಲ. ಮೊದಲು ಆ ಕೆಲಸ ಮಾಡಲಿ. ಕೆಲಸ ಮಾಡಿದ್ರೆ ಮತ್ತೇನಾದ್ರೂ ಮಾಡ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ? ಯಾಕೆ ಬೇಕಾದ್ರೂ ತಿಂದು ಒಂದು ಇಲ್ಲಿ ಮಲಗಲಿಕ್ಕ? ಏ ಪಾಪಿ ಮಗನೇ, ಆಗುದಿಲ್ಲ ಅಲ್ವಾ? ಇಲ್ಲ, ಆಗುದಿಲ್ಲ ಅಲ್ವಾ? ಇಲ್ಲ. ಸತ್ತೇ perfect.
ಯಾಕಂದ್ರೆ ನೀವು ಅಷ್ಟು ಬೇಗವಾಗಿ ಕರೆದಿದ್ದೀರಿ. ಯಾವ ಶಬ್ದ ಉಂಟು ಅದು ಪೂರ್ತಿ ಆಗ್ಬೇಕು, ಅದೆಲ್ಲರಿಗೂ ಅರ್ಥ ಆಗ್ಬೇಕು. ಸ್ವಲ್ಪ ಮಾತಾಡುವುದು ಅಂದ್ರೆ ಅರ್ಥ ಆಗ್ಬೇಕು. ಇಷ್ಟು ಬೇಗ ನಮ್ಮದಾದಂತಹ ಕರ್ತವ್ಯದಲ್ಲಿ ನಾವಿರುವಾಗ ಯಾವ ಕರ್ತವ್ಯ? ನಮ್ಮದು ಕಟ್ಟಿಗೆ ತರುವುದು, ಏನಾದ್ರೂ ತರಕಾರಿ ತೆಗೆದುಕೊಂಡು ಬರುದು, ಹಣ್ಣು ಹಂಪಲು ತರುವುದು, ಬೇಕಾದಂತಹ ಸಾಮಗ್ರಿ ಅದನ್ನೆಲ್ಲ ತಂದು ನಮ್ಮ ಕೆಲಸ. ಮತ್ತೆ ಎಲ್ಲ ಕೆಲಸ ಆದ ಮೇಲೆ ಬೇರೆ ಕೆಲಸ ಇಲ್ಲ, ತಂದದ್ದನ್ನೆಲ್ಲ ಒಟ್ಟು ಮಾಡಿದ್ದೀವಿ. ಹೌದು, ಹಣ್ಣು ಹಂಪಲು. ಪೂಜೆ ಆದ ಬಳಿಕ. ಹೌದು, ಹೌದಲ್ವಾ? ಕೆಲವೊಮ್ಮೆ ಹಸಿವಾದ್ಮೇಲೆ ಹೋಗಿ ಅಟ್ಟದಲ್ಲಿ ನಿಂತು ತಿನ್ನುವ ಅಭ್ಯಾಸ ಉಂಟು ನನಗೆ. ನನ್ನ ಮನೆಯಲ್ಲಿ ಹೌದು, ಬರೋದು ಉಂಟು ಸ್ವಲ್ಪ. ಓ ಹೌದು, ನನ್ನ ತರಕ್ಕೆ ಬೆಳೆದಿದ್ದೀಯ. ಅಲ್ಲ, ಅಡ್ಡ ನಿಂತು ತಿನ್ನುತ್ತೇನೆ ಎಂಬ ಭರವಸೆ ಜನರಜ್ಞೆ ಹತ್ತು ಹಾಗಾಗುವಾಗ ನನ್ನ ಮಾತನ್ನ ಸರಿಯಾಗಿ ಕೇಳಿ ಅದನ್ನು ನೆರವೇರಿಸತಕ್ಕ. ಇದು ಕರೆದದ್ದು ಕರೆಗೆ ಯಾಕೆ ಬಲ್ಲೆಯ ನೋಡಿದ್ಯಾ? ಇದು ಈಗಷ್ಟೇ ನಾವೆಲ್ಲ ಕೆಲಸ ಮುಗಿಸಿ ಅದನ್ನು ತೊಳೆದು ಅಲ್ಲಿಟ್ಟದ್ದು. ಮತ್ತೆ ಯಾಕೆ ಪುನಃ ಏನು ಕಟ್ಟಿಗೆ ಕಡಿಮೆ ಆಯ್ತಾ? ಆಗುದಿಲ್ಲ, ಅದಕ್ಕೆ ಕುಡಾಲಿ ಆಗ್ಬೇಕು. ಬಿಡಿ, ಈ ಕಂಪಿಯಿಂದ ಅದು ಆ ಮೂಲೆಯಲ್ಲಿ, ನಮ್ಮ ಮನೆಯ ಮೂಲೆಯಲ್ಲಿ ಆ ಮರದ ಕಂಬ, ಅದು ಯಾವಾಗಲೇ ನಾನು ಕಡಿಬೇಕು ಅಂತ ಅನ್ನಿಸ್ತಾ ಇದ್ದೆ. ಮರದ ಕಂಬ? ಹೌದು. ಆ ಕಂಬವನ್ನು ಕಡಿದ ಇಲ್ಲಿ ನಮ್ಮ ಆಶ್ರಮ ಉಳಿದಿತ್ತ? ಅಲ್ಲ, ಅದಕ್ಕೆ ಬೇರೆ ಆಧಾರ ಬೇರೆ ಕೊಡುವ. ಕಂಬ ಕಟ್ಟಿ ಎಲ್ಲ ಆ ಕಂಬದ ಬುಡದಲ್ಲಿ ಕುಳಿತವಳನ್ನು ನೋಡೊಮ್ಮೆ. ನೀನಪ್ಪಯ್ಯ, ನೀವೇ ಹೇಳಿದಂತ ಮಾತು. ಎಲ್ಲಿಯಾದ್ರೂ ಹೊರಗೆ ಹೋದು ಒಳಗೆ ಬಂದ ತಕ್ಷಣ ತಂದೆಯವರದ್ದು ತಾಯಿಯವರದ್ದು ಕಾಲು ಹಿಡಿದು ಆಶೀರ್ವಾದ ಪಡೆದುಕೊಳ್ಳದೆ ಗಂಗಾಗ ನಿಮಗೆ ಆಶೀರ್ವಾದ, ನಿಮ್ಮ ಕಾಲು ಹಿಡಿಯುವಾಗ ಆಶೀರ್ವಾದ ಸಿಕ್ಕಿದೆ. ತಾಯಿಯನ್ನು ಕಂಡ ತಕ್ಷಣ ನಾನು ಏನಾದರೂ ಆಶೀರ್ವದಿಸಬಹುದು ಅಂತ ಬಗ್ಗೆ ಹೇಳಿದ್ರೆ ಏನು ದಿತ್ತಿನಿಂದ ದಿತ್ತ ಹಾಕಾಯ್ತೇನೆ. ತಾಯಿಯ ಆಶೀರ್ವಾದ ಕೇಳಲಿಕ್ಕೆ ನಾನು ಕಳಿಸಿದ್ದಲ್ಲ. ನೋಡಿದ್ದೀಯ ಅವಳನ್ನು? ಅವಳ ಮುಖ ಏನು ತಾನು ಬೈತಿದ್ದೀರಿ ನೀವು? ಸಣ್ಣ ಬೈದದಲ್ಲ, ಅವಳು ಇಲ್ಲಿ ಆಶ್ರಮದಲ್ಲಿ ಇರಲು ಯೋಗ್ಯಳಲ್ಲ. ಆ ವಿಷಯ ಹೇಳುವಂತ ನಿನ್ನಲ್ಲಿ ಹೇಳುವುದಿಲ್ಲ, ಹೇಳುವುದಷ್ಟೇ ಈ ಕತ್ತಿಯಿಂದ ಅವಳ ರುಂಡವನ್ನು ಏನು ರೋಗ ಉಂಟು ಅಂತೀರಿ? ರೋಗ ಒಂದು ಕೈ ಅಲ್ಲ, ಹೇಳಿದ ತಕ್ಷಣ ಕೈಯಿಂದ ಕತ್ತಿ ಜಾರಿ ಕಡೆ ಬಿಡ್ತಾರೆ. ಎಲ್ಲ ನಿಮ್ಮ ಮಕ್ಕಳಲ್ಲ? ಅಲ್ಲ, ಎಲ್ಲ ನಿಮ್ಮ ಮಕ್ಕಳಲ್ಲ? ನನಗೆ ಸಂಶಯ ಇಲ್ಲ. ನಮ್ಮ ಅಪ್ಪ ಯಾರು ಅಂತ ಸರಿಯಾಗಿ ಅಮ್ಮನೇ ಹೇಳಿದ್ದಾರೆ, ಆದ್ದರಿಂದ ಸಂಶಯ ಇಲ್ಲ. ಕತ್ತಿ ಎತ್ತುದಲ್ಲ, ಇದು ತಾಯಿ ಅಲ್ವಾ? ನೀವೇ ಸಣ್ಣದಿರುವಾಗ ನಮಗೆ ಹೇಳಿಕೊಟ್ಟಂತಹ ಪಾಠ. ತಾಯಿ ದೇವರು, ತಾಯಿಯ ಋಣವನ್ನು 7 ಜನ್ಮಗಳ ತಡೆದರೂ ಅದನ್ನು ತೀರಿಸಲಿಕ್ಕೆ ಆಗುವುದಿಲ್ಲ. ತಾಯಿಯನ್ನು ದೇವರಂತೆ ಕಾಣಬೇಕು. ಹೀಗೆಲ್ಲ ಹೇಳಿದ್ದೆ ನೀವು. ತಾಯಿಯಾದವಳು ತಾಯಿಯ ಆ ಸ್ಥಾನದಲ್ಲಿ ಇದ್ದರೆ, ಆ ಯೋಗ್ಯತೆಯನ್ನು ಅವಳು ಪಡೆಕೊಂಡಿದ್ರೆ ಅದಕ್ಕೆ ಅವಳು ಯೋಗ್ಯಳು. ಈಗ ನಮ್ಮ ತಾಯಿ ಒಂದು ವೇಳೆ ತಾಯಿಯಾದವಳು ದಾರಿ ತಪ್ಪಿದ್ರೆ ಅದು ತಾಯಿಯಲ್ಲ, ಅದು ನನಗೆ ಮಾರಿ. ನೀವು ಹೇಳಿದ ಪಾಠ ಉಂಟು. ಈಗ ನಾನು ನಿಮ್ಮ ಪಾಠ, ನೀವು ಹೇಳಿಕೊಟ್ಟಂತಹ ಪಾಠವನ್ನೇ ಮೊದಲು ಪೂರೈಸುವುದು. ನೀವು ಅವತ್ತು ಹೇಳಿದ್ದೀರಿ, ಒಂದು ವೇಳೆ ಎಂಥದ್ದೇ ತಪ್ಪನ್ನು ತಾಯಿ ಮಾಡಿದ್ರು ಕೂಡ ಕ್ಷಮಿಸುವಂತಹ ಭಾವನೆಯ ಮನಸ್ಸು ಮಕ್ಕಳಿಗಿರಬೇಕು. ಒಂದು ವೇಳೆ ತಂದೆ ತಪ್ಪು ಮಾಡಿದ್ರು, ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದ್ರು ತಂದೆಯ ಕೊರಳನ್ನಾದರೂ ಎರಡು ಮಾಡಬೇಕು. ಅಲ್ಲ, ನೀವು ಹೇಳಿದ್ದಲ್ಲ, ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ಅಂತ. ತಂದೆಯ ಕೊರಳನ್ನು ನಾನು ಮಾಡುತ್ತೇನೆ ಅಂತ ಅಲ್ಲ, ನೀವು ಹೇಳಿಕೊಟ್ಟದ್ದನ್ನು ಪಾಲಿಸಿಕೊಂಡು ಬರುತ್ತೀವಿ. ನಾನು ಮೊದಲೇ ಹೇಳಿದ್ದೇನೆ, ತಾಯಿಯ ಆ ಸ್ಥಾನಮಾನವನ್ನು ಉಳಿಸಿಕೊಂಡಿದ್ರೆ ಮಾತ್ರ ಅವಳ ತಾಯಿ. ಆಗಿರುವಾಗ ಈ ಲೋಕಕ್ಕೆ ಮಾಯಾಗಿ ಅವಳು ಇದ್ದಾಳನ್ನುವಾಗ ಅಂತ ಮಾಡಿರಬಾರ್ದು. ಈಗ ಪಿತೃದೇವೋಭವ, ಅವಳಿಗೂ ದೇವನಾದವನು ನಾನು. ಹಾಗಿರುವಾಗ ನಾನು ಕೊಡುವಂತ ಆನತಿ ಅದನ್ನು ಪೂರೈಸಿಯೋ ಮಾತೃದೇವೋಭವ ಆದ್ಮೇಲೆ ಪಿತೃದೇವೋಭವ, ಮತ್ತೆ ಆಚಾರ್ಯ ದೇವೋಭವ. ಈಗ ಮಾತೃದೇವೋಭವ ಮೊದಲಲ್ವಾ? ಅವಳ
ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಪ್ಪ ಇರುವಾಗ ಆಗುದಿಲ್ಲ. ಅಪ್ಪ ಏನು ಅಲ್ಲ ಮಾತ್ರ ದೇವ ಭವದ ಮೇಲೆ ಬಿದ್ದು ದೇವ ಭವ ಬರುವುದು. ಈಗ ನಾನು ಕೊಡುವ ಆಜ್ಞೆ ನೋಡು, ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು 10ನೇ ತಿಂಗಳಲ್ಲಿ ನಿಮಗೆ ಈ ಭೂಲೋಕದ ಬೆಳಕನ್ನು ತೋರಿಸಿದ್ದಾರೆ. ಆ ಬಳಿಕ ತಂದೆಯಾದವನು ಪಟ್ಟಂತಹ ಕಷ್ಟ ಎಷ್ಟು ಅಂತೇಳಿ ತಿಳಿದವರಿಗೆ ಗೊತ್ತು, ತಂದೆಯಾದವನಿಗೆ ಗೊತ್ತು. ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಬೇಕಾದ್ರೆ ನಾನು ಪಟ್ಟ ಶ್ರಮ ಎಷ್ಟು. ಆದರೆ ತಾಯಿ ತಂದೆ ಎಷ್ಟು ಸಾಕಿ ಸಲಹೆ ಇದ್ದ ಜೀವನವನ್ನೇ ಮಕ್ಕಳಿಗಾಗಿ ತ್ಯಜಿಸಿದ್ರು ಅಪ್ಪನ ಹೆಸರನ್ನು ಯಾರು ಹೇಳುವುದಿಲ್ಲ. ಎಲ್ಲ ತಾಯಿಯ ಕೆಲಸ ಬಿಟ್ಟು ಬೇರೆ ಏನಾದ್ರು ಇದ್ರೆ ಇದು ಸರಿ ಇಲ್ವಾ ಅಂತ ಬೇರೆ ಕೆಲಸ ಕಾಫಿ ಮಗನೇ ಹೆಚ್ಚು ಮಾತಾಡಲು ಅವಕಾಶ ಕೊಟ್ಟೆ. ಈಗ ನೋಡಿದ್ಯಾ ಮತ ಮಾಡಿದವನು ಅವರ ಹಾಗೆ ನೀವು
ಪಡೆದು ಕೈಲಾಸಕ್ಕೆ ಶಿವಪುತ್ರ ಗಣಪತಿಯ ಜೊತೆ ಪರವಿದ್ಯೆಯನ್ನು ಕಲಿಯುವುದಕ್ಕಾಗಿ ಹೊರಟವ ನಾನು. ವಿದ್ಯೆ ಕಲಿಯುವಂತಹ ಸಂದರ್ಭದಲ್ಲಿ ದೀರ್ಘವಾದ ಕರೆ ಮಗನೇ ರಾಮ ಮತ್ತು ನೋಡ್ತಾ ಇದ್ದೇನೆ. ಒಂದೆಡೆ ನನ್ನ ಅಗ್ರಜರು ದಯೆ ಉಳಿದಿದ್ದಾರೆ, ಇನ್ನೊಂದೆಡೆಯಲ್ಲಿ ಸುತ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನಾವಿದ್ದೀರಿ. ಯಾಕೆ ಏನು ಯಾರಿಂದ ಇಲ್ಲ, ಏನಾಯ್ತಪ್ಪ? ಹೇಳುದಿಲ್ಲ. ಯಾಕೆ 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 ಮಗನೇ, ನಂಬಿಕೆ ಇಲ್ಲ. ನಿಮ್ಮ ಮಗನಾದ ರಾಮನಲ್ಲಿ ನಿಮಗೆ ನಂಬಿಕೆ ಇಲ್ಲ? ನಂಬಿಕೆ ಇಲ್ಲ. ಯಾಕೆ ವಲ್ಲಯ್ಯ? ಯಾಕೆ? ರಾತ್ರಿಯ ಹೊತ್ತಿನಲ್ಲಿ ಬಂಡಾರಿನಲ್ಲಿ ಹೋಗುವಾಗ ಕಪ್ಪಗಿರುವಂತಹ ಆ ಕರಿಯ ಸಲಗವನ್ನು ಕಂಡು, ಆಮೇಲೆ ಕಲ್ಲು ಬಂಡನ್ನು ಕೂಡ ಕಂಡು, ಅದೇ ಕರಿಯ ಸಲಗೆ ಅಂತೇಳಿ ನಂಬಿಕೆ ಉಂಟವೆ. ಸ್ವಾಭಾವಿಕ. ಆದ ಕಾರಣ ನನ್ನ ಜೀವನದಲ್ಲಿ ನನಗೆ ಅದರ ಅನುಭವವಾಗಿದೆ. ಆದ್ದರಿಂದ ಹೇಳುವುದಿಲ್ಲ. ಒಂದು ವೇಳೆ ಹೇಳಬೇಕಾದರೆ ಮಗನೇ, ಅಪ್ಪ Thank you.
ಮಗ ಹುಟ್ಟಕ್ಕೆ ಸಾರ್ಥಕವಾಯ್ತಪ್ಪ. ಭಾಷೆಯಿಂದ ಬರುತ್ತೆ. ನಾನು ಹೇಳಿದ ಮಾತನ್ನು ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ಹರಿಹರರು ಅಂದರೂ ಕೂಡ ತಪ್ಪಿಸುವುದಿಲ್ಲ ಅಂತ ಹೇಳಿದಲ್ಲ ಮಗನೇ, ತಡ ಮಾಡುವುದಿಲ್ಲ. ಗೊತ್ತಾಯ್ತು. ಅದು ಅದೋ ಅವಳ ಶಿರವನ್ನ ಈ ಪರಶುವಿನಿಂದ ಕಾಣೆ. Ah
ಫಲವೇಕೆ ಕುಲರತ್ನನಾಗಿ ನಿನ್ನಂತಹ ಓರ್ವಕುವನಿಂದ ನಮ್ಮ ಭಾರ್ಗವ ಕುಲವೇ ಇಂದು ಬೆಳಗಾಯಿತಪ್ಪ. ಕಂದ, ನೀನು ಮಾಡಿದ ಕೆಲಸಕ್ಕೆ ಮೆಚ್ಚಿ ಒಂದಲ್ಲ, ಎರಡಲ್ಲ, 3 ವರ ಕೊಟ್ಟೆ ನಿನಗೆ. ಅದನ್ನು ಯಾವಾಗ, ಎಲ್ಲಿ, ಯಾವ ಸಂದರ್ಭದಲ್ಲಿ ಬೇಕೋ ವರವನ್ನು ಕರುಣಿಸೋ ಮಾತೆಯ ಜೀವ ಎನ್ನದ ಮಾತೆಯ ಜೀವ ನಾನು ಮಾಡಿದಂತ ಕಾರ್ಯ ನಿಮಗೆ ಸಂತೋಷವಾಯ್ತು. ಅಪ್ಪ, ಹೌದು, ವರವನ್ನು ಕರುಣಿಸುವುದಾದರೆ ನಾನು ಬೇಡುತ್ತೇನೆ. ಬೇರೆ ಯಾರಲ್ಲ, ಏನು ನನ್ನ ಹಿರಿಯವರು, ನನಗಿಂತ ಮೊದಲು ಹುಟ್ಟಿದವರು, ನನ್ನ ಅಣ್ಣಂದಿರು, ಅವರದ್ದು ರಾಮ. ನೀನು ಕೇಳಿದ್ರಲ್ಲಿ ಸಹಜತೆ ಇದೆ. ಯಾಕೆ ಒಳ್ಳೆಯ ನಿನಗಿಂತ ಹಿರಿಯರು, ಅವರನ್ನು ಬದುಕಿಸಿಕೊಡು. ಕಿರಿಯರಾದ್ರೆ ಮತ್ತೆ ತಮ್ಮಂದಿರನ್ನ ತಂಗಿಯಂದಿರನ್ನ ಪಡೆಯಬಹುದು. ಹಿರಿಯರನ್ನು ಪಡೆಯಲಿಕ್ಕಾಗುವುದಿಲ್ಲ. ಅಣ್ಣ ಎಂಬುದಾಗಿ ಕರೆಯುವುದಕ್ಕಾಗಿ ಬೇಕಾಗುತ್ತದೆ. ಆದ್ರೆ ರಾಮ, ನನಗೆ ಅವರನ್ನು ಜೀವಿಸಲು ಮನಸ್ಸಿಲ್ಲ. ಆದ್ರೆ ನನ್ನ ಮಾತನ್ನು ಕೇಳಿಲ್ಲ, ಅವರ ಮುಖ ನೋಡ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ರಾಮನಂತಹ ನೀನು ನಾನು ವರ ಕೊಡ್ತೇನೆ ಅಂತ ಹೇಳಿದ್ದೆ. ನೀನು ಅದನ್ನು ಕೇಳುವಾಗ ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಿನಗಾಗಿ ಅವರು ಬದುಕಲಿ. ಆದ್ರೆ ನನ್ನ ಬಳಿಗೆ ಬರುವುದು ಬೇಡ, ಅಲ್ಲಿಂದ ಹೋಗ್ಲಿ ಅವರು. ಅಲ್ಲಿ ಮತ್ತೆ ಮಾತಾಡುವ. ಧನ್ಯವಾದ, ಅಲ್ಲಿ ಕೊಡುತ್ತೇವೆ. ಅವರ ಮುಖ ನೋಡ್ಲಿಕ್ಕಿಲ್ಲ ನಮ್ಗೆ. ಹೋದಲ್ಲ ಆಯ್ತಲ್ಲ. 3 ವರ ಕೇಳಿ ಒಂದಾಯ್ತು. ಅದು ಈಗ ಬೇಕಾ? ನಾಳೆ ಆಗುದಿಲ್ಲ. ಮತ್ತೆ ಮತ್ತೆ ಅಂತ ಹೇಳಿದ್ರೆ ಅದು ಒಮ್ಮೆಲೆ ಯಾಕೆ? ಯಾರಾದ್ರೂ ಉಂಟಲ್ಲ, ಏನಾದ್ರೂ ವಿಶೇಷ ಇದ್ರೆ ಯಾರಾದ್ರೂ
ಕೊಟ್ರೆ ಒಮ್ಮೆ ಹೌದು ಹೌದು ಹರೀಶನ ಕಥ ಇರ್ಲಿ. ಹಾಗಾದ್ರೆ ಎರಡಾದ್ರೂ ಸದ್ಯಕ್ಕೆ ಕೇಳ್ತೇನೆ, ಹರಿ ಮತ್ತು ಈಶ. ಹರೀಶ ಆಗಿಲ್ಲ ಅವರಿಂದ ಏನಾದ್ರು ಸಿಕ್ಕಿದ್ರೆ ಮೆಚ್ಚಿ ಅಲ್ವಾ. ಎರಡನೇದೊಂದು ಕೇಳಿಬಿಡ್ತೇನೆ, ಮನಸ್ಸು ಮಾಡಿದ್ರೆ ಅವರಿಗೆ ಏನನ್ನೂ ಮಾಡಬಹುದು. ಹೌದಲ್ವಾ. ಹೌದು ಹರಿ ಈಶ ಒಟ್ಟಾದ್ರೆ ಏನೋ ಆಗ್ತದೆ, ಆದ್ದರಿಂದ ಅದು ಹರೀಶ ಅಲ್ಲ. ಇಷ್ಟು ನಮಗೆ ಮನಸ್ಸು ಮಾಡಲಿಲ್ಲ, ಮಾಡಬಹುದು. ಮಾಡುವ ಶಕ್ತಿಯನ್ನ ಗುರುದೇವರು ಕೊಡ್ಲಿ ಅಲ್ವಾ. ನಾವು ಯಾರನ್ನು ನಾವು ಏನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರು ಮಾಡಿದ ಪ್ರತಿಭೆ ಏನು ಏನು ಶ್ರಮ ಪಟ್ಟದ್ದು ನಮಗೇನು ಗೊತ್ತಾಗ್ತದೆ ಇಲ್ಲ ಇಲ್ಲ. ಹೌದು ಹೌದು ಕೊಟ್ಟ ಬಳಿಕವೇ ಬೇಕು. ಅಪ್ಪ ಬೇರೆ ಏನು ಅಲ್ಲ, ನನಗೆ ಜನ್ಮ ಕೊಟ್ಟಂತ ನನ್ನ ನವ್ವೆ ಇದೇ ಭರವಸೆಯಿಂದ ನಾನು ಅವರ ತಂದೆ ಎರಡನೆಯ ವರವಾಗಿ ತಾಯಿಯನ್ನು ಅಲ್ಲ. ನಿನಗೆ ತಾಯಿ ಬೇಕು ಅಲ್ವಾ. ಅವಳನ್ನು ಕೊಂದದ್ದು ಇವತ್ತು ಹೌದಲ್ವಾ. ಹಾಗಾದ್ರೆ 5 ದಿವಸ ಕಳೆದು 5ನೇ ದಿವಸದ ಆ ಕೆಲಸ ಮುಗಿದ ಬಳಿಕ 13ನೇ ದಿವಸ ಶ್ರಾದ್ದ ಎಲ್ಲ ಮಾಡಿ 16ನೇ ದಿವಸ ವೈಕುಂಠ ಸಮಾರಾಧನೆ ಆದ ಬಳಿಕ ನಾನೊಂದು ಒಳ್ಳೆ ಹೆಣ್ಣನ್ನು ನೋಡಿ ಮದುವೆ ಆಗ್ತೇನೆ. ನಿಮಗೆ ತಾಯಿಯನ್ನು ನಾನು ಒದಗಿಸಿಕೊಡ್ತೇನೆ. ಹೇಳುವುದಕ್ಕೆ ಎಲ್ಲ ಮಾತು ಸುಲಭವಾಗ್ತದೆ. ತಾವು ಯಾರು? ಜಮದಗ್ನಿ ಮಹರ್ಷಿಗಳು. ಬಾಯಿಯಲ್ಲಿ ಹೇಳ್ಬಹುದು, ಆದ್ರೆ ಎರಡನೇ ಮದುವೆ ಆಗುವವರು ತಾವೇ. ಒಂದು ವೇಳೆ ಅಪ್ಪಿತಪ್ಪಿ ಆದ್ರೂ ಅವರು ಬಂದವರು ನನಗೆ ತಾಯಿ ಆಗುವುದಕ್ಕೆ ಸಾಧ್ಯವೇ ಹೇಳಿ. ನನಗೆ ಚಿಕ್ಕಮ್ಮ ಆಗಿರ್ಬೋದು, ಆದ್ರೆ ನನ್ನ ಅವೇ ನನ್ನ ನಿನ್ಗೆ ತಾಯಿಯೇ ಬೇಕು. ಹೌದು, ನಿನಗಾಗಿ ನನಗಾಗಿ ಅಲ್ಲ. ನನಗೆ ಬೇಡ. ಬೇಡಪ್ಪ, ನನಗೆ ಬೇಕು. ನಿನಗೆ ಬೇಕಲ್ಲ. ಆಗಿ ನಿನಗಾಗಿ ಏನಿದ್ರು ನನ್ನ ತಾಯಿಯಾಗಿ ಇರ್ಲಿ. ನಿನಗಾಗಿ ಹೆಂಡತಿ ಬೇಡದಿದ್ರೆ ನನಗೆ ಅವರ ಮುಖ ನೋಡ್ಲಿಕ್ಕಿಲ್ಲ. ಆದ ಕಾರಣ ಬಳಸ್ಬೇಕಾ. ಜಮದಗ್ನಿಯದು ಪ್ರೇಮದಿ ತನೆಯ ಗಮನಿಸುತ್ತರನ ಅಪ್ಪಿಗೆ ಸುಮನ ಸಚ್ಚರಿ ಪಡಿಸಲೆಂದಿದ್ದರು. ಯಮಿಯಾದನು ಉದದಿ ಅಮ್ಮ ಮಗನೇ, ಒಂದೊಮ್ಮೆಗೆ ನಿಮ್ಮನ್ನು ನೋಡುವಾಗ ನನಗೆ ಹೆದರಿಕೆಯಾಯಿತು. ಯಾಕೆ ಗೊತ್ತಾ? ಯಾಕೆ? ತಂದೆಯ ಮಾತನ್ನು ಕೇಳಿ ಹಿಂದೆ ಮುಂದೆ ನೋಡದೆ ನನ್ನ ಪರಸ್ಪರ ಆ ಸಿಟ್ಟಿನಿಂದ ನನ್ನನ್ನು ಏನೋ ಎಂಬುದಾಗಿ ತಿಳಿದುಕೊಂಡೆ. ಆದ್ರೆ ಒಂದು ಮಾತುಂಟು, ಏನು? ತಾಯಿಯೇ ಮೊದಲ ದೇವರು, ತಾಯಿಯೇ ಮೊದಲ ಗುರುವಂತೆ, ತಾಯಿಗಿಂತ ಮಿಗಿಲಾದ ಬಂಧು ಇಲ್ಲ. ಆ ಮಾತು ಎಷ್ಟು ಸತ್ಯ ಈಗ ನನಗೆ ಅರ್ಥ ಆಯ್ತಮ್ಮ. ನನ್ನನ್ನು ಕಂಡು ಮುದ್ದಾಡಿ ಅಪ್ಪಿ ತಪ್ಪಿ ಅಮ್ಮ, ಇದೆಲ್ಲ ಹೇಗಾಯ್ತು? ಹೀಗೆ ನಿನ್ನನ್ನು ಹಿಂದೆ ಮುಂದೆ ನೋಡದೆ ತಲೆ ಕಡಿದಂತ ನನ್ನ ತಂದೆಯವರು ನನ್ನ ಮೇಲೆ ಸಂತೋಷಗೊಂಡು 3 ವರವನ್ನು ದಯಪಾಲಿಸಿದರು. 1ನೆಯ ವರವಾಗಿ ನನ್ನ ಅಣ್ಣನನ್ನು ಬದುಕಿಸಿಕೊಂಡು, 2ನೆಯ ವರವಾಗಿ ನನ್ನ ಹೆತ್ತವರಿಲ್ಲದ ನಿನ್ನನ್ನು ಬದುಕಿಸಿಕೊಂಡು. ಅಮ್ಮ, ತಂದೆಯವರು ಕೊಟ್ಟದ್ದು 3 ವರ. 2 ವರ ನನಗೆ ಬೇಕಾದದ್ದನ್ನು ಕೇಳಿಕೊಂಡು, 1 ವರ ಹಾಗೆ ಉಳಿದಿದೆ. ಮಗನೇ ರಾಮ, ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಿದೆ. ಹಾಗಂತ ಮಾತೃಹತ್ಯ ದೋಷ ನಿನ್ನನ್ನು ಕಾಡುತ್ತಾ ಇದೆ ಮಗ. ಮಾತೃಹತ್ಯ ದೋಷದ ಪರಿಹಾರ ಏನೆಂಬುದನ್ನು ನಿನ್ನ ತಂದೆಯನ್ನು ನೀನೇ ಕೇಳು. ಹಾಗಾಗಿ ಮಾತೃಹತ್ಯಾ ದೋಷ, ಸ್ತ್ರೀಹತ್ಯಾ ದೋಷ ಈ ರಾಮನಿಗೆ ಬರದಂತೆ ಅನುಭವಿಸಿದೆ. ರಾಮ, ನಿನಗೆ ಮಾತೃಹತ್ಯಾ ದೋಷ ಸ್ತ್ರೀಹತ್ಯ ದೋಷ ಬರಲಿಕ್ಕಿಲ್ಲ ರಾಮ. ಯಾಕೆ ಬಲ್ಲೆಯ? ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ನಾನು ಹೇಳಿದಂತೆ ಈ ಕಾರ್ಯವನ್ನು ಮಾಡಿದವನು ನೀನು ರಾಮ. ನೀನು ನಿಜವಾಗಿ ನಮ್ಮ ಪ್ರಭುಪುರದ ಉದ್ಧಾರಕ ಅಂತ ಹೇಳಬೇಕು. ಯಾಕೆ ಬಲ್ಲೆಯ? ನಾನು 4 ಮಂದಿ ನಿನ್ನ ಅಣ್ಣಂದಿರನ್ನ ಶಾಪ ಕೊಟ್ಟು ಸಾಯಿಸಿದೆ. ಆ ಬಳಿಕ ನಿನ್ನನ್ನು ಕರೆದಾಗ ನೀನು ತಾಯಿಯ ಶ್ರಮವನ್ನು ಚೆಂಡಾಡುವುದಿಲ್ಲ ಅನ್ನುವಾಗ ನಾನು ಕುಪಿತನಾಗಿ ಶಾಪ ಕೊಟ್ಟು ನಿನ್ನನ್ನು ದಹನ ಮಾಡಿದ್ರೆ ನಮ್ಮ ಕುಲವೇ ನಾಶವಾಗ್ತಾ ಇತ್ತು. ಆ ಬಳಿಕ ಆ ರೇಣುಕೆಯನ್ನು ನಾನು ಬಿಡುವನಲ್ಲ. ಅವಳನ್ನು ಕೊಂದ ಬಳಿಕ
3-4 ದಿವಸ ನಾನು ಬದುಕಿ ಉಳಿಯುತ್ತಿದ್ದೆ. ಮತ್ತೆ ಎಲ್ಲರನ್ನು ಕಳಕೊಂಡ ಬಳಿಕ ನಾನು ಜೀವಿಸುವ ಹಾಗಿಲ್ಲ. ನಾನು ಏನೋ ಮಾಡಿ ನನ್ನ ಜೀವವನ್ನೇ ಕಳಕೊಂಡ ಬಳಿಕ ನಮ್ಮ ಭೃಗುವಂಶವೇ ನಾಶವಾಗ್ತಾ ಇತ್ತು. ಆದರೆ ಹಾಗಾದರೂ ನೀನು ಬಂದಿದ್ದ. ನಿನ್ನ ಈ ಉಪಾಯದಿಂದ ತಾಯಿಯ ಶಿರವನ್ನು ಚೆಂಡಾಡಿ ಭೃಗುವಂಶದ ಒಳಿತನ್ನ ಯೋಗ್ಯತೆಯನ್ನ ಹೆಚ್ಚಿಸಿದೆ ಮಗನೇ. ಆದ ಕಾರಣ ಎಂದಿಗೂ ನಿನಗೆ ಆ ದೋಷ ಬರಲಿಕ್ಕಿಲ್ಲ. ಆದರೆ ಒಂದು ಸಂಶಯ ಅಂತ ಹೇಳುವಂತು, ಆ ಸಂಶಯದ ನಿವಾರಣೆಗೋಸ್ಕರವಾಗಿ ನೀನು ಮಾಡಬೇಕಾದ್ದು ಬಂದಾಗೂ ಅಲ್ಲ. ಈ ಕೊಡಲಿಯನ್ನ ಹಿಡಿದುಕೊಂಡು ಪ್ರತಿಯೊಂದು ತೀರ್ಥ ಕ್ಷೇತ್ರಕ್ಕೆ ಹೋಗಿ ಈ ಕೊಡಲಿಯ ರಕ್ತವನ್ನ, ಕೊಡಲಿಯನ್ನ ನೀರಲ್ಲಿ ಅದ್ದಿದಾಗ ಯಾವ ಸಮುದ್ರದಲ್ಲೋ ಅಥವಾ ಯಾವ ನದಿಯಲ್ಲೋ ಆ ಕೊಡಲಿಯ ರಕ್ತವು ಮಾಸಿ ಹೋಗ್ತದೋ ಅಲ್ಲಿ ನಿನ್ನ ಪಾಪದ ದೋಷವು ನಿವಾರಣೆ ಆಗ್ತದೆ ಮಗ. ನಿಮ್ಮ ಅಪ್ಪಣೆಯಂತೆ ತೀರ್ಥಯಾತ್ರೆ ಆ ಬಳಿಕ ನನ್ನ ವಿದ್ಯೆಯನ್ನು ಮಗನೇ, ಕೊಡಲಿಯನ್ನು ಆ ಗಣಪತಿ ನಿನ್ನ ಕೈಯಲ್ಲಿ ಕೊಟ್ಟ ಕ್ಷಣವೇ ಇಷ್ಟು ಕೆಲಸ ಮಾಡಿದ್ದಿ. ಇನ್ನು ಪೂರ್ತಿ ವಿದ್ಯೆ ಕಲಿತ ಬಳಿಕ ಏನು ಮಾಡ್ತೀಯೋ ಅದು ದೈವ ಇರ್ತೀಯ. ಆಗಲಿ ಹೋಗಿ. ಅಲ್ಲ, ಈ ಮನೆಯಲ್ಲಿ ಯಾರು ಇಲ್ಲುವ ಅಂದ್ರೆ ನೋಡಿದೀರ? ಈ ಮನೆಯನ್ನು ಗುಡಿಸಲು ಎಷ್ಟು ಸಮಯ ಆಗಿ ಹೋಗಿದೆ, ಎಷ್ಟು ಕಷ್ಟ. ಏನು ಹೆಂಗಸರು ಇರುವ ಈ ಮನೆಯಲ್ಲಿ ಯಾರು? ಮನೆಯಲ್ಲಿ ಇರುವವರನ್ನು ಒಳ್ಳೆ ರೀತಿ ನೋಡ್ತಾ ಇದ್ರೆ ಅವರ ಮನೆಯಲ್ಲೇ ಇರ್ತಾ ಇದ್ರು. ಈ ರೀತಿ ತೊಂದರೆ ಕೊಟ್ಟರೆ ಯಾರ ಮನೆಯಲ್ಲಿ ಇರ್ತಾರೆ? ಕಸ ಇರದೆ ಮತ್ತೆ ಏನಿರ್ತದೆ? ಅಲ್ಲ, ಕಸ ಎಲ್ಲ ಬಿಡಿಸ್ಬೇಕಲ್ವ, ಮನೆ ಸ್ವಚ್ಛವಾಗಿರ್ಬೇಕಲ್ಲ, ಅದಿಲ್ಲ ಯಾರೋ ಹೆಚ್ಚಾಗಿಲ್ಲ ಆಗ್ಬೇಕಲ್ವ. ಹಾಗಾದ್ರೆ ಹೆಣ್ಣಾದವಳು ಅದನ್ನು ಸ್ವಚ್ಛವಾಗಿರಿಸಿದ್ದು ಅವಳ ಕರ್ತವ್ಯ. ಹೆಂಡತಿ ಬೇಡ, ಗಂಡನಾದವನು ಎಲ್ಲ ಕೆಲಸವನ್ನು ಕಲಿತುಕೊಳ್ಬೇಕು. ಪೂಜೆ ಮಾಡುವುದು ಮಾತ್ರ ಅಲ್ಲ, ಕಸ ಕುಡಿಯುವುದನ್ನು ಕಲಿತುಕೊಳ್ಬೇಕು. ಅಲ್ಲ, ಹೆಣ್ಣಿರುವಾಗ ಮನೆಯಲ್ಲಿ ಗಂಡನಾದವನು ಕಸ ಹೋದ್ರೆ ಮತ್ತೆ ಹೆಣ್ಣು ಏನು ಮಾಡುವುದು? ಇಷ್ಟ ಹೆಣ್ಣನ್ನು ಪೆಟ್ಟು ಕೊಟ್ಟು ಕಳಿಸಿದ್ರೆ ಮತ್ತೆ ಯಾರು ಇರ್ತಾರೆ ನಿಮ್ಮೊಟ್ಟಿಗೆ? ಅಲ್ಲ, ಮಾಡಬಾರದನ್ನು ಮಾಡುವಾಗ ಕೆಲವೊಮ್ಮೆ ಪೆಟ್ಟು ಬೀಳಬೇಕಾಗ್ತದೆ. ಇಲ್ಲದಿದ್ರೆ ಹೆಂಡತಿಯ ಪುರಾಣವಾಗಿ ಅವನು ಇರಬಾರದು. ಹೆಂಡತಿ ಮಾಡುತ್ತನ್ನೇ ಮಾಡಬೇಕು. ಅದು ಬಿಟ್ಟು ಬೇರೆ ಮಾಡಿದ್ರೆ ಮತ್ತೆ ಕೇಳೋದು ಗಂಡನಾದವನು. ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಂದು ಮುಖದ ಎರಡು ನಾಣ್ಯದಂತೆ, ನೀರು ಮತ್ತು ಹಾಲು ಎರಕವಾಗಿದ್ದಂತೆ, ಒಂದು ಗಾಡಿ 2 ಚಕ್ರ ಇದ್ದಂತೆ. ಏನಾದ್ರೂ ಹೆಂಡತಿಯಿಂದ ತಪ್ಪಾಯ್ತು ಅಂತ ಆದ್ರೆ ಅದನ್ನು ಧರಿಸಿಕೊಂಡು ಹೋಗುದು, ಅದನ್ನು ಬಿಟ್ಟು ತಲೆಗಡಿಯುವುದ? ಈ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮ ಹಾಗೇನೆ ಮಾಡಿದ್ರೆ ಯಾವ ಹೆಂಡತಿಯವರು ಬದುಕಲಿಕ್ಕಿಲ್ಲ. ರೇಣುಕ, ಏನೋ ಆಗಿ ಹೋಯ್ತಪ್ಪ, ಅದನ್ನೇ ಹೇಳುದು. ಏನು ಪ್ರಯೋಜನ? ಗಂಡ ಹೆಂಡತಿ ರಥಗಳ ಇದ್ದಂತೆ ಅದು ಒಂದು ಘಾತ ಉಂಟಲ್ಲ, ಏನು ಗಂಡ ಹೆಂಡತಿ ರಥಗಳ ಉಂಟು ಮಲಗುವ ತನಕ ಅಂತೇಳಿ. ಹೌದಪ್ಪ, ನಾವು ಹಾಗಲ್ಲ. ಈಗ ಏನು ನಿಂದು? ಮನೆಯ ಒಳಗೆ ನಾನು ಬರಲಿಲ್ಲ, ಹೊರಗಡೆ ನಿಂತಿದ್ದೇನೆ. ಒಳಗೆ ಬರ್ಬೋದಲ್ವ? ಒಳಗೆ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ. ಧರಣಿಯವರ ಶ್ರೇಷ್ಠ ಬಲಿಕಯೋತಿಸುವ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಂತ ಅಂದ್ಮೇಲೆ ಜೀವನದಲ್ಲಿ ಒಂದೆರಡು ಮಾತು ಬರ್ತದೆ ಹೋಗ್ತದೆ. ಒಂದು ಮುಖದಲ್ಲಿ 2 ಕಣ್ಣು ಇದ್ದಾಗೆ. ಹಾಗಂತ ಅದೇ ವಿಷಯವನ್ನು ತಿಳಿದುಕೊಂಡು ಹಾಗೆ ಹೀಗೆ ಅಂತ ತೀರ್ಮಾನ ಮಾಡುವುದು ಸರಿಯಲ್ಲ. ನಾನು ಬಿಟ್ಟೆ. ಎಂತದ್ದು? ಅಲ್ಲ, ನಿನ್ನಲ್ಲಿರುವಂತಹ ಕೋಪ ಅದು ಬಿಟ್ಟೆ ಅಂತೆ. ಅಲ್ಲ, ನೀವು ಕೋಪ ಬಿಟ್ಟಿರಿ ಅಂತ ಹೇಳಿದ್ರೆ ನಾನು ನಂಬೇಕಲ್ಲ. ಈಗ ನೀವು ಪರಿಪೂರ್ಣವಾಗಿ ಕೋಪವನ್ನು ಬಿಟ್ಟಿರಿ ಅಂತ ಆದ್ರೆ ನಾನು ನಿಮ್ಮೊಂದಿಗೆ ಇರ್ತೇನೆ. ನಾನು ಬಿಡಲಿಲ್ಲ ಕೋಪ. ಬಿಡಿ ಒಮ್ಮೆ ಕೋಪವನ್ನು ನೋಡ್ತೇನೆ. ನಾನು ಬಿಟ್ಟಿಲ್ಲ. ಈ ಕೋಪ ಇಲ್ಲಪ್ಪ. ಇಲ್ವಾ? ಇಲ್ಲ. ಗೊತ್ತಿತ್ತು, ನೀವು ಬಾಯಲ್ಲಿ ಮಾತ್ರ ಹೇಳುದು, ಇಷ್ಟವರೆಗೆ ನಿಮ್ಮ ಕೋಪ ಹೋಗಿದ್ದೇ ಇಲ್ಲ. ಅಲ್ಲ, ಈ ಗಡ್ಡ ಹಿಡಿದು ಇಷ್ಟು ಜೋರಾಗಲಿಲ್ಲ, ಮತ್ತೆ ಕೋಪ ಬರದೇ ಬಿಡುತ್ತಾ? ಗಂಡಸರಿಗೆ ಗಡ್ಡ ಹಿಡಿದ್ರೇನೆ ಕೋಪ ಬರುವುದು. ಆ ಕೋಪವನ್ನು ನೀವು ಮೊದಲು ಬಿಡಿ. ಕೋಪ ಬಿಟ್ಟರೆ ಮಾತ್ರ ನೀವು ಬರುವುದಾ? ಆಗಲಿ, ನೇರಗೋಸ್ಕರವಾಗಿ
ಈ ಕೋಪವೇ ಪಾಪಕ್ಕೆ ಮೂಲ ಅಂತೆ. ಈ ಕೋಪದಿಂದಲೇ ಇಷ್ಟೆಲ್ಲ ಆತು ಅನಾಹುತ. ಆದ ಕಾರಣ ನಾನು ಕೋಪವನ್ನು ಬಿಡ್ತೇನೆ. ಕೆಲವರ ಕೋಪವೇ ನನ್ನ ಶರೀರದಿಂದ ತೊಲಗು ತೊಲಗು. ನೋಡಿದ್ರ ನಿಮ್ಮಲ್ಲಿರುವಂತಹ ಕೋಪಕ್ಕೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸೇ ಇಲ್ಲ. ನಾನು ಹಾಳಾಗ್ತೇನಂತೆ, ನಾನು ಹಾಳಾಗ್ತೇನಂತೆ. ಕೇಳಿಸ್ತಲ್ಲ, ನೀನು ಹಾಳಾಗಿ ಹೋಗು. ನಿನ್ನಿಂದ ಇಷ್ಟ ಇಲ್ಲ ನನಗೆ. ನೀನು ನನ್ನ ಹತ್ತಿರ ಸುಳಿವಾರು. ಬೇಡ ಬೇಡ, ಇದು ಬರೋದೇ ಬೇಡ. ನೋಡಿ ನೋಡಿ ಹೋಗಿಯೇ ಬಿಟ್ಟ. ನಾನು ಈಗ ಕೋಪ ಬಿಟ್ಟಿದ್ದೆ ಸ್ವಾಮಿ. ಈಗ ಗೊತ್ತಾಗ್ತದೆ ನೀವು ಮುಖವನ್ನು ನೋಡುವಾಗಲೇ ಹೌದಲ್ವಾ? ನಿಮಗೆ ನನ್ನ ಮೇಲೆ ಕೋಪ ಇಲ್ಲ, ಶಾಂತರಾಗಿದ್ದೇನೆ. ಇಷ್ಟು ವಯಸ್ಸಾದ್ರೂ ಆಗ್ಬೋದಲ್ವ ನಿಮ್ಗೆ? ಸ್ವಾಮಿ, ಇಷ್ಟರವರೆಗೆ ದಾಂಪತ್ಯ ಜೀವನದಲ್ಲಿ ಯಾವ ರೀತಿ ನಾವು ಸುಖಮಯವಾಗಿದ್ದೇವೆ ಅದೇ ರೀತಿಯಲ್ಲಿಯೂ ಇನ್ನು ಕೂಡ 5 ಮಕ್ಕಳ ತಂದೆ ತಾಯಿಯಾಗಿ ಸಾಂಸಾರಿಕ ಜೀವನದಲ್ಲಿ ಸುಖಮಯವಾಗಿ ಇರೋಣ. ನಮಸ್ಕಾರ ಮಾತ್ರಿಲ್ಲ. ಇಲ್ಲವರ ಶಿಷ್ಯ ಅಷ್ಟಕ ಯಕ್ಷಗಾನ ಕಾರ್ಯಕ್ರಮ ಮತ್ತೊಂದಿಲ್ಲ, ಈ ಮುಗಿಯುವುದಿಲ್ಲ. ಈಗಲ್ಲ ಕಲಾಭಿಮಾನಿಗಳ ಸಹಕಾರಗಳು ಈ ಕಾರ್ಯಕ್ರಮ ಮಾತ್ರ ತೊರಲಾಗುವುದು ಅಂಡ ಈ ಅಷ್ಟಕ ಕಾರ್ಯಕ್ರಮ ನಡಪುರಂಡ ಕಲಾ ಪೋಷಕರನ್ನ ಈ ಅದರ ಸೇವೆ ಹತ್ರ ಈ ಯಕ್ಷಗಾನ ತೊರಲು ನಡ್ಕೊಂಡು ಇನ್ನಿತ ಯಕ್ಷಗಾನದ ಕಾರ್ಯಕ್ರಮ ನಮ್ಮ ಈ ಯಕ್ಷಗಾನ ಸಾಯವಾದಿ ವಂಚಿನ ಸೇವಾಕರ್ತರ ವಾಸುದೇವ ಮಾತನಾಡು ಆ ವೇದಿಕೆ ಬರೋದು ಅರೆ ನಮ್ಮ ಬಿಲೋಶ್ ಕಾರ್ಯಕ್ರಮ ಬಿಲೋಶ್ ಉಪಸಮಿತಿ ಕಾರ್ಯಾಧ್ಯಕ್ಷರಾಗಿದ್ದ ದಯಾನಂದ ವಿಜಯ ವೇದಿಕೆಯಿಂದ ಬರ್ತದೆ. ಅದನ್ನು ವಾಸುದೇವ ಮಾತನಾಡು ಗೌರವ ಮಾಡ್ಬೋದು. ಅಂಜನೆ ಬಿಲೋಶ್ ವಿಶ್ವೇಶ್ವರ ಗೌರವ ಪ್ರಧಾನ ಕೋಶಾಧಿಕಾರಿ ರಾಜೇಶ್ ಬಂಗೇರ, ತುಳಸಿ ಸರ್, ಮಹೇಶ್ ನವೀನ್ ಅಶೋಕ್ ಮಾತ್ರ ವೇದಿಕೆ ಬರೋದು. ನಮ್ಮ ಕಲಾಭಿಮಾನಿ ಎಲ್ಲ ಹೋರಾಗಲಿ ದಯಮಾಡಿ ಕೊಡೋದು ಅರ್ಧ ಗಂಟೆ ಆಟ ಮಾತ್ರ ಊರಿದ್ರು ದಯಮಾಡ ಈತ ಬರಲು ಆಟ ಮಾತ್ರ ನಿಖಿಲ್ ಇತರ ನನ್ನ ಹತ್ರ ಆಟ ಮಾತ್ರ ಬರಲ್ಲ. ವಾಸುದೇವ ಮಾತನಾಡು ನಮ್ಮ ಗುರುನಾಥ ಯಕ್ಷಗಾನ ಮಂಡಲದ ಒಂದು ಕಲಾವಿದರು ಮನಸ್ಸೇರಿ ಅಷ್ಟ ಆಟ ಗನ ಕೊಡ್ತಾರೆ. ನಮ್ಗೆ ಯಕ್ಷಗಾನ ಸಹಕಾರ ಮಾಡಿದ್ದಾರೆ ಮಾತ್ರ ಆಟ ಕೊಟ್ಟಿದ್ದಾರೆ. ಸೇವೆಗೆ ಇಲ್ಲವರ ಶಿಕ್ಷಣರಿಗೆ ಧನ್ಯವಾದ ವಾಸನ ಇನ್ನ ಸೇವೆ ನಿರಂತರವಾದ ನಮ್ಮ ಯಶಸ್ವಿಗಳು ಅತ್ರ ಶ್ರೀ ಗುರುನಾಥ ಯಕ್ಷಗಾನ ಮಂಡಳಿ ನಿರಂತರವಾದ ಕೂಡ ಬಂದಿಗಳು ಇರಡ ಏನಂತ ನಮ್ಮ ಗುರುನಾಥ ಯಕ್ಷಗಾನ ಮಂಡಳಿ 20 ವರ್ಷ ತುಂಬು ನಮ್ಮ ಮಂಡಳಿ ಭಾಗವತಿಗೆ ಬಂದಿನ ವಾಸುದೇವ ರಹಮಾನ್ మీరు ಕೋಡಲಿಲ್ಲ ಬಾರಿ ಪುರುಡು ಭಾಗವತ ಮಂತ್ರಿ ಆ ವೇದಿಕೆ ಬಂದ ಅಧ್ಯಕ್ಷರಿಗೆ ಗೌರವ ಬಾರಿ ಪುರುಡು ನನಗೆ ಮಾತ್ರ ಇಲ್ಲ ಆ ಸೇವೆ ಮಾಡ್ತೀವಿ ನಡೆದಿನ ಸೇವೆಯ ಮುಖಾಂತರ ಬಂದು ನನಗೆ ಕೂಡ ಬಂದಿದ್ದಾರೆ. ಧನ್ಯವಾದಗಳು. ಅಭಿಮಾನ ಬಿಲ್ಲವರ ಶಿಕ್ಷಣ ಗುರುನಾಥ ಯಕ್ಷಗಾನ ಮಂಡಲದ ಅಭಿಮಾನ ಅವತ್ತು ನಡೆದಿನ ಬಾರಿ ಪುರುಡು ನನಗೆ ಭಾಗವತಿಗೆ ಬಂದಿಲ್ಲ ಕಠಿಣ ಮೇಲೆ ಕೂಡ ಭಾಗವತ ಅಂತಾರೆ ಅವನೊಂದು ಗೌರವ.
ಇനി ಮೋಹನ್ ಮಾರ್ನಾಡ್ ವಾಸುದೇವ ಮಾರ್ನಾಡ್ ಅಲ್ಲೆಲ್ಲ ಬರ್ತಿದ್ದೇವೆ ಆ ಕಾರಣಾಂತರದಿಂದ ಹೋಯಿರು ಅರೇಗೆ ಧನ್ಯವಾದ ಬರ್ಪ ಸಹಕಾರ ಮಂತ್ರಿ ಮಾತೃಗಳ ಧನ್ಯವಾದ ನನ್ನ ದುರ್ಬಲ ಯಕ್ಷಗಾನ ಮುಂದುವರಿಸ ಎಲ್ಲ ಎಲ್ಲ ಬೈಯಡ 5 ಗಂಟೆಗೆ ಹರಿದರ್ಶನ ಯಕ್ಷಗಾನ ಅವರುಂಟು ನೀವು ಮಾತೆಲ್ಲ ಬರೋದು ಅಂಚೆ ನಿಗಲೊಟ್ಟು ಬರ್ತಾರೆ ನಿಗಲ ಆದಿವಾರದಲ್ಲಿ ಉಂಟು ಬರೋದು ಜನ ಸೇರ್ಬೋದು ನೀವು ಮಾತೆಲ್ಲ ಮತ್ತೆ ಎಲ್ಲಂಗಿ ದ್ರೌಪದಿ ವಸ್ತ್ರಾಭರಣ ಗದಾ ಯುದ್ಧ 24ಕ್ಕೆ ಭೀಷ್ಮ ವಿಜಯ 25ಕ್ಕೆ ಶ್ರೀ ರಾಮ ಕಾರುಣ್ಯ ಒಕ್ಕ 25ನೇ ಶ್ರೀ ಸಂಪೂರ್ಣ ದೇವಮಾತೆ ಮಾತೆಯ ಸಂಪೂರ್ಣ ಸಹಕಾರ ನೀಡಬಹುದು ಧನ್ಯವಾದ ಇರುವಂತಹ ಸ್ಥಳ ಕಾಂತಿವೀರರಾಟಿನ ಮಂತ್ರಗಳಿಗೆ ಕೇಳಿದರು ಬಂದಂತಹ ಕಾರ್ಯ ನೀವೇ ಹೀಗೆ ಇರಬಾರ್ದು ಮುಂದುವರಿಬೇಕು ನೀವು ಸೋಮಾರಿಗಳಾಗಬಾರದು ಸೋಮಾರಾಗಬಾರದು ಆಗಬಾರದು ಏನಾದ್ರೂ ದುಡಿದು ತಿನ್ಬೇಕು ನೀವೇ ಹೇಳಿದ್ದಲ್ವಾ ಕಿಂಚಿತ್ತು ದುರ್ಭಿಕ್ಷಂ ಪ್ರಸಿದ್ಧೋ ನಾಸ್ತಿ ದುರ್ಭಿಕ್ಷಂ ಏನೆಲ್ಲ ಕೃಷಿ ಮಾಡಿದ್ದಿ ಅಯ್ಯೋ ದೇವರು ಏನೆಲ್ಲ ಮಾಡಲಿಲ್ಲ ಹೇಳಿ ಏನೆಲ್ಲ ಮಾಡಲಿಲ್ಲ ಏನು ಮಾಡಿದೆ ಅಂತ ಹೇಳು ಸುಲಭಕ್ಕೆ ಮಣ್ಣು ಉಳಿಸಿ ಮಣ್ಣು ಉಳಿಸಬೇಕು ಅಂತ ಶುರುವಾಗಿದ್ದಾರೆ ಆಗ ನೀವು ಹೇಳಿದ್ರೆ ಮಣ್ಣು ಉಳಿಸಬೇಕು ಹಾಗಾಗಿ ಗೆಣಸು ನೆಟ್ಟು ಬಿಟ್ಟು ಗೆಣಸು ಆದ್ರೆ ಕೈಗೆ ಬಂದದ್ದು ಬಾಯಿಗೆ ಬಂದಿಲ್ಲ ಅದೇನು ಹೀಗೆ ನೋಡ್ತೇನೆ ಗೆಣಸು ಒಳಕ್ಕೆ ದೊಡ್ಡ ಆಗುತ್ತಾ ಬರುವಾಗ ಯಾವುದು ಹಂದಿ ತೂಕ ಆ ಶೇಖರ ಬಂದು ಇಲ್ಲಿ ಬಾರ ತೂಕ ಯಾವ ಕಾರಣ ನಮಗೆ ಆ ಇಲ್ಲಿಂದ ಬಾಯಕ್ಕೆ ಅಲ್ಲಿ ನಿಂತಿ ಹೋಗ್ಬೋದು ಕೇವಲ ಗೆಡ್ಡೆಗಳನ್ನು ಮಾತ್ರ ನಡೆಸಿದ ಅಲ್ಲಪ್ಪ ಬಾಳೆ ನೆಟ್ಟಿದ್ದೇವೆ ಬಾಳೆ ಬಾಳೆ ಒಣ ನೆಟ್ಟಿದ ಆದ್ರೆ ಅದೇ ಯಾವ್ರೇ ಒಂದು ಪರ್ವತದ ಹಾಗೆ ಮಾಡುದು ಯಾವುದು ಎರಡು ಬಾರ ಇನ್ನೊಂದು ಬಾರ ಒಂದೊಂದು ಬಾರ ಎರಡು ಬಾರ ಅಲ್ವಾ ಮತ್ತೆ ಮುಂದೆ ಇದ್ದದ್ದು ಸೊನ್ನಿಲು ಹಿಂದೆ ಇದ್ದದ್ದು ಬಾರ ಅದಕ್ಕೆ ಒಂದಾಟ ಎರಡಾಟ ಮೂರಾಟ ನಾಲ್ಕಾಟ 12 ಇನ್ನು ಆನೆ ಬಂದ್ರೆ ಏನು ಮಾಡಿದ್ರು ಮಕ್ಕಳಿಗೆ ನಾವು ಎಷ್ಟು ಕಲ್ತಿದ್ದೇವೆ ನಮ್ಗಿಂತ ಹೆಚ್ಚು ಕಲ್ತಿದ್ದೇವೆ ನಿಮ್ಮ ಅರಸನ ಬುದ್ಧಿ ಎದುರಿನ ಬಾಲ ಉಂಟ ಆ ಬಾಲದಲ್ಲಿ ಬರುವಾಗ ನೀರು ಕೊಟ್ಟು ನಾವು ಇಲ್ಲಿ ಬೆಂಕಿ ಹಾಕ್ತೇವೆ ಏನಿಲ್ಲ ಆಮೇಲೆ ಮತ್ತೊಂದು ರೋಮನ್ ಅದೇನು ಓ ದೇವರೇ ಅದರ ಕತೆ ಮೊನ್ನೆ ನೀವತ್ತು ಮೊನ್ನೆ ಆಚೆ ಹೋಗ್ತಿರುವಾಗ ಕಾಪಾಡಿ 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 ಅಂತ ನಾನು ಆಚೆ ನಾನು ಬೆಳಿಗ್ಗೆ ನಾನು ಆಚೆ ಹೋಗ್ತೀನಿ ಹೋಗಿ
ಚಂದದ ಗಂಡು ಮಕ್ಕಳು ಬಂದ್ರೆ ಹೆಣ್ಣು ಗಂಡು ಹುಟ್ಟುಕೊಂಡು, ಆಮೇಲೆ ಚಂದದ ಹೆಣ್ಣು ಮಕ್ಕಳು ಬಂದ್ರೆ ಗಂಡು ಮಕ್ಕಳು ಹುಟ್ಟುಕೊಂಡು ಹೋಗುದಂತೆ. ಆಮೇಲೆ ಅಚ್ಚೆ ನೋಡ್ತಿನ ಬುದ್ಧಿ ಒಂದು ಹೆಣ್ಣು ಕರಿ ನನಗೆ ಅಂದಾಗಿ ಮಾಡ್ತೀನಿ, ಅಗಳೇ ಬೇಡ ಅಂತ ಬುದ್ಧಿ ಈ ಉಪದ್ರವವನ್ನು ಏನಾದ್ರು ಮಾಡಿ ನೀವು ಬೆಳೆಸಿದಂತಹ ಎಲ್ಲ ಕೆಟ್ಟ ಗಿಡಗಳೆಲ್ಲ ಎಲ್ಲಾ ಕೃಷಿ ಬೆಳೆಯನ್ನು ಹಾಳು ಮಾಡಿದವನ್ನೇ ತಡ ಮಾಡುವುದು ಸರಿಯಲ್ಲ. ಆದಷ್ಟು ಶೀಘ್ರವಾಗಿ ಬೇಟೆಗೆ ಸಿದ್ಧನಾಗಿದ್ದೇನೆ, ನೀವು ಸಿದ್ಧರಾಗಿದ್ದೀರಿ. ನಾವು ಮೊದಲೇ ತಯಾರಾಗಿ ಬಂದಿದ್ದೇವೆ. ಏನೆಲ್ಲ ತಂದಿದ್ದೀರಿ? ಏನೆಲ್ಲ ಬೇಕು ಹೇಳಿ, ಏನೆಲ್ಲ ಬೇಕು, ಏನೆಲ್ಲ ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ತಂದಿದ್ದೇನೆ, ಯಾವ ತಂದಿದ್ದೀರಿ? ಎಲ್ಲವೂ ತಂದಿದ್ದೇನೆ. ಕೊನೆಗೆ ಏನೆಲ್ಲ ಆಗಬೇಕಾ? ಆಯ್ತಾ, ಬಲೆ, ಆಮೇಲೆ ಎಷ್ಟು ಜನ, ಎಷ್ಟು ಮಂದಿ, ಎಲ್ಲ ಉಂಟು. ವಿಲಾಸ ಪಡೆಬೇಕು, ನಾನಿಲ್ವಾ? ನೀನೇನು ಮಾಡ್ತೀವಿ? ರಂಗಭೂಮಿಯಲ್ಲಿ ಮೂಸಿ ನೋಡ್ಲಿಕ್ಕೆ ಅಲ್ವ ನಾಯಿ, ಆ ನಾಯಿ ಮಾಡುವ ಕೆಲಸ ನಾನು ಮಾಡುದಿಲ್ವಾ? ಹಾಗಾದ್ರೆ ನಿನಗೋದಕ್ಕೆ ವ್ಯತ್ಯಾಸ ಇಲ್ಲ. ಯಾವ ಗುಡಿಯಲ್ಲಿ, ಯಾವ ಗುಹೆಯಲ್ಲಿ, ಯಾವ ಮುಳ್ಳಿನ ರಾಶಿಯ ಮಧ್ಯೆ ಯಾವ ಪ್ರಾಣಿ ಅಡಗಿದ್ದು ನನಗೆ ಚೆನ್ನಾಗುತ್ತದೆ. ಅವ ನಾನು ಒಂದು ಪಂದು ತಗೊಂಡಿದ್ದೇನೆ. ಎಂತದು? ಪಂದು. ಬಂದು ಅದರ ಪ್ರಯೋಗ ಹೇಗೆ? ಅದು ಪ್ರಯೋಗ ಹೀಗೆ ಹೇಳಿದ್ರು, ಅವರಿಗೆ ನೋಟ ಇಟ್ರೆ ಎಲ್ಲಿನ ಪುಷ್ಪ ಮಾಡಿ ಅಲ್ಲಿ ಪುಷ್ಪ ತಡ ಮಾಡುದು ಸರಿಯಲ್ವಾ? ಶೀಘ್ರವಾಗಿ ಮಧ್ಯಾಹ್ನವದ ಗಂಡು ಪುರಕ್ಕೆ ಹೋಗುವೆನೆಂಬ ಸಮಯದೀಗೆ ಕಳೆದವ ಜಮದಗ್ನಿಯಲ್ಲಿಗೆ ತೆರಳಿದನು ಮಾತಾಡೈತನ ಭೂಪ ತೋಜಲೀಯೇ. ಬೇಟೆ ಅಂದ್ರೆ ಬೇಟೆ, ನನ್ನ ಜೀವಿತಾವಧಿಯಲ್ಲಿ ಇಂತಹ ಬೇಟೆಯನ್ನು ನಾನು ಮಾಡ್ತಾನಲ್ಲ, ನೋಡಿದ್ದು ಕೂಡ ಇಲ್ಲ. ಪರಿಪರಿಯಾಣಗಳನ್ನೆಲ್ಲ ತಲೆಗೂ ರಾಶಿ ಹಾಕಿದ್ದೇನೆ. ಶಬರ ಪಡೆಯಲ್ಲವೂ ಪ್ರಾಣಿಗಳ ಮಾಂಸನೆಲ್ಲ ಒಟ್ಟುಗೂಡಿಸಿದೆ. ಎಲ್ಲರೂ ಒಂದೊಂದು ತುಂಡು ತುಂಡು ಮಾಡಿ ಹೌದು ಎಷ್ಟು ಬೇಕು ಅಷ್ಟೇ. ಕೆಲವರಿಗೆ ಕಬ್ಬಿಣದ ಸಲಾಕೆಯನ್ನು,
ಆಯಾಸವಾಗುತ್ತದೆ. ಪಾಯಸ ಆಗಿ ಏನ್ ಮಾಡ್ತಾರೆ? ಪಾಯಸ ಅಲ್ವಾ ಆಯಾಸ. ಅದೇ ಇದಕ್ಕೆ ಕಾರಣವೇನು? ಆಡಿದಂತ ಬೆಟ್ಟಿಗೆ ಅಷ್ಟು ಮಾತ್ರವಲ್ಲ, ಬಿಸಿಲು ದಗ 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 ಎನ್ನುವ ಬಿಸಿಲು. ಚಂಡಮಾತಾಂಡ ಚಂಡ ಮಾತಾಂಡ ಇದು ಚಂಡವಾಸ್ಕರಣ ಪ್ರತಾಪ. ಚಂಡ ಮಾತಾಡ ಹೌದು, ಸೂರ್ಯನ ಪ್ರಕಾಶದಿಂದ ಕಣ್ಣು ಕುಯ್ ಕುಯ್ ಅಂತಿದೆ. ನಾವೆಲ್ಲ ಹೊರತು ಹೋಗಿದ್ದೇವೆ. ತಡ ಮಾಡುವುದು ಸರಿಯಲ್ಲ. ಆದಷ್ಟು ಶೀಘ್ರವಾಗಿ ಪೂರವ ನಾವು ಹೋಗಲು ಸನಿಹದಲ್ಲೇ ಜಮದಗ್ನಿ ಮಹರ್ಷಿಗಳ ಆಶ್ರಮ ಉಂಟು. ಜಮಖಂಡಿ ಋಷಿಗಳ ಆಶ್ರಮ ಉಂಟು. ಜಮದಗ್ನಿ ಮಹರ್ಷಿಗಳ ಆಶ್ರಮ. ಜಮಖಂಡಿ ಅವರ ಶಿಷ್ಯನ ಕಳಿಸಿದ್ದಾರೆ. ಶಿಷ್ಯೋತ್ತಮ. ಆದಷ್ಟು ಶೀಘ್ರವಾಗಿ ಚಕ್ರವರ್ತಿಯಾದಂತ ಕಾಟವೀರ ಬರಬೇಕಂತೆ. ನಮ್ಮ ಮನೆಗೆ ಬನ್ನಿ, ಇವತ್ತು ಮಧ್ಯಾಹ್ನದ ಊಟ ಉಂಟು. ಈಗ ಹೇಳ್ತಾರೆ, ಹೇಳಿ ಕಳಿಸಿದ್ದಾರ. ಅವರ ದರ್ಶನ ವಾಕ್ಯ ಹೋಗುದು. ಆದ್ರೆ ನಿನ್ನ ದರ್ಶನ ಉಂಟಾದ್ರೆ ನಂಗೆ ಅಷ್ಟೇ ಆಗ್ತದೆ. ಬೇರೆ ಮುಗಿದಿರುತ್ತ ತಂದುದ ಕಾಣುತ್ತಾರೆ ಜಮದಗ್ನಿ ಮಹರ್ಷಿ ನಿಮ್ಮ ಪಾದದ ಮೇಲೆ ನಾನು ಪ್ರಣಾಮ ಮಾಡುತ್ತೇನೆ. ಪಾದಕ್ಕೆ ಪ್ರಣಾಮ ಮಾಡುತ್ತೇನೆ. ಆಗಲಿ, ನನಗೆ ಶುಭವಾಗಲಿ. ಅಲ್ಲ, ಅವನಿಗೆ ಮಾತಾಡುತ್ತಾ ಒಳ್ಳೆ ಭಾವನೆ. ಒಂದು ಬಾವಣ ಲಾರಿಯಲ್ಲಿ ಬಂದು ಹೇಳಿದ್ದ ಅಷ್ಟೇ. ಭಾವನ ಲಾರಿ ಅಲ್ವಾ? ಲಹಾರಿ. ಲಹಾರಿ ಬಹಳ ಸಂತೋಷವಾಯಿತು. ನೀವು ಬಹಳ ದೂರದಿಂದ ಆಯಾಸದಲ್ಲಿ ಬಂದವರು. ನಿಮ್ಮನ್ನು ಕಂಡು ಸಂತೋಷವಾಯಿತು. ನಿಮ್ಮ ಬಡವರನ್ನು ನೋಡಿ ಸಂತೋಷವಾಯಿತು. ಬೇಟೆಗಾರರೇ ನೀವು ಬೇಟೆಗೆಂದಲೂ ನಾವು ಬಂದವರು. ನಿಮ್ಮ ಶಿಷ್ಯನೊಬ್ಬರನ್ನು ನೀವು ಕಳಿಸಿದ್ದೀರಿ. ಈ ಕಡೆಗೆ ಚಕ್ರವರ್ತಿಗಳ ಆಗಮನವಾಗಬೇಕೆಂದು. ಹಾಗೆ ಬಂದು ನಿಮ್ಮನ್ನು ಪಡೆದು ನಿಮ್ಮ ದರ್ಶನ ಭಾಗ್ಯದಿಂದ ದರ್ಶನ ಯಾವಾಗ ನೋಡುವುದು, ಅವರನ್ನು ನೋಡುವುದೇ ಒಂದು. ನಾನು ದರ್ಶನ ಒಂದೆರಡು ಪ್ರಶ್ನೆ ಕೇಳಿ. ನಿಮಗೆ ದರ್ಶನ ಬರುವುದಿಲ್ಲ. ಇವರನ್ನು ಕಂಡ ಮಾತ್ರದಲ್ಲಿ ನಾವು ಏನಾದರೂ ತಿಳಿದೋ ತಿಳಿಯದೋ ಪಾಪ ಮಾಡಿದ್ರೆ ಅದು ದೂರವಾಗ್ತದೆ. ಹೌದಾ? ಮಹಾಪುರುಷರು ಲೋಕ ಕಲ್ಯಾಣಕ್ಕಾಗಿ ಇದ್ದವರು. ಆದ್ದರಿಂದ ಸ್ವಾಮಿ, ಇವರ ಮುಖವನ್ನು ಕಾಣುವಾಗ ಪ್ರತಿಯೊಬ್ಬರು ಬಸವನಿದ್ದಾರೆ. ನಾವು ಬೇಟೆಗಾರೇ ಬಂದವರು. ಹೌದು, ಆದ ಕಾರಣ ನೋಡು, ಮಧ್ಯಾಹ್ನದ ಹೊತ್ತು ನಾವು ಹೋಗುವ ಸಿದ್ಧತೆ ಮಾಡುವಾಗ ನಿಮ್ಮ ಕರೆ ಬಂತು. ಕಾಶ್ಮೀರಾರ್ಜುನ, ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಆಶ್ರಮಕ್ಕೆ ಬಂದವರು ನೀವು ಅತಿಥಿಗಳು. ಅತಿಥಿ ದೇವೋ ಅತಿಥಿ ದೇವೋ ಭಾವ. ದೇವ ಭಾವ ಅಲ್ವಾ? ಅತಿಥಿ ದೇವರಿಗೆ ಸಮಾನ ಅಂತೇಳಿ. ಅದಕ್ಕೆ ನೀವು ಈ ಮಧ್ಯಾಹ್ನದ ಹೊತ್ತಿಗೆ ಮಧ್ಯಾಹ್ನದ ಊಟವನ್ನ ಮಾಡಿ ಆ ಬಳಿಕ ಸ್ವಲ್ಪ ವಿಶ್ರಾಂತಿಯನ್ನು ಊಟ ಮಾಡಿದ ಎಷ್ಟು ಸಮಯ? ಅದು ಕುಡಿಲಿಕ್ಕೆ ಉಂಟಲ್ಲ, ಅದು ಸಿಕ್ಕುವುದಿಲ್ಲ. ನೀರು ಮತ್ತಿಗೆ ಈಗ ಅದಕ್ಕೆ ಸಿದ್ಧತೆ ಮಾಡ್ತೇನೆ. ನಾನು ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡುದು. ನೀನು ಊಟ ಮಾಡಿ ಹಾಕುದೇ. ಇವರೇನು ಕೋಡಂಗಿ ವೇಷ ಕೋಡಂಗಿಯ ಮತ್ತೊಂದು ಅವ್ರದ್ದು ಊಟ ಮಾಡಿ ಸಗಣಿ ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡಿದ ನಂತರ ಅದು ಸಿದ್ಧ ಆಗಬೇಕು. ಅದು ಕೂಡ ಬ್ರಾಹ್ಮಣಿ ಅಲ್ಲ, ಎಂತ ಆಗುದಿಲ್ಲ. ಊಟ ಬೇಡ, ಮಾತಾಡಬೇಡ.
ಕಾಣಿಸಿದೆ. ನಾನೊಬ್ಬನೇ ಗೊತ್ತಿದ್ರೆ ನಿಮ್ಮ ಆತಿಥ್ಯವನ್ನು ನಾನು ಸ್ವೀಕರಿಸಿದ್ದೆ. ಸಾವಿರಾರು ಜನ ಇದ್ದಾರೆ, ಇವರಿಗೆಲ್ಲ ಊಟ ಬಡಿಸುವುದಕ್ಕೆ ಕೆಲವರು ನಿಮಗೆ ಉಪದ್ರ ಬೇಡ, ನಾವು ಆದಷ್ಟು ಶೀಘ್ರವಾಗಿ ಹೋಗ್ತೇವೆ. ಮಹಾರಾಜ ಅದಕ್ಕೆ ಚಿಂತಿಸಬೇಕಾಗಿ ಅಗತ್ಯವಿಲ್ಲ. ನೀವು ಸಾವಿರೆಲ್ಲ ಅರ್ಬುದ ಮಂದಿ ಬಂದರೂ ಕೂಡ ನಮ್ಮ ಆಶ್ರಮದಲ್ಲಿ ನಿಮಗೆ ಊಟಕ್ಕೆ ಏನು ತೊಂದರೆ ಆಗುತ್ತಿಲ್ಲ. ಆದ ಕಾರಣ ನರ್ಮದಾ ನದಿಗೆ ಹೋಗಿ ಶುಚಿಭೂತರಾಗಿ ಬರಬೇಕು. ಅಷ್ಟರ ಒಳಗೆ ನಿಮಗೆ ಬೇಕಾದಷ್ಟು ಪ್ರಸ್ತಾವನ ಭೋಜನವನ್ನ ನಾವು ಸಿದ್ಧ ಮಾಡುತ್ತೇವೆ. ನರ್ಮದೆಗೆ ಹೋಗಿ ಸ್ನಾನ ಮಾಡಿ ಬರ್ತೀಯ ಅದೆಲ್ಲ ಯಾಕೆ? ಸ್ನಾನ ಮಾಡಿ ಕೊಡೆ ಶುಚಿರ್ಭೂತರಾಗಬೇಕು. ಯಾಕೆ? ಯಾವಾಗಲೂ ನಾವು ಊಟ ಮಾಡುವಾಗ ಕೈ ಕಾಲು ತೊಳಿಬೇಕು, ಸ್ನಾನಾದಿತ್ಯ ಕರ್ಮಗಳನ್ನು ಮಾಡಬೇಕು. ನನಗೆ ಈ ನೀರಿನ ಸ್ನಾನ ಮಾಡಿದ್ರೆ ಶೀತ ಆಗ್ತದೆ. ಶೀತ ಆದ್ರೆ ಮತ್ತೆ ಜ್ವರ ಆಗ್ತದೆ. ಓದಲ್ಲೆಲ್ಲ ತಿಂದ್ರೆ ಜೀರ್ಣ ಆಗ್ತದೆ. ನೀವು ತಿನ್ನುದ್ರೆ ಹಾಕಿದ್ರೆ ಇಷ್ಟ ತಿಂತಾರೆ. ಊಟ ಬೇಕಾಗಬೇಕಾ? ನರ್ಮದಾ ನದಿಗೆ ಸಿಂಧೂತರಾಗಿ ಹೋಗಿದ್ದಾರೆ. ಆದ ಕಾರಣ ಕಾಮಧೇನುವಿನ ಮಗಳಂತಹ ಸಬಲಾದೇವಿಯನ್ನ ಆ ದೇವತೆಗಳು ನಮಗೆ ಅನುಗ್ರಹಿಸಿದ್ದಾರೆ. ಆ ಸಬಲಾದೇವಿಯನ್ನ ನಾವು ಕೈ ಜೋಡಿಸಿ ಪ್ರಾರ್ಥಿಸೋಣ. ಅವರಿಗೆ ಬೇಕಾದಷ್ಟು ಮೃಷ್ಟಾನ್ನ ಭೋಜನವನ್ನ ಸಿದ್ಧಪಡಿಸುವಂತೆ ಆ ಮಹಾತಾಯಿಯಲ್ಲಿ ಪ್ರಾರ್ಥಿಸೋಣ. ಅವರು ಬರಬಹುದು. ಊಟ ಮಾಡಿದ್ರೆ ಏನು ಕುಡಿಯುವ ಬಾಯಿಗೆ ಹತ್ತಿರ ಬೇಡವಾ? ಓ ಇಲ್ಲಿ ಬಿಡಿ. ಅಲ್ಲೇ ಆಗುದಿಲ್ವಾ? ಮತ್ತೆ ಎಲ್ಲರಿಗೆ ಹಾಕ್ಬೇಕ? ಎಂತ ಒಂದು ಮುಸು ವಾಸನೆ, ಎಂತಹ ಸುವಾಸನೆ, ಸುಖಾಸ ಭೋಜನ. ಈವರೆಗೆ ಇಂತಹ ಊಟವನ್ನು ನಾವು ಉಂಡವರೇ ಅಲ್ಲ. ಊಟ ಮಾಡಲಿಕ್ಕಿಲ್ಲ. ಮಿಷ್ಟಾನ್ನ ಭೋಜನ, ಮುಷ್ಟಾನ್ನ ಭೋಜನ, ಮಿಷ್ಟಾನ್ನ ಭೋಜನ. ಹೌದು, ಪೂರಿ ಭೋಜನ, ಪೂರಿ ಭೋಜನ, ಪೂರಿ ಭೋಜನ ಅಲ್ಲ, ಪೂರಿ ಭೋಜನ. ಆದ್ರೆ ಇವರಿಗೆ ಪೂರ್ತಿ ಅಡಿಗೆ ಮಾಡ್ಲಿಕ್ಕೆ ಬರುದು. ಯಾಕೆ? ಹೇಗೆ ಊಟದ ಕ್ರಮ ಹೇಗೆ? ಬಂದ ತಕ್ಷಣ ಮನೆ ಹಾಕಿದ್ರು, ಎಲೆ ಹಾಕಿದ್ರು. ಎಲೆ ತಲೆಗೆ ಉಪ್ಪು, ತಲೆಗೆ ಉಪ್ಪು, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಒಂದು ಪಲ್ಯ ಮಾಡಿದ್ದಾರೆ. ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ. ಅಂದ್ರೆ ಅಷ್ಟು ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅಲ್ಲಿ ಹೇಳಿಕ್ಕೆ ಆಗ್ಲಿಕ್ಕಿಲ್ಲ. ಅಷ್ಟು ರುಚಿ ರುಚಿ. ಆಮೇಲೆ ಅನ್ನ ಬಂತು, ಆಮೇಲೆ ಸಾರು ಹಾಕಿದ್ರು. ಸತ್ಯ ಹೇಳ್ಬೇಕು ಬುದ್ಧಿ, ಇವರಿಗೆ ಅಡಿಗೆ ಮಾಡ್ಲಿಕ್ಕೆ ಅದೇನು ಸಾರಿನಲ್ಲಿ ಒಂದಾದ್ರೂ ತುಂಡಿತ್ತ ಒಂದು ಸೌತೆಕಾಯಿ. ಅವನೇ ಪುಣ್ಯಾತ್ಮ, ಸಾರಿನಲ್ಲಿ ಹೋಳು ಇರುವುದಿಲ್ಲ. ನನ್ನ ಹೆಂಡತಿ ಮಾಡಿದ ಸಾರು ಅಂತ ಹೇಳಿ ಇಷ್ಟಿಷ್ಟ ಆಗ್ತಾರೆ. ಅದು ಸಾರಲ್ಲ ಪುಣ್ಯಾತ್ಮ, ಅದು ಬೇರೆ ಪದಾರ್ಥ. ಆಮೇಲೆ ಪಾಯಸ. ಈ ಅಡಿಗೆ ಮಾಡಿದ್ರು, ರುಚಿ ರುಚಿ ಭಾರಿ ಒಳ್ಳೆದಿತ್ತು. ಆದ್ರೆ ಏನು ಕಡಿಮೆ ಆಗಿದೆ ನಿಮ್ಮಲ್ಲಿ ಅದು ಕೇಳಿದ್ರು. ಈಗ ಪಾಯಸ ಮಾಡಿದ್ರೆ ಹೌದಾ, ಅದಕ್ಕೆ ಒಂದು ಬೆಳ್ಳುಳ್ಳಿ, ಒಂದಿಷ್ಟು ಸಾಸಿವೆ, ಒಂದು 2 ಮೆಣಸಿನಕಾಯಿ ಹಾಕಿ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಇವರ ಮನೆಯಲ್ಲಿ ಇರಲಿಲ್ವಾ? ಒಂದು ಪಾಯಸಕ್ಕೆ ಒಗ್ಗರಣೆ. ಪಾಯಸಕ್ಕೆ ಯಾರಾದ್ರೂ ಒಗ್ಗರಣೆ ಹಾಕ್ತಾರೆ? ನನ್ನ ಹೆಂಡತಿ ಮಾಡ್ತಾರೆ ಪಾಯಸಕ್ಕೆ ಒಗ್ಗರಣೆ. ಎಲ್ಲಿಯೋ ಪುಸ್ತಕ ಮಾಡಿ ಅದು ಯಾರೋ ಬರ್ದದನ್ನು ನೋಡಿ. ಆಮೇಲೆ ಅಪ್ಪ ಬಂತು. ಕೆಲವರಿಗೆ ಒಂದೇ ಅಪ್ಪ, ನನಗೆ 3 ಅಪ್ಪ. ನಿನ್ನನ್ನು ನೋಡುವಾಗ ನನಗೆ ಗೊತ್ತಾಯ್ತು ನಿಮಗೆ 3 ಅಪ್ಪನಿಗೆ ಇದು ಅದೆಲ್ಲ ಅಪ್ಪ ಅಪ್ಪ ಎಂತ ಒಂದು ರುಚಿ. ಅಡಿಗೆ ಮಾಡಿದ ಬಟ್ಟೆ ಏನಲ್ಲ ಆಸೆ. ಕ್ಷಣ ಮಾತ್ರದಲ್ಲಿ ಇಂತಹ ಸುಖಾಸ ಭೋಜನವನ್ನು ಕೊಡುವುದಕ್ಕೆ ಆಶ್ರಮವಾಸಿಯಾದಂತ ಇವರಿಗೆ ಹೇಗೆ ಸಾಧ್ಯ? ಮೂಡಿದಂತಹ ಜಿಜ್ಞಾಸೆಯನ್ನು ಅವರಲ್ಲಿ
ಅರ್ಜುನ, ನೀವು ಮಾಡಿದಂತ ಅತಿಥಿ ಸತ್ಕಾರದಲ್ಲಿ ನಾನು ಸಂತುಷ್ಟನಾಗಿದ್ದೆ. ಎಲ್ಲರೂ ಉಂಡರು ತಾನೆ. ಬಗೆಯಲ್ಲಿ ಮುಡಿದಂತ ಜಿಜ್ಞಾಸೆಯನ್ನು ನಿಮ್ಮಲ್ಲಿ ನಿವೇದಿಸಿಕೊಳ್ಳುವುದಕ್ಕೆ ನಾನು ಕೊಡ್ತಾ ಇದ್ದೇನೆ. ಹೊಟ್ಟೆ ತುಂಬಿದ ಬಳಿಕ ಜಿಜ್ಞಾಸೆಯ ಹೌದು. ಏನು ಈ ಸೇವಾಕರ್ತರಿಗೆ ಸನ್ಮಾನ ಅದು ನಮ್ಮಲ್ಲಿ ಬರೋದು. ಇಲ್ಲಿಗೆ ಅವರಿಗೆ ಕೊಡುವ ಯೋಚನೆ ಮಾಡೋಣ. ಯಾರು ಈ ಭೋಜನ ಸಿದ್ಧತೆ ಮಾಡ್ತಾರೋ ಸ್ವಾಮಿ, ಜನಮಾತ್ರದೊಳಗೆನ್ನ ಇನಿದು ಸೇನೆಗೆ ಭೂರಿ ಭೋಜನವನ್ನು ಕೊಡುವುದಕ್ಕೆ ನಿಮ್ಮಿಂದ ಹೇಗೆ ಸಾಧ್ಯವಾಯಿತು? ಅದೇ ಪ್ರಶ್ನೆ. ಇದು ನಿಮಗೆ ಸಂಶಯ, ಜಿಜ್ಞಾಸೆ. ಹೌದಾ? ಹೌದು. ಭಟ್ರೆ ಅವರು ಭಕ್ತಿಯಲ್ಲಿ ಯಾವ ಅಡಿಗೆ ಭಟ್ರು ಮಾಡಿ ಹೌದಾ? ಕಾಕಿನ ಅರ್ಜುನ, ಇದು ನಾವು ಮಾಡಿದ್ದಲ್ಲ. ಹಾಗಾದ್ರೆ ತರಿಸಿ ಬೇರೆ ಮಾಡಿಸಿ ಯಾರಿದ್ದಾರೆ? ಅದು ಮುಖ ಅವರಿಗೆ ಗೊತ್ತಿದ್ದಾರೆ. ಅವರಿಗೆ ವಯಸ್ಸಾಗಿದೆ. ಮೊನ್ನೆ ಅಲ್ಲ, ನಾನಿದು ಸಾವಿರಾರು ಮಂದಿಗೆ ಮಾಡುವಷ್ಟು ಚೈತನ್ಯ ಅವರಿಗೆ ಚೆನ್ನಾಗಿದ್ರೆ ಕಾಣಿಸ್ಬೋದು. ಆದ್ರೆ ನಾವು ಬರ್ತೇವೆ ಅಂತ ಅವರಿಗೆ ಕಳಿಸಿತ್ತ. ಇಲ್ಲಿ ಇದ್ರೆ ಚಕ್ರವರ್ತಿಯೇ, ನಾವು ಮಾಡುವಂತಹ ಯಾಗ ಯಜ್ಞಾದಿಗಳನ್ನು ಸುತಾಂಗವಾಗಿ ನೆರವೇರಬೇಕು ಅಂತ ಹೇಳಿ ದೇವತೆಗಳ ಒಡೆಯರಂತಹ ಸುರಪಾಲನು ಕಾಮದೇವಿನ ಮಗಳಂತ ಸಬಲಾಮತಿ ದೇವಿಯನ್ನ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಆ ಸಬಲಾಮತಿ ದೇವಿಯ ಪ್ರಸಾದದಿಂದ ಇದೆಲ್ಲವೂ ಮಿಷ್ಟಾನ್ನ ಭೋಜನದ ಸಿದ್ಧತೆಯು ಆಗಿದೆ. ಅದರಿಂದ ನೀವು ಸಂತೃಪ್ತಿಯನ್ನು ಪಡೆದಿದ್ದೀರಿ. ಆ ಮೂಲಕವಾಗಿ ನೀವು ಸಂತೋಷಗೊಂಡಿದ್ದೀರಿ. ಮಹರ್ಷಿಗಳೇ, ಇದೆಲ್ಲ ಶಬರೇ ಪ್ರಭಾವವೇ? ಹೌದು. ನನ್ನ ಇದು ದನ ಯಾವಾಗ ಅನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಕಾಮದೇವಿನ ಮಗಳು ಇಚ್ಛಿಸಿದನ್ನು ಕೊಡುವಂತಾದ್ದು. ಇದು ಸಾಮಾನ್ಯ ದನ ಅಲ್ಲ. ಅನ್ನ ಕೊಡ್ಬೇಕಲ್ಲ, ಅನ್ನ ತಿನ್ನುವ ದನ ಅಲ್ಲ. ಇನ್ನು ಸುದ್ದಿಗೆ ರುಸ್ಕು ತಂದಿಲ್ಲ. ತುಂಬಾ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾ ಇದ್ದೇನೆ. ನನ್ನ ಆಳ್ವಿಕೆಗೆ ಒಳಪಟ್ಟಂತ ಈ ಕ್ಷೇತ್ರದಲ್ಲಿ ದೇವಲೋಕದಿಂದ ಬಂದಂತ ಅನರ್ಘ್ಯವಾದಂತಹ ಶಬರೆ ಇರುವಂತಹ ವಿಷಯವೇ ನನ್ನ ಕಣ್ಣಿಗೆ ಬರಲಿಲ್ಲ. ಇದು ಸುದ್ದಿ ಬಿತ್ತರಾಗಲಿಲ್ಲ. ಸುದ್ದಿ ಬಿತ್ತರಾಗಲಿಲ್ಲ. ಆಗ್ಲಿಲ್ಲ. ಅರಸನಾದಂತ ನನಗೆ ಗೊತ್ತಾಗಲಿಲ್ಲ. ಅರ್ಥವೇನು? ನಿಗೂಢ ರಹಸ್ಯ. ಮತ್ತೆ ನಮಗೆ ವಿಷಯ ಗೊತ್ತಿರೋದಾಗುದಿಲ್ಲ. ಹೌದು. ಈಗ ಸುರಲೋಕದವರೇನು ನಮ್ಮಲ್ಲಿ ಹೇಳಿಲ್ಲ. ನಿಮಗಾದ್ರೂ ಹೇಳ್ಬಹುದಿತ್ತು. ಹೇಳುವ ಅಗತ್ಯ ಇಲ್ಲ. ಹಾಗೆ ಆದ್ರೆ ಏನು ಈ ಕಾಡಿನಲ್ಲಿ ಈ ಆಶ್ರಮದಲ್ಲಿ ಅಂತಹ ಒಂದು ಅನರ್ಘ್ಯರತ್ನ ಇರುವುದಕ್ಕಿಂತ ಚಕ್ರವರ್ತಿಯಾದಂತಹ ನನ್ನ ಬಳಿ ಇರ್ತಿದ್ರೆ ಅದೆಷ್ಟೋ ಪ್ರಜಾಜನರಿಗೆ ಒಳ್ಳೆದಾಗ್ತಿತ್ತು. ನಾನು ಧರ್ಮಕ್ಕೆ ಹೆಂಡತೊಟ್ಟಿಗೆ ಬಂದು ವಿಷಯ ಹೇಳಿ ದುರಾತ್ರಿ ಹೊತ್ತಿದ್ದು ಊಟವನ್ನು ಮಾಡಿ ಅಲ್ಲ, ನಮ್ಮಲ್ಲಿ ಸಾವಿರ ಮಂದಿ ಬರ್ತಾರೆ, ಅವರಿಗೆ ಬೇಗನೆ ಊಟ ಮಾಡಿ. ಇದರ ಬದಲಾಗಿ ನಿಮ್ಮ ಹೋಮ ಕಾರ್ಯಕ್ಕೆ ಯಾರು ಏನೆಲ್ಲ ಇಷ್ಟೆಲ್ಲ ಪರಿಕರ ಬೇಕೋ ಅದನ್ನು ಒದಗಿಸುವುದೊಂದಿಗೆ ಸಾವಿರಾರು ಗೋಗಳನ್ನು ಕೊಡ್ತೇನೆ. ಆದ್ದರಿಂದ ಸಾಮದಿಂದ ಈ ದೇಹವನ್ನು ಕೊಡಿ. ಚಕ್ರವರ್ತಿಯೇ, ಹಾಗಾಗುವುದಿಲ್ಲ. ಯಾಕಂದ್ರೆ ದೇವೇಂದ್ರನು ಈ ಸಬಲ ದೇವಿಯನ್ನು ಕೊಡುವಾಗಲೇ ಆಲೋಚನೆ ಮಾಡಿಯೇ ಕೊಟ್ಟದ್ದು. ಇದು ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕಾಗಿಯೇ ಅದರ ಉಪಯೋಗ ಋಷಿ ಮುನಿಗಳಿಗೆ ಆಗಬೇಕು ಅಂತೇಳಿ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದನ್ನು ಕೊಡುವಂತ ಅಧಿಕಾರ ಮುರಿಯಾದಂತಹ ನನಗಿಲ್ಲ. ಯಾಕಂದ್ರೆ ಪ್ರಸಾದವಾಗಿ ಪಡೆದಂತಹ ಆ ಶ್ರೇಷ್ಠವಾದಂತಹ ಧನವನ್ನ ನಿಮಗೆ ಕೊಟ್ಟರೆ ಕೊಡುವ ಅಧಿಕಾರವೇ ನಮಗಿಲ್ಲ. ಹೇಳುವ ಹಾಗೂ ಇಲ್ಲ. ಪ್ರಸಾದವನ್ನು ಒಪ್ಪನೆ ತಿನ್ನಬಾರದು. ಆದಷ್ಟು ಮಂದಿ ತಿನ್ನಷ್ಟೇ ಅದಕ್ಕೆ ಪ್ರಭಾವ ಜಾಸ್ತಿ. ಅಯ್ಯ ಚಕ್ರವರ್ತಿ, ನೀನು ಎಲ್ಲವನ್ನೂ ತಿಳಿದವನು, ಸೂಕ್ಷ್ಮ ರೂಪಿಯು. 4 ವೇದ 6 ಶಾಸ್ತ್ರ 18 ಪುರಾಣ 96 ಭಕ್ತಗಳನ್ನು ಓದಿದಂತಹ ಚಕ್ರವರ್ತಿ ನೀನು. ಹಾಗಿರುವಾಗ ದೇವತೆಗಳು ನನಗೆ ಕೊಟ್ಟಿದ್ದಾರೆ ಅನ್ನುವಾಗ ಅದರ ಮೂಲ ಏನು, ಯಾಕಾಗಿ ಕೊಟ್ಟಿದ್ದಾರೆ ಎಂಬುದನ್ನು ಅರ್ಥೈಸಿಕೊಳ್ಳುವಂತಹ ಶಕ್ತಿ ನನಗಿದೆ. ನಿನಗೆ ಬೇಕಾದಷ್ಟು ನಿಮ್ಮ ಆ ರಾಜ್ಯದಲ್ಲಿ ಬೇಕಾದಷ್ಟು ಸಂಪತ್ತಿ ಇದೆ. ಒಂದು ವೇಳೆ ಅಲ್ಲಿ ಬರಗಾಲ ಬಂದ್ರೆ ಆ ಮೂಲಕ ಆ ಸಮಯದಲ್ಲಿ ನಾವೇನಾದ್ರೂ ಸಾಗರಕ್ಕೆ ನೀರು ಎಷ್ಟು ಸೇರಿದ್ರು ಸಾಗರ ದೊಡ್ಡದಾಗುದಿಲ್ಲ, ಇದ್ದಷ್ಟೇ ಇರುವುದು. ಆದ್ರೆ ಈ ದೇವನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಕೊಡುವ ಅಧಿಕಾರವೂ ನನಗಿಲ್ಲ. ಆ ಅಧಿಕಾರ ಇಲ್ಲ. ಹಾಗಾದ್ರೆ ಆ ಅಧಿಕಾರ ಯಾರಿಗೆ ಉಂಟು?
ತಿಳಿದುಕೊಳ್ಳುವ ನನಗೆ ಅಧಿಕಾರ, ಕೊಡುವ ಅಧಿಕಾರ ನನಗಿಲ್ಲದಿದ್ರು ಪಡೆಯುವಂತಹ ಯೋಗ್ಯತೆ ನನಗುಂಟು. ಹೇಗೆ ಹೇಗೆ ಅಂದ್ರೆ ಈ ಚಕ್ರವರ್ತಿ ಆದವನಲ್ಲಿ 3 ಮೂರ್ತಿಗಳ ಅಂಶ, ಅಷ್ಟ ದಿಕ್ಪಾಲಕರ ಅಂಶ ಉಂಟು. ನೀವು ಮಾಡುವಂತಹ ಯಾವುದೇ ಗೆತ್ಯದಲ್ಲಿ 6ನೇ 1ನೇ ಪುಣ್ಯ ಅರಸನಿಗೆ ಉಂಟು. ಆಗಿರುವಾಗ ಅದನ್ನು ಪಡೆಯುವಂತಹ ಸರ್ವ ಅಧಿಕಾರ ಕೂಡ ಚಕ್ರವರ್ತಿ ಆದಂತಹ ನನಗಿದೆ. ಆದ್ದರಿಂದ ಸಾಮದಿ ಕೊಟ್ಟರೆ ಒಳ್ಳಿತು. ಚಕ್ರವರ್ತಿ ಒಂದು ಮಾತು ಹೇಳ್ತಾ ಇದ್ದೇನೆ, ಏನು ನೋಡು, ಅಧಿಕಾರ ಉಂಟು ಕೇಳಿ ಬಲಾತ್ಕಾರ ಮಾಡಬಾರದು. ಆದ ಕಾರಣ ಅಧಿಕಾರವನ್ನು ಎಲ್ಲಿ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳತಕ್ಕದ್ದು ನಿನ್ನಂತವನ ಕರ್ತವ್ಯ. ಆದ ಕಾರಣ ಸಾರಿ ಹೇಳುತ್ತಾ ಇದ್ದೇನೆ, ಈ ದೇವರನ್ನ ಬಯಸದಿರು. ನೀನು ನಿಷ್ಕಾಮನಿ, ಯಾವ ಕಾಮನೆಯೂ ನಿನಗಿಲ್ಲ. ಆದ್ದರಿಂದ ನಿನಗಿಂತಹ ದೇವಿನ ಅಗತ್ಯವಿಲ್ಲ. ಅದಕ್ಕಿಂತ ಅಗತ್ಯ ಚಕ್ರವರ್ತಿ ಆದಂತಹ ನನಗುಂಟು, ಪಡೆಯುವ ಯೋಗ್ಯತೆ ಉಂಟು. ಅಷ್ಟು ಮಾತ್ರವಲ್ಲ, ಲೋಕದಲ್ಲಿರುವಂತಹ ಅನರ್ಘ್ಯವಾದ ರತ್ನವೆಲ್ಲವೂ ಅರಸನಾದವನ ಭಂಡಾರವನ್ನು ಸೇರತಕ್ಕದ್ದು. ಇದು ಭಂಡಾರಿಗಳ ಕೈಯಲ್ಲಿ ಕೊಡಬೇಕಿತ್ತು. ಭಂಡಾರ ನೋಡ್ಕೊಳ್ಳೋದು ಭಂಡಾರಿ. ಆಗಿರುವಾಗ ಆ ಯೋಗ್ಯತೆ ಉಂಟು. ಸಾಮದಿಂದ ನೀವು ಪಡೆದಿದ್ರೆ ದಂಡ ಪ್ರಯೋಗ ಮಾಡಬೇಕು. ಆದ್ದರಿಂದ ನಿಮ್ಮ ಮೇಲೆ ಕೃಪೆಯುಳ್ಳಂತಹ ನಾನು ಅದಕ್ಕೆ ಮನ ಮಾಡುವುದಿಲ್ಲ. ಒಳ್ಳೆಯ ರೀತಿ ಬಿಟ್ಟುಕೊಳ್ಳಿ. ಅದನ್ನು ಕಳಿಸುವ ಅಧಿಕಾರವೇ ನನಗಿಲ್ಲ ಅಂತೇಳಿ ಬಿಟ್ಟುಕೊಳ್ಳದಿದ್ರೆ ಅಪಾರಿಸ್ತೇನೆ, ಎಳೆದುಕೊಂಡೋಗ್ತೇನೆ. ಕಾರ್ತಿವೀರ್ಯ ಏನು ಆಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಸಮಾನ, ಹೌದು. ಮಹಾರಾಜ ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಹಾ. ಈ ಲೋಕದಲ್ಲಿರುವಂತಹ ಪ್ರಜೆಗಳೆಲ್ಲರೂ ನಿನ್ನನ್ನು ದೇವರೆಂದು ಪೂಜೆ ಮಾಡ್ತಾ ಇದ್ದಾರೆ. ದೇವರಿಗೆ ಕೊಂಡಲ್ಲಿ ಯಾಕೆ ಅಂತಹ ಒಂದು ಸ್ಥಾನಮಾನ ನಿನಗೆ ಇದೆ. ಈ ಹೊತ್ತಿನಲ್ಲಿ ನನ್ನವರು ಏನೋ ಮಾತನಾಡದೆ ಸುಮ್ಮನಿದ್ದಾರೆ. ಇದರ ಅರ್ಥ ಅವರಲ್ಲಿ ಕೋಪವಿಲ್ಲ. ಕೋಪವೆನ್ನುವುದು ಅವರು ಬಿಟ್ಟ ಕಾರಣದಿಂದಾಗಿ ಇಷ್ಟರವರೆಗೆ ಶಾಂತರಾಗಿದ್ದಾರೆ. ಒಂದು ವೇಳೆ ನನ್ನವರು ಮುಂಚಿನವರು ಆಗ್ತಿದ್ರೆ ಇಷ್ಟರವರೆಗೆ ನೀನು ಇಷ್ಟು ಮಾತಾಡಿ ಏನು ಸಿಟ್ಟಿಲ್ಲ ಅವರಿಗೆ. ಈಗ ಕೋಪ ಬಿಟ್ಟಿದ್ದಾರೆ, ಎಲ್ಲ ಕೋಪ ಬಿಟ್ಟಿದ್ದಾರೆ. ಈಗ ಕೋಪ ಬಿಟ್ಟ ಕಾರಣ ನೀನು ಇಷ್ಟು ಮಾತಾಡುದು. ಇಲ್ಲ ಇದ್ರೆ ನಮಗೇನು ಲಾಭ ಉಂಟು? ಇವಳ ಹಣೆ ಬರ ಯಾರಿಗೂ ಗೊತ್ತಿಲ್ಲ. ಇವಳು ಯಾರು ಗೊತ್ತಿಲ್ಲ, ನಮ್ಮ ಜಾತಿ ಹಾಗಲ್ಲ. ರೇಣುಕಾ ಮಹಾರಾಜನ ಮಗಳಾಗಿದ್ದ ನಾವೆಲ್ಲ ಸ್ವಯಂವರ ಮಂಟಪದಲ್ಲಿ ಇರುತ್ತ ನಮ್ಮ ಕಣ್ಣ ಮುಂದೆ ಈ ಬಡಗು ಕೆಳವಡಿಸಿದ್ದ. ಯಾಕೆ ವರಿಸಿತ್ತು? ಸಾಧುಗಳ ಸಂಬಂಧದಿಂದ ಇವಳದ್ದಾರಂತ ಬೇರೆ ಬೇಸು. ಆದ್ದರಿಂದ ಗಂಡ ಸಿಟ್ಟು ಬಿಡ್ತಾನೆ. ಅರಸನ ಮನೆಗೆ ಬಂದ್ರೆ ಹೊರಗೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಕೆಳಗೆ ನಿನ್ನ ಬೆಳಗಿನ ನುಡಿಯನ್ನು ಕಲಿತು ನಾನು ಏನೆಂಬುದನ್ನು ತೋರಿಸಿಕೊಡ್ತೇನೆ. ಏನಂತ? ನೀನು ಕ್ಷತ್ರಿಯಾಣಿಯಾಗಿ ಅವನನ್ನು ಒಲಿಸಿಬಿಟ್ಟಿದ್ದಿ. ನಿನ್ನ ಕಣ್ಣ ಮುಂದೆ ಆ ಶಬಳೆಯನ್ನು ಎಳೆದುಕೊಂಡು ಹೋಗ್ತೇನೆ. ಸ್ವಾಮಿ, ಬಸವಳಿದು ಬಂದಂತಹ ಪ್ರಜಾ ಪರಿವಾರದವರಿಗೆಲ್ಲರಿಗೂ
ಅತಿ ಆಸೆ ಗತಿಗೇಟು ಎಂದಾಗೆ ಸಬಲೆಯನ್ನು ಕಂಡಾಕ್ಷಣ ಆತನಿಗೆ ಅತಿ ಆಸೆ ಆಯಿತು. ಅದು ನನ್ನಲ್ಲಿ ಇರಬೇಕು. ಹೌದು ಸ್ವಾಮಿ, ನಮ್ಮ ಈ ಆಶ್ರಮದಲ್ಲಿ ನಮ್ಮ ಮಗನಿರುತ್ತಿದ್ದರೆ ಇಂತಹ ಒಂದು ಪ್ರಸಂಗ ನಡೆಯುತ್ತೆ. ನಾನು ನನ್ನ ಮಗನನ್ನೇ ಕರೆಯುತ್ತೇನೆ, ಮಗನೇ ರಾಮ. ಜನಕ ನಂದಿಯರಿ ನಮಿಸಿ ಮಗನೇ ಲಾಲಿಸಿ ಕೇಳುವುದು ಗುಣದ ಬಲಿಯನು ನಗವೈರಿವಾಗಿದ್ದ ಯಾಗದ ಪಜುವನು ನಗವೈರಿವಾಗಿದ್ದ ಯಾಗದ ಬನುವನು ವಿಗಡತನವೊಯ್ಯುವುದು ಕದವಿಯ ಭೂತನ ಮಗನೊಯ್ಯುವ ಜನ್ಮ ಸತ್ತವಾಗಿದ್ದ ಮಗನೇ, ನಮ್ಮ ಈ ಆಶ್ರಮದ ಸಹಾಯಕ್ಕಾಗಿ ಇನ್ನರಿಂದ ವರಪ್ರಸಾದವಾಗಿ ಪಡೆದಂತಹ ಸಬಲೆ ನಮ್ಮ ಈ ಎಲ್ಲಾ ಕಾರ್ಯಗಳಿಗೆ ಇಲ್ಲಿ ಸಹಾಯಕ ಪೂರ್ವಕವಾಗಿ ಇದ್ದವಳು. ಮಗನೇ, ಬಸವಳಿದು ಬಂದಂತಹ ಕಾರ್ತಿವೀರ್ಯನಿಗೆ ಪ್ರಷ್ಟಾನ್ನ ಭೋಜನವನ್ನು ಬಡಿಸ್ತೇವೆ ಮಗ. ಊಟ ಮಾಡಿದಂತಹ ಆತನ ಮನಸ್ಸಿನಲ್ಲಿ ಮೂಡಿದಂತಹ ಸಂಶಯ, ಸಾವಿರಾರು ಪ್ರಜೆಗಳಿಗೆ ಇಂತಹ ಭ್ರಷ್ಟಾನ್ನ ಭೋಜನವನ್ನು ಬಡಿಸಿದಂತಹ ಕ್ರಮವಾದರೂ ಹೇಗೆ ಎನ್ನುವಂತಹ ಪ್ರಶ್ನೆ ಆತನನ್ನು ಕೆರಳಿಸಿತು ಮಗ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ಇದು ಈ ಆಶ್ರಮದಲ್ಲಿ ಇರುವುದು ಸರಿಯಲ್ಲ. ಆ ಸಬಲೆಗೆ ಈ ಆಶ್ರಮ ಯೋಗ್ಯವಲ್ಲ, ನನ್ನ ಅರಮನೆ ಯೋಗ್ಯ ಎಂಬುದಾಗಿ ಸಬಲೆಯನ್ನು ಎಳೆದುಕೊಂಡು ಕೋಪದ ಸಿಟ್ಟಿನಲ್ಲಿ ಕೈಯಲ್ಲಿ ಪರಶುವನ್ನ ಹಿಡಿದುಕೊಂಡು ಆತನ ಕುತ್ತಿಗೆಯನ್ನ ಸರಿಯುತ್ತೇನೆ ಅಂತೇಳಿ ಹೋಗ್ತಾ ಇದೆಯಲ್ಲ ಕಂದ. ಯಾವನೇ ಆಗಲಿ ತಪ್ಪು ಮಾಡಿದವನನ್ನು ಸಾರಿಕೊಳ್ಳತಕ್ಕದ್ದು ಸಮಾಧಾನ ಭೇದ ದಂಡ ಇದನ್ನು ಸದುಪಯೋಗ ಮಾಡಿಕೊಂಡು ಸಾಮದಲ್ಲಿ ಹೇಳು ಕೊಂಡೋದಂತಹ ಸುರಭಿಯನ್ನ ತಂದೊಪ್ಪಿಸು ಅಂತೇಳಿ ಅದನ್ನು ಕೇಳದಿದ್ದ ಪಕ್ಷದಲ್ಲಿ ನಿನ್ನ ಮಾತು ಯಾವುದು ಆತನು ಕೇಳುವುದಿಲ್ಲ ಅಲ್ವಾಗ. ಆಮೇಲೆ ಪರವಶಿನ ಮೂಲಕವಾಗಿ ಯಾವ ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನು ಕೊಟ್ಟು ಸುರಭಿಯನ್ನು ಕೊಟ್ಟು ಬಾಬುಗಳೇ ನಿಮ್ಮ ಮಕ್ಕಳೇನಂತೆಯ
ಹಿಂದೆ ಚಕ್ರದ ಗರ್ವವ ಹರಿಸುವೆ ಹಿಂದೆ ಚಕ್ರದ ಗರ್ವವ ಹರಿಸುವೆ ಎಂದ ಮಾಡಿರಲು ಮಾತಿನಳು ಪರಿಜನ ಬಂದ ಕೈಲುಗಾಯಿಂದ ಏನೋ ಆಶ್ಚರ್ಯವಿದು. ನಮ್ಮ ದೂತನ್ ಬಂದು ಹೇಳಿದಂತ ಮಾತು. ನಮ್ಮ ಕೋಟೆಯ ಹೊರಬಾಗಿಲಲ್ಲಿ ಮುನಿಕುಮಾರನೊಬ್ಬನು ಪರಶುವನ್ನು ಧರಿಸಿಕೊಂಡು ಬಂದಿದ್ದಾನೆಂಬಂತ ವರ್ತಮಾನ ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಬಂದಾನೆ ಸಿರಿಯರಸ. ಅವ ಕೇವಲ ಮುನಿವಟು ಅಲ್ಲ, ಅವ ಸಿರಿಯರಸನೆಂಬಂತಹ ಪರಮ ಸತ್ಯವನ್ನು ತಿಳಿದವ ಈ ಕಾರ್ತವಿರಾಜಿನ. ನೋಡುಗಗೆ ಬ್ರಾಹ್ಮಣ ಒಪ್ಪಂತೆ ಕಾಣ್ತಿದಂತ ಆತ ನಿಜವಾಗಿ ಅವತಾರ ಪುರುಷನೇ ಸರಿ. ಒಂದು ಕಾಲದಲ್ಲಿ ವೈಕುಂಠದಲ್ಲಿ ಶತ್ರುಸೂದನ ದಾಳಿಯನ್ನು ಸಹಿಸಲಾರದೆ ಬಂದಂತಹ ದೇವೇಂದ್ರ ಕೊಟ್ಟ ದುರ್ಗಂತೆ ಅವನನ್ನು ಎದುರಿಸಿ ಆ ಶತ್ರುಸೂದನ ವಧೆಯನ್ನು ಮಾಡಿದೆ. ಇದರಿಂದ ಮತಗವಿತನಾದಂತಹ ನಾನು ಹರಿಯಲ್ಲಿ ಸ್ವಲ್ಪ ಹೊರಟು ಮಾತಾಡಿಬಿಟ್ಟೆ. ಆ ಕಾಲದಲ್ಲಿ ನೀನು ದರೆಯಲ್ಲಿ ಹುಟ್ಟು ಎಂಬ ಹಾಗೆ ಶಾಪ ಕೊಟ್ಟ. ಆ ಶಾಪದ ಪ್ರಭಾವದಿಂದ ನಾನು ಮಹೇಶ್ಪತಿಯಲ್ಲಿ ಕೃತವೀರ್ಯ ಮಹಾರಾಜನಿಗೆ ಮಕ್ಕನಾಗಿ ಶಾಪ ಕೊಟ್ಟ ಮರುಕ್ಷಣದಲ್ಲಿ ನನ್ನ ಗರ್ವವು ಇಳಿದು ಹೋಯಿತು. ಮಾಡಿದ ತಪ್ಪಿನ ಅರಿವಾಯಿತು. ದೇವನೇ ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡಾಗ ಕೊಟ್ಟ ಶಾಪವನ್ನು ನೀನು ಅನುಭವಿಸಿಯೇ ಸಿದ್ಧ. ಆದರೆ ನಿನ್ನನ್ನು ಮುಕ್ತಿಗೊಳಿಸುವುದಕ್ಕಾಗಿ ನಾನೇ ಬ್ರಾಹ್ಮಣನಾಗಿ ಬರುತ್ತೇನೆ. ಈ ಮೊದಲು ಗುರುವಾಗಿ ಬಂದು ವಿದ್ಯೆಯನ್ನೆಲ್ಲ ಬೋಧಿಸ್ತೇನೆ ಎಂದು ಹೇಳಿದ. ಹುಟ್ಟುವಾಗ ಕರಚರಣಗಳಿಗೆ ಇಲ್ಲದಿದ್ದರೂ ಗುರು ದತ್ತಾತ್ರೇಯರ ಪರಮಾನುಗ್ರಹದಿಂದ ಬೇಕೆಂದಾಗ ಸಹಸ್ರಭವನ್ನು ಪಡೆದವ ನಾನಿದ್ದೇನೆ. ನಿರಂತರವಾಗಿ 10,000 ವರ್ಷ ಮಹೇಶ್ಪತಿಯನ್ನು ಆಳಿಕೊಂಡು ಬಂದಂತಾನು ನಾನು ಪರಮ ವೈಷ್ಣವನೆಂದೇ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಹಾಗಾಗಿ ನನಗೆ ದೇವಿನ ಮೇಲೆ ಪ್ರವಾಸೆ ಖಂಡಿತವಾಗಿಯೂ ಇಲ್ಲ. ಯಾವಾಗ ಜಮದಗ್ನಿ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದಿರೋ ಅಲ್ಲಿಯೇ ನನಗೆ ನನ್ನ ಮನಸ್ಸಿಗೆ ಗೊತ್ತಾಯಿತು, ಇಲ್ಲಿ ನಾರಾಯಣನ ಆವಿರ್ಭಾವ ಎಂದು. ಅದನ್ನು ತಿಳಿದಂತ ನಾನು ಮೂಗನ್ನು ಎಳೆದಾಗ ಮುಖ ಬರ್ತದೆ ಎಂಬಂತಹ ಸತ್ಯವನ್ನು ತಿಳಿದಂತ ನಾನು ದೇವಿನ ನೆವಳದಿಂದಾದರೂ ಆ ನಾರಾಯಣ ನನ್ನ ಬಳಿಗೆ ಬರಬೇಕೆಂಬಂತ ಉದ್ದೇಶದಿಂದ ಆ ದೇನುವನ್ನು ನಾನು ಎಳೆದು ತಂದಿದ್ದೇನೆ ಹೊರತು ಯಾವ ರೀತಿಯ ಸ್ವಾರ್ಥದಿಂದ ಅಲ್ಲ. ಬಂದಡೇನಾಯ್ತು, ನಾನು ಶಾಪಗ್ರಸ್ತರಾಗಿ ಧರೆಯಲ್ಲಿ ಬಂದಂತ ನನ್ನನ್ನು ಕಳೆದುಕೊಳ್ಳುವುದಕ್ಕಾಗಿ ಮಹಾವಿಷ್ಣುವೇ ಅವತಾರ ಪುರುಷನಾಗಿ ಬಂದಿದ್ದಾನಲ್ಲ, ಇದಕ್ಕಿಂತ ಹೆಚ್ಚಿನ ಭಾಗ್ಯನು. ಆದ್ರೆ ಈ ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತ ನಾನು ಕ್ಷತ್ರಿಯನಾಗಿ ನನ್ನ ಕರ್ಮವನ್ನು ಮಾಡಬೇಕು. ಇಂದಿರೇಶನ ಪದಕಮದಲ್ಲಿ ನನ್ನ ಶಿರವನ್ನು ಕೇವಲ ನಾನು ಮಾತ್ರ ಪುಣ್ಯ ಸಂಪಾದನೆ ಮಾಡಲ್ಲ, ನನ್ನ ಜೊತೆಗಿದ್ದಂತ ಅದೆಷ್ಟೋ ಮಂದಿ ನನಗಾಗಿ ರಕ್ತವನ್ನು ದೇಹವನ್ನು ಚೆಲ್ಲುವುದಕ್ಕೆ ಸಿದ್ಧರಾಗಿದ್ದಾರೆ. ಅವರು ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕು. ಅದಕ್ಕಾಗಿ ತಡ ಮಾಡದೆ ನನ್ನ ಸೇನೆಯನ್ನು ಅರ್ಥಚಂದ್ರಾತ್ಮದಲ್ಲಿ ನಿಲ್ಲಿಸಿ ಯುದ್ಧಕ್ಕೆ ಹೋಗ್ತೇನೆ.
ಅಪಹರಿಸಿದೆಯಾ? ನಿನ್ನ ತಲೆ ತಲೆ ಮಾಡಿದ್ದೇನು? ಹುಡುಗ ರಾವಣನಾಗಿ ಜನಿಸಂತ ನೀನು ರಾವಣನಿಗೆ ನಿಷಿದ್ಧವಾದಂತ ಆಯುಧವನ್ನು ಧರಿಸಿ ಬಂದೆಯಲ್ಲ. ಅಂದ್ರೆ ನಿನ್ನ ಧರ್ಮವನ್ನು ಇದಂತ ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ನಿನ್ನ ಕೈ ಚಲನೆಲ್ಲ ಕಟ್ಟಿ ಸೆರೆಗಾಗ್ತದೆ. ಮಾತ್ರವಲ್ಲ 21 ಬಾರಿ ಭೂ ಪ್ರದಕ್ಷಿಣೆಯೇ ಇದು. ಅನ್ಯಾಯ ಮಾಡಿದಂತಹ ಕ್ಷತ್ರಿಯರನ್ನೆಲ್ಲ ತಡೆದರು. ಕೆಲವರೆಲ್ಲ ಹೆದರಿದರು. ಅವರಿಗೆ ಅಭಯಹಸ್ತವನ್ನು ನೀಡಿದ್ದೇನೆ. ಅನ್ಯಾಯ ಮಾಡದವರಿಗೆ ಈ ರಾಮನಿಂದ ಯಾವ ತೊಂದರೆಯೂ ಆಗುವುದಿಲ್ಲ ಎನ್ನುವಂತ ಅಭಯವನ್ನು ನೀಡಿದ್ದೇನೆ. ಮಾತ್ರವಲ್ಲ ಭೃಗು ಶಾಪ ಭಾರ್ಗವ ವಿಜಯ ಎನ್ನುವಂತ ಈ ಕಥೆಗೆ ಮಂಗಳಕ್ಕಾಗಿ ಅನುಮತಿಯನ್ನು ಬೇಡಿಕೊಂಡರು.